ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭಗವಂತ ಶ್ರೀಕೃಷ್ಣನನ್ನ ನಾಮಕರಣ ಮಾಡಿ ತೊಟ್ಟಿಲು ಸೇವೆ ಅಂತ ತೊಟ್ಟಿಲಲ್ಲಿ ಮಲಗಿಸಿದ್ದಾರೆ ಭಗವಂತನ. ಕೃಷ್ಣ ಪರಮಾತ್ಮ ಮಲಗಿದಾಗ ಅನೇಕರಿಗೆ ಕೃಷ್ಣ ದೇವರು ಮಲಗಿದರೆ ಸೌಂದರ್ಯದ ಗಣಿ ಪರಮಾತ್ಮ. ಅದರಲ್ಲೂ ಹೇಗಿರ್ತದೆ ಅಂದರೆ ಸಾಮಾನ್ಯ ಮಕ್ಕಳು ಅಂದ್ರೇನೆ ಮುದ್ದಾಗಿರ್ತಾರಂತೆ. ಆ ಮಕ್ಕಳು ಮಲಗಿದಾಗ ಇನ್ನೂ ಮುದ್ದಾಗಿ ಕಾಣಿಸ್ತಾರಂತೆ. ಅದು ತಡಿಲಿಕ್ಕಾಗಲ್ಲ, ಅಷ್ಟು ಮುದ್ದಿರ್ತಾರಂತೆ. ಅದಕ್ಕೆ ಬಂದ ಹೆಣ್ಣು ಮಕ್ಕಳೆಲ್ಲ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಅವನ ಕೆನ್ನೆಯನ್ನು ಮುಟ್ತಾ ಇದ್ರಂತೆ. ಮಲಗಿದಾಗ ಬಹಳ ಚೆನ್ನಾಗಿ ಕಾಣಿಸ್ತಿದ್ದ ಅಂತ ಸುಮ್ಮನೆ ಹೀಗೆ ಕೆನ್ನೆ ಮುಟ್ತಿದ್ರಂತೆ. ಆ ಕೆನ್ನೆ ಮುಟ್ಟಿದ್ರೆ ಸಾಕು ಒಂದ್ಸರ್ತಿ ನಕ್ಕು ಬಿಡ್ತಿದ್ನಂತೆ. ಆ ಮಕ್ಕಳು ನಿದ್ದೆಯಲ್ಲೂ ಕೂಡ ಕೆನ್ನೆ ಮುಟ್ಟಿದಾಗ ಏನೋ ನಗ್ತಿರ್ತಾವ ಒಂದು ರೀತಿ. ಆ ರೀತಿ ನಗ್ತಾ ಇತ್ತಂತೆ. ಕೃಷ್ಣನೂ ನಕ್ಕ. ಆ ನಗು ನೋಡಿ ತಡಿಲಿಕ್ಕಾಗದೇನೆ ನಕ್ಕ ಅನ್ನೋ ಶಬ್ದ ಕೇಳಿದ ಕೂಡಲೇ ಎಲ್ಲೋ ಇದ್ದ ಯಶೋದೆ ಓಡಿ ಬಂದು ಗಟ್ಟಿ ಹಿಡ್ಕೊಂಡಂತೆ. ಗಂಡಂಬರಾಂಗುಲಿದಲೈರ್ ಲಘುಚಾಲಯಂತಿ ಮಂದಸ್ಮಿತ. ನಾನು ಅದು ಎಂಥ ಒಂದು ಮಂದಸ್ಮಿತ ಅಂತ ಹೇಳಿದ್ರೆ ಅದ್ಭುತವಾದಂಥ ಮಂದಸ್ಮಿತ. ಒಳ್ಳೆ ಮಂದಹಾಸ ಬೀರ್ತಾ ಇದ್ನಂತೆ. ಆ ಮಂದಹಾಸವನ್ನ ನೋಡುವಾಗ ತಡಿಲಿಕ್ಕಾಗದೆ ಓಡಿ ಬಂದು ಆ ಮಗುವನ್ನ ಗಟ್ಟಿಯಾಗಿ ಅಪ್ಪಿಕೊಂಡ್ಬಿಡ್ತಿದ್ನ. ಕೃಷ್ಣ ಎದ್ದು ಬಿಡ್ತಿದ್ದ. ಎದ್ದು ಕೂಡ ಅಯ್ಯೋ ಕೃಷ್ಣ ಎದ್ನಲ್ಲ, ಮತ್ತೆ ಮಲಗಿಸಿ ಅಂತ ತೂಗೋದಂತೆ. ಹೀಗೆ ಅದು ಪರಿರಂಭಯಂತಿ ಅಂತ ಹೇಳುತ್ತಾರೆ. ಪರಿರಂಭಣ, ಅವನನ್ನು ಗಟ್ಟಿ ಹಿಡ್ಕೊಳ್ಳೋದು, ಮಲಗಿಸೋದು, ಹೀಗೆ ಮಾಡ್ತಾ ಇದ್ಲು. ಅಂತೂ ಕೃಷ್ಣನಿಗೆ ಅವನು ನಿದ್ದೆ ಮಾಡಬೇಕು ಅಂದ್ರೆ ಸರಿಯಾಗಿ ನಿದ್ದೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಇವರು ಸುಮ್ಮನೆ ಆಟ ಆಡ್ತಾ ಇದ್ರಂತೆ. ಅದಕ್ಕೆ ಪರಮಾತ್ಮ ಪರವಾಗಿಲ್ಲ ಅಂತ ತಾನು
ಒಳಗೆ ತೊಟ್ಲಲ್ಲೇ ಕೂತ್ಕೊಂಡು ಮಲಗಿ ಆಟ ಆಡ್ತಾ ಇದ್ನಂತೆ. ಏನ್ ಆಟ ಆಡ್ತಾ ಇದ್ದ ಅಂದ್ರೆ ತನ್ನ ಪಾದದ ಹೆಬ್ಬೆರಳನ್ನ ತೆಗೆದುಕೊಂಡು ಬಾಯಲ್ಲಿ ಇಟ್ಟುಕೊಳ್ತಾ ಇದ್ನಂತೆ. ಪಾದದ ಬೆರಳನ್ನ ಬಾಯಲ್ಲಿ ಇಟ್ಟುಕೊಂಡು ಚಿಪ್ತಾ ಇದ್ನಂತೆ. ಇದೇ ರೂಪವನ್ನ ಪ್ರಳಯ ಕಾಲದಲ್ಲೂ ತೋರಿಸ್ತಾನಂತೆ ಪರಮಾತ್ಮ. ಭಗವಂತ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಇಂಥ ಭಗವಂತನ ರೂಪ. ಆ ರೂಪದಿಂದ ಬಾಯಲ್ಲಿ ಬೆರಳಿಟ್ಟುಕೊಂಡ್ರೆ ಎಲ್ಲ ಯಾಕೋ ಬೆರಳಿಟ್ಟುಕೊಳ್ತಿದ್ದಾನೆ, ಪಾದ ಇಟ್ಕೊಳ್ತಾನಲ್ಲ ಅಂತ ಕೆಲವು ಹೆಣ್ಮಕ್ಕಳೆಲ್ಲ ಬಂದು ಅದನ್ನು ಬಿಡಿಸಿದ್ರಂತೆ. ಚೀಚಿ ಕೃಷ್ಣ, ಕಾಲನ್ನೆಲ್ಲ ಬಾಯಿಗೆ ಇಟ್ಕೋಬಾರ್ದು, ಬಿಡೋ ಬಿಡೋ ಅಂತ ಹೇಳಿದ್ರಂತೆ. ದೇವರಿಗೆ ಬೇಜಾರಾಯ್ತಂತೆ ಸ್ವಲ್ಪ. ಅಯ್ಯೋ ಏನಿದು, ಈ ಮನುಷ್ಯರೆಲ್ಲ ನನ್ನ ಪಾದವನ್ನ ತಗೊಂಡು ನನ್ನ ಬಾಯಲ್ಲಿ ಇಟ್ಟುಕೊಂಡ್ರೆ ಬಿಡ್ತಾ ಇಲ್ಲಲ್ಲ ನನಗೆ ಇಟ್ಕೊಳ್ಳಿಕ್ಕೆ, ಇವರಿಗೆ ಸ್ವಾತಂತ್ರ್ಯ ಕೊಡದೇ ಇದ್ದದ್ದೇ ಒಳ್ಳೇದಾಯ್ತು ಅಂತ ಅನ್ಕೊಂಡು. ಸರ್ವತಂತ್ರ ಸ್ವತಂತ್ರ ನಾನು, ನನ್ನ ಪಾದ ನನ್ನ ಬಾಯಲ್ಲಿ ಇಟ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲಲ್ಲ, ಇವ್ರು ಏನು ಸಣ್ಣ ಅಧಿಕಾರ ಸಿಕ್ಕರೆ ಜಾಸ್ತಿ ಸಲ ಚಲಾಯಿಸ್ತಾರೆ ಈ ಮನುಷ್ಯರು ಅಂತ ಅನಿಸ್ತವನಿಗೆ. ಅದಕ್ಕೆ ಭಗವಂತ ಯಾಕೆ ಅವನು ಬೇಜಾರು ಮಾಡಿಕೊಂಡ ಅಂದ್ರೆ ಅವನ ಬೇಸರದ ಸಂಗತಿನೇ ಬೇರೆ ಅಂತ ಹೇಳ್ತಾರೆ ವಾದರಾಜರು. ಏನದು ಅಂತ ಹೇಳಿದ್ರೆ ಭಗವಂತ ವಿಚಾರ ಮಾಡಿದ್ನಂತೆ. ಪರಮಾತ್ಮ ಈಗ ಕೃಷ್ಣಾವತಾರ ಮಾಡಿದ್ದಾನೆ, ಆದ್ರೆ ಇದಕ್ಕಿಂತ ಮೊದಲು 8ನೇ ಸ್ಕಂದದಲ್ಲಿ ವಾಮನನಾಗಿಯೂ ಕೂಡ ಅವತಾರವನ್ನ ಮಾಡಿದ್ದ ಪರಮಾತ್ಮ. ವಾಮನಾವತಾರದ ಕಾಲದಲ್ಲಿ ಬಲಿಚಕ್ರವರ್ತಿ ಮನೆಗೆ ಹೋಗಿ ಪರಮಾತ್ಮ ಅವನು ಭಿಕ್ಷೆ ಕೇಳಿದ, ನನಗೆ 3 ಪಾದ ದಾನ ಕೊಡು ಅಂತ ಕೇಳಿದಾಗ ಆಯ್ತು ಅಂತ ಒಪ್ಪಿಕೊಂಡು ಕೊಟ್ರೆ ವಾಮನ ತ್ರಿವಿಕ್ರಮನಾಗಿ ಬೆಳೆದು ಬ್ರಹ್ಮಾಂಡವನ್ನ ಅಳದ್ನಂತೆ ಪರಮಾತ್ಮ. ಆ ಬ್ರಹ್ಮಾಂಡ ಅಳಿಯುವಾಗ ಏನಾಯ್ತಂತೆ, ದೇವರ ಪಾದದ ಹೆಬ್ಬೆರಳಿನ ತುದಿ, ಉಗುರಿನ ತುದಿ ಇದೆಯಲ್ವಾ, ಅದು ಮೇಲಿರುವ ಬ್ರಹ್ಮಾಂಡದ ಕಟಾಹಕ್ಕೆ ತಾಗಿತಂತೆ. ಅದು ತಾಕಿದಾಗ ದೇವರಿಗೆ ಸ್ವಲ್ಪ ನೋವಾಯ್ತಂತೆ. ಕಪಟ ನಾಟಕ ಅವನದ್ದು, ನೋವಾದಂತೆ ನಟನೆ. ಅದಕ್ಕೆ ನೋವಾಗಿದೆ ಅಂತ ಹೇಳಿಕೊಂಡು ಪರಮಾತ್ಮ ಏನ್ ಮಾಡಿದ್ನಂತೆ, ಸ್ವಲ್ಪ ಮಕ್ಕಳೆಲ್ಲಾದ್ರೂ ಬಿದ್ರೆ ನೋವಾದ್ರೆ ಏನ್ ಮಾಡ್ತೀವಿ ನಾವು, ಅಲ್ಲಿ ಹಿಡ್ಕೊಂಡು ಉಜ್ಜಿ ಮಾಡಿ ಸಮಾಧಾನ ಮಾಡ್ತೀವಿ. ಹಾಗೆ ನನಗೂ ಉಜ್ಜಬೇಕು ಅಂತ ಅನಿಸ್ತಂತೆ, ಯಾರು ಸಮಾಧಾನ ಮಾಡಬೇಕು ಅಂತ. ಆದ್ರೆ ಸಮಾಧಾನ ಮಾಡಬೇಕು ಅಂದ್ರೆ ಯಾರು ಮಾಡ್ಬೇಕು, ಯಾರಿಗೂ ಗೊತ್ತೇ ಇಲ್ಲ ಸರಿಯಾಗಿ. ಅದು ಒಡೆದಾಗ ಸರಿಯಾಗಿ ಗಂಗೆ ಬೇರೆ ಹರಿದು ಬಂದಿದ್ದಾಳೆ, ಪಾತ್ ಪೂಜೆ ಬೇರೆ ಮಾಡ್ತೀನಿ ಅಂತ. ಈ ಏನನ್ನ ನೋವಾಗಿರುತ್ತೆ ಅದ್ರ ಮೇಲೆ ನೀರು ಹಾಕಿದ್ರೆ ಹಾಗೆ ಮತ್ತೆ ಅದಕ್ಕೆ ಪಾತ್ ಪೂಜೆ ಬೇರೆ ಮಾಡ್ತೀನಿ ಅಂತ ಕೂತ್ಕೊಂಡ್ರಂತೆ. ಅದಕ್ಕೆ ಎಲ್ಲ ಆಯ್ತು ಅಂತ, ಅದೆಲ್ಲ ಕೆಲಸ ಇತ್ತು ಅಂತ ಸಮಾಧಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಪಾದಕ್ಕೆ. ಗಂಗೆ ಆವಾಗ್ಲೇ ಬಂದದ್ದು. ವಾದರಾಜರು ಹೇಳ್ತಾರಲ್ವ, ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿ ತಟಿನಿ. ಎಂಥ ತಟಿನಿ? ತಟಿನಿ ಅಂದ್ರೆ ನದಿ ಅಂತ ಅರ್ಥ. ಎಂಥ ತಟಿನಿ ಅವಳು? ನದಿ. ಯಾವ ನದಿ ಅವಳು ಅಂದ್ರೆ ಶೃಂಗಾರ ಪಾದ, ಶೃಂಗಾರಮಯವಾದಂಥ ಪಾದ ಭಗವಂತನದ್ದು. ಆ ಪಾದ ಎನ್ನುವಂಥದ್ದು ಹೇಗೆ ಬಹಳ ಸುಂದರವಾದಂತಹದ್ದು ಆ ತ್ರಿವಿಕ್ರಮ ರೂಪಿ ಪರಮಾತ್ಮನ ಪಾದ. ಆ ಪಾದ ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ. ನಖದ ತುಂಗ ಅಂದ್ರೆ ತುದಿ, ಆ ತುದಿಯ ತುದಿ ಅಂತೆ, ಅಗ್ರ ತುದಿಯ ತುದಿ ಅಂತ ಅಗ್ರದಿಂದಾಗಿ ತಟಿನಿ, ಅದನ್ನ ಕನಕಾಂಗಾಂಡ ಪಾತಿ ತಟಿನಿ, ಅದರಿಂದ ಸೀಳಿ ಬಂದಿರುವಂತಹ, ಅದು ಎಂತಹದ್ದು ಅಂದ್ರೆ ಬಂಗಾರಮಯವಾಗಿರುವಂತಹ ಕಟಾಹ ಅದು ಬ್ರಹ್ಮಾಂಡದ್ದು. ಕನಕ ಅಂದ್ರೆ ಬಂಗಾರ. ಹಾಗಾಗಿ ಕನಕಾಂಗಾಂಡ ಅಂತ ಅಂಡ ಸೀಳಿ ಬಂದಿರುವ ತಟಿನಿ ಯಾರು ಅಂದ್ರೆ, ತಟಿನಿ ಅಂದ್ರೆ ನದಿ, ಅವಳು ಯಾರು ಅಂತಂದ್ರೆ ಗಂಗೆ ಅಂತ ಹೇಳ್ತಾರೆ. ಹೀಗೆ ಹರಸಿದ ಪರಮಾತ್ಮ. ಆಗ ನೋವಾಯ್ತಲ್ಲ, ಯಾರು ಸಮಾಧಾನ ಮಾಡ್ಲಿಲ್ಲಂತೆ, ಬಿಟ್ಟ, ಹೋಗ್ಲಿ ಬಿಡು ಅಂತ ಸುಮ್ಮನಿದ್ದ. ಆಮೇಲೆ ಏನಾಯ್ತಂತೆ, ಭಗವಂತನಿಗೆ ಪರಶುರಾಮನಾಗಿ ಅವತಾರ ಮಾಡಿದ. ಮುಂದೆ ಪರಶುರಾಮ ಅವತಾರ ಮಾಡಿದಾಗ ಅವನಿಗೆ ಸ್ವಲ್ಪ ಟೈಮ್ ಜಾಸ್ತಿ ಇರಲಿಲ್ಲ. ದುಷ್ಟಕ್ಷತ್ರಿಯರ ಸಂಹಾರ ಅಂತ ಹೊರಟೇ ಬಿಟ್ಟ, ಟೈಮೇ ಇಲ್ಲ ಅವನಿಗೆ. ದುಷ್ಟಕ್ಷತ್ರಿಯರ ಸಂಹಾರ ಅಂತ ಹೊರಟು ಟೈಮ್ ಸಿಗಲಿಲ್ಲ ಅವನಿಗೆ. ಆದ್ರಿಂದ ಅಲ್ಲಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ರಾಮಾವತಾರ ಮಾಡಿದ. ರಾಮಾವತಾರದಲ್ಲಿ ಭಗವಂತನಿಗೇನಾಯ್ತಂತೆ, ಸಣ್ಣ ಕೂಸಿರುವಾಗ್ಲೇನೆ ವಿಶ್ವಾಮಿತ್ರರು ಬಂದ್ರು, ಬರ್ರಿ ಕಾಡಿಗೆ ಹೋಗೋಣ, ಅಲ್ಲಿ ನಾನು ಯಾಗ ಮಾಡ್ತಿದ್ದೀನಿ, ರಕ್ಷಣೆ ಮಾಡ್ರಿ ಅಂತೆಲ್ಲ ಕರ್ಕೊಂಡು ಹೋಗ್ಬಿಟ್ಟ. ಅಲ್ಲೂ ಟೈಮ್ ಇಲ್ಲ ದೇವರಿಗೆ. ಆದ್ರೆ ಈ ಕೃಷ್ಣಾವತಾರ ಇದೆ ಅಲ್ವಾ, ಕೃಷ್ಣಾವತಾರದಲ್ಲಿ ಬೇಕಾದಷ್ಟು ಸಮಯ ಇದೆ ಅಂತ ಪರಮಾತ್ಮ ಯೋಚನೆ ಮಾಡಿದ್ನಂತೆ. ಆ ಪಾದದ ಬೆರಳನ್ನ ಹಿಡ್ಕೊಂಡು ಬೆರಳನ್ನ ಬಾಯಿ ತುದಿಗೆ ತಂದು ಬೆರಳಿಗೆ ಹೇಳಿದ್ನಂತೆ, ಅಯ್ಯೋ ಕಂದ ಬೆರಳೆ, ನಿನಗೆ ಆವತ್ತು ನೋವಾಗಿತ್ತು, ನಾನ್ ತ್ರಿವಿಕ್ರಮನಾಗಿದ್ದಾಗ ನಿನಗೆ ಸಮಾಧಾನ ಮಾಡ್ಲಿಕ್ಕೆ ಆಗ್ಲಿಲ್ಲಪ್ಪ, ಬೇಜಾರು ಮಾಡ್ಕೋಬೇಡೋ ಕಂದ ನೀನು ಅಂತ ಅದಕ್ಕೆ ಮುದ್ದು ಕೊಟ್ಟುಕೊಂಡು ಪರಮಾತ್ಮ ಅದಕ್ಕೆ ಸಮಾಧಾನ ಮಾಡ್ತಾ ಇದ್ದ ಅಂತ. ಹಾಗೆ ಬಾಯಲ್ಲಿ ಬೆರಳಿಟ್ಕೊಂಡ್ರೆ ಇಷ್ಟೆಲ್ಲ ಇತ್ತು ಕಥೆ ಅಂತ ವಾದಿರಾಜರು ಹೇಳುತ್ತಾರೆ.
ಯಾಮರ್ತ್ಯಮರ್ತ್ಯದಿತಿ ಜಾಲಿಭಿರಪ್ಯಭೇದ್ಯಂ ಬ್ರಹ್ಮಾಂಡ ಭಾಂಡಮಭಿನುನ್ನಕ ಕೋಟಿ ಮಾತ್ರಾತ್ ಸ್ವಾಂಗುಷ್ಟ ಪುಷ್ಟ ಸುಭಗಾಂಗುಲಿ ಮಚ್ಯುತಸ್ತಂ ಸಂಗೃಹ್ಯ ಚುಂಬತಿ ಶಿಶು ಪ್ರಕೃತಿ ಶಯಾನಃ. ಅದನ್ನು ಚುಂಬತಿ ಅಂತ ಹೇಳ್ತಾರೆ. ಪರಮಾತ್ಮ ಅದನ್ನೇನ್ ಮಾಡ್ತಿದ್ದ, ಮುದ್ದು ಮಾಡಿ ಹೇಳ್ತಾ ಇದ್ನಂತೆ ಪರಮಾತ್ಮ. ಅಯ್ಯೋ ಬೆರಳೆ, ಬೇಜಾರು ಮಾಡ್ಕೋಬೇಡು ಅಂತ ಹೇಳ್ತಿದ್ನಂತೆ. ವಾದರಾಜರಿಗೆ ಇಷ್ಟಕ್ಕೆ ಸಮಾಧಾನ ಆಗಲ್ಲ ಅವರಿಗೆ. ಮತ್ತೆ ಹೇಳ್ತಾರೆ, ಇಲ್ಲ, ಇನ್ನೂ ಒಂದು ಅನುಸಂಧಾನ ಇತ್ತು ಅಂತ. ಏನದು ಅಂದ್ರೆ, ಪರಮಾತ್ಮ ನನ್ನ ಭಕ್ತರೆಲ್ಲ ಪ್ರತಿನಿತ್ಯವೂ ಕೂಡ ಏನೇನು ಅವರ ಭಕ್ತಿ ಮಾಡ್ತಾರೆ ನನ್ನ ಬಗ್ಗೆ, ಆ ಭಕ್ತಿಯ ರಸವನ್ನ ನನ್ನ ಪಾದಕ್ಕೆ ಸಮರ್ಪಣೆ ಮಾಡುತ್ತಿದ್ದಾರೆ. ನಿತ್ಯ ನನ್ನ ಭಕ್ತರು ನನ್ನ ಪಾದಕ್ಕೆ ಭಕ್ತಿಯ ರಸ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆ ಭಕ್ತಿಯ ರಸ ಎಷ್ಟು ರುಚಿಯಾಗಿದೆ ನೋಡೋಣ ಅಂತ ಬಾಯಲ್ಲಿ ಇಟ್ಟುಕೊಂಡಂತೆ ಪರಮಾತ್ಮ. ಅದನ್ನ ಚಪ್ಪರಿಸಿದ್ರೆ ದೇವರಿಗೆ ಅನಿಸ್ತು, ಅಯ್ಯೋ ಎಷ್ಟು ರುಚಿಯಾಗಿದೆಯಲ್ಲೋ ಇದು ಅಂತ ಬಾಯಿಂದ ತೆಗಿಲಿಕ್ಕೆ ಮನಸ್ಸಿಲ್ಲ. ಆದ್ರೆ ಉಳಿದವರೆಲ್ಲ ಬಿಡಿಸಿ ಹೋಗ್ತಿದ್ರು, ಅಯ್ಯೋ ನನ್ನ ಭಕ್ತರ ರಸ ಅದು, ಭಕ್ತಿ ರಸ, ಕುಡಿತೀನಿ ಬಿಡ್ರು ಅಂತ ದೇವರು ಹೇಳ್ತಿದ್ದಂತೆ. ಇದು ಸಂಕಟವಾಗಿತ್ತು ಪರಮಾತ್ಮನಿಗೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಭಗವಂತ ಅವನು ಮಲಗಿದರೆ, ಓಡಾಡಿದರೆ ಎಲ್ಲವೂ ಒಂದೊಂದು ಲೀಲೆ. ಆದ್ರಿಂದ ಇದನ್ನೆಲ್ಲ ಅನುಸಂಧಾನ ಮಾಡ್ಬೇಕಂತೆ. ಇದನ್ನೆಲ್ಲ ಅನುಸಂಧಾನ, ಮಕ್ಕಳನ್ನ ಪಡೆಯೋದು ದೊಡ್ಡದಲ್ಲ, ಮಕ್ಕಳನ್ನ ಬೆಳೆಸುವಾಗ ಈ ಅನುಸಂಧಾನ ಇರಬೇಕಂತೆ. ಈ ಅನುಸಂಧಾನ ಅಂದ್ರೆ, ಮಕ್ಕಳು ಸಣ್ಣವಿರ್ತಾವೆ, ತುಂಟಾಟ ಮಾಡ್ತಾವೆ, ಏನೋ ಗಲಾಟೆ ಮಾಡ್ತಿರ್ತಾವೆ. ಎಲ್ಲ ಮಾಡಿದ ಕೂಡಲೇ ಅಯ್ಯೋ ಎಷ್ಟೋ ಕೆಲಸ ಮಾಡಬೇಕು, ಎಷ್ಟು ತುಂಟತನ ಮಾಡ್ತೀಯೋ ಬಿಡೋ ಅಂತ ಹೊಡಿಯೋದು ಬಡಿಯೋದಲ್ಲ. ಕೃಷ್ಣ ನಿನ್ ಲೀಲೆನಪ್ಪ ಇದು ಅಂತ ಅನ್ಕೊಳ್ಬೇಕಂತೆ. ತಾಯಿ ಆದವಳಿಗೆ ಆ ಸಮಾಧಾನ ಬರಬೇಕು ಅಂತ ಹೇಳ್ತಾರೆ. ತಾಯಿ, ಅಯ್ಯೋ ಕೃಷ್ಣ ನಿನ್ ಲೀಲೆಯಪ್ಪ ಇದು. ಮಗು ಏನೋ ಬಾಯಲ್ಲಿ ಬೆರಳಿಟ್ಟುಕೊಳ್ತು ಅಂದ್ರೆ, ಕೃಷ್ಣ ನಿನ್ನ ಅವತಾರದಲ್ಲಿ ಮಾಡಿದ್ದೆಲ್ಲ ಅದೇ ನಿನ್ನ ರೂಪನೇ ಕೃಷ್ಣ ಇದು ಅಂತ. ಆ ಮಗು ಏನಾದ್ರೂ ಗಲೀಜು ಮಾಡ್ಕೊಳ್ತು ಅಂತಾದ್ರೆ, ತೊಳಿತಿದ್ದೀವಿ, ಬಳಿತಿದ್ದೀವಿ, ಅದಕ್ಕೆಲ್ಲ ಮಾಡ್ತಾ ಇದ್ದೀವಿ ಅಂದ್ರೆ, ಅಯ್ಯೋ ಎಷ್ಟು ಅಂತ ಮಾಡ್ಬೇಕಪ್ಪ, ಬೇಜಾರು ಮಾಡ್ಕೋಬೇಡಿ, ಕೃಷ್ಣನ್ ಸೇವೆ ಇದು ಅಂತ ಮಾಡ್ಬೇಕಂತ. ಕೃಷ್ಣ ನಿನ್ನ ಸೇವೆ ಇದು ಅಂತ ಮಾಡ್ಕೊಳ್ಬೇಕಂತೆ. ಮಗುವಿಗೆ ತಾಯಿಯಾದವಳು ತನ್ನ ಎದೆ ಹಾಲನ್ನ ಉಣ್ಣಿಸ್ತಾಳೆ ಅಂತ ಆದ್ರೆ, ಕೃಷ್ಣ ನಾನ್ ನಿನಗೆ ನನ್ನ ಎದೆ ಹಾಲನ್ನ ಸಮರ್ಪಣೆ ಮಾಡ್ತಾ ಇದ್ದೇನಪ್ಪ ಅಂತ, ನೈವೇದ್ಯ ಇದು ಅಂತ ಅನುಸಂಧಾನ ಮಾಡಬೇಕಂತೆ. ಆ ಸಂದರ್ಭದಲ್ಲಿ ಬಂತು ಅಂದ್ರೆ, ಅಥವಾ ಕಲ್ತಾದ್ರೂ ಕೂಡ ದ್ವಾದಶ ಸ್ತೋತ್ರವನ್ನ ಹೇಳಬೇಕು ಅಂತ ಹೇಳ್ತಾರೆ. ಹಳೆ ಪುರಾಣಿಕರೆಲ್ಲ ಹೇಳುವಂತ ಮಾತುಗಳು ಇವೆಲ್ಲವೂ ಕೂಡ. ದ್ವಾದಶ ಸ್ತೋತ್ರವನ್ನು ಹೇಳ್ತಾ ಹೇಳ್ತಾ ಮಗುವಿಗೆ ಎದೆ ಹಾಲನ್ನು ಕುಡಿಸಬೇಕಂತೆ. ಈ ರೀತಿಯಲ್ಲಿ ಮಗುವನ್ನು ಬೆಳೆಸಬೇಕು ಅಂತ. ಇದನ್ನೇ ಜಗನ್ನಾಥದಾಸರು ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ಮೆರೆವಾಗ ಅಂತ ಹೇಳ್ತಾರೆ. ಮಕ್ಕಳನ್ನು ಆಡಿಸ್ತಿರಲ್ವಾ, ಅದೆಲ್ಲ ಕೃಷ್ಣ ನೀನ್ ತೋರಿಸಿದ ಲೀಲೆ ಇದು, ನಿನ್ನ ಲೀಲೆ, ನಿನ್ನ ಲೀಲೆ ಅಂತ ಹೇಳಬೇಕು. ನಾನು ಯಾವಾಗ್ಲೂ ಹೇಳಲ್ವೇ, ಏನು ಅಂದ್ರೆ, ಮಕ್ಕಳಾಡಿಸುವಾಗ ಅಂದ್ರೆ ಎರಡರ್ಥ. ಒಂದು, ಮಕ್ಕಳು ಸಣ್ಣವಿದ್ದಾಗ ಅವು ಆಟ ಆಡ್ತಿರ್ತವೆ, ಅದನ್ನೆಲ್ಲ ಆಡಿಸುವಾಗ ಕೃಷ್ಣನ್ ಲೀಲೆ ಅಂತ. ಆಮೇಲೆ ಆ ಮಕ್ಕಳು ದೊಡ್ಡವಾಗ್ತವೆ, ಅವು ನಮ್ಮನ್ನ ಆಡಿಸ್ತವೆ. ಮಕ್ಕಳಾಡಿಸುವಾಗ, ಮಕ್ಕಳು ನಮ್ಮನ್ನ ಆಡಿಸುವಾಗ ಏನ್ ಗತಿ ನಮಗೆ? ಆಗಲೂ ಕೃಷ್ಣ ನಿನ್ನ ನಾಮಸ್ಮರಣೆನೇ ಗತಿ ಅಂತ ಅನ್ಕೊಂಡಿರ್ಬೇಕು. ಅಂತೂ ಜೀವನದುದ್ದಕ್ಕೂ ಕೂಡ ಕೃಷ್ಣ ಅನ್ನುವಂತ ನಾಮಸ್ಮರಣೆ ಬಿಡಬೇಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳುವಾಗ ದಾಸರೇನ್ ಹೇಳ್ತಾರೆ ಗೊತ್ತಾ? ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಕೃಷ್ಣ 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 ಅಂತ 3 ಬಾರಿ ನೆನೆಯಿರೋ ಅಂತಾರೆ. ಏನರ್ಥ 3 ಬಾರಿ ನೆನೆಯಿರಿ ಅಂದ್ರೆ ಏನರ್ಥ? ಅದಕ್ಕೆ ಬಹಳ ಜನ ತಿಳ್ಕೊಂಡದ್ದೇನು ಅಂದ್ರೆ, 3 ಬಾರಿ ಅಂತ ಹೇಳಿದ್ರೆ ಬೆಳಿಗ್ಗೆ ಒಮ್ಮೆ, ಬೆಳಿಗ್ಗೆ ಫಲಹಾರ ಮಾಡುವಾಗ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಒಂದ್ಸರ್ತಿ ಕೃಷ್ಣ ಕೃಷ್ಣ ಅನ್ನಬೇಕು ಅಂತ. ಇನ್ ಕೆಲವರು ಅಷ್ಟು ಸರ್ತಿ ಯಾಕೆ ಹೇಳಬೇಕು, ಬೆಳಿಗ್ಗೆ ಒಂದೇ ಸರ್ತಿ ಕೃಷ್ಣ 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 ಅಂತ ಅಂದ್ಬಿಡೋಣ ಅಂತ ಬೆಳಿಗ್ಗೆ ಮುಗಿಸ್ಬಿಡ್ತಾರೆ ಎಲ್ಲವೂ ಕೂಡ. ಸಾಯಂಕಾಲ ಮತ್ತೆ ನೆನಪಿರಲ್ಲ ಅಂತ ಹಂಗ್ ಮಾಡೋಣ ಅನ್ನೋರು ಇರ್ತಾರೆ. ಅದರ ಅರ್ಥ ಹಾಗಲ್ಲ. 3 ಹೊತ್ತು ಊಟಕ್ಕೆ ಕೃಷ್ಣ ಅನ್ನೋದು ಹಾಗರ್ಥ ಅಲ್ಲ. ಅದಕ್ಕೆ 3 ಬಾರಿ ನೆನೆಯಿರು ಅಂತ ಹೇಳಿದ್ರೆ ದಾಸರು ಹೇಳಿದ್ದು ಯಾವ ಅರ್ಥದಲ್ಲಿ ಅಂದ್ರೆ, ಕೃಷ್ಣ ಅನ್ನುವ ನಾಮಸ್ಮರಣೆ ಇದೆ ಅಲ್ವಾ, ಮನುಷ್ಯನಿಗೆ 3 ಅವಸ್ಥೆಗಳಿದ್ದಾವಂತೆ. 3 ಅವಸ್ಥೆಗಳು ಯಾವುದದು ಅಂತ ಹೇಳಿದ್ರೆ, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವಾರ್ಧಕ್ಯಾವಸ್ಥೆ ಅಂತ. ಮೊದಲು ಬಾಲ್ಯಾವಸ್ಥೆಯಲ್ಲಿ ಕೃಷ್ಣ ಅನ್ನುವ ಶಬ್ದವನ್ನ ಆರಂಭ ಮಾಡಬೇಕು. ಎಲ್ಲಿ ತನಕ? ಯೌವನಾವಸ್ಥೆ ತನಕ ಹೇಳಬೇಕು. ಆಮೇಲೆ 2ನೇ ಕೃಷ್ಣ ಯೌವನಾವಸ್ಥೆಗೆ ಆರಂಭ ಮಾಡಬೇಕು. ಎಲ್ಲಿ ತನಕ? ವಾರ್ಧಕ್ಯಾವಸ್ಥೆ ತನಕ ಹೇಳಬೇಕಂತೆ. ವಾರ್ಧಕ್ಯಾವಸ್ಥೆಯಲ್ಲಿ ಮತ್ತೆ ಕೃಷ್ಣ ಅಂತ ಆರಂಭ ಮಾಡಬೇಕು. ಎಲ್ಲಿ ತನಕ? ಹರಿಪಾದ ಸೇರೋ ತನಕಲೂ ಕೂಡ, ಅಂದ್ರೆ ಜೀವನದ ಉದ್ದದಲ್ಲೂ ಕೂಡ ಕೃಷ್ಣ ಅನ್ನುವ ನಾಮಸ್ಮರಣೆ ಮಾಡ್ರಿ ಅನ್ನುವ ಅರ್ಥದಲ್ಲಿ 3 ಬಾರಿ ನೆನೆಯಿರು ಅಂತ ಹೇಳಿದ್ದು ದಾಸರು. ಹೀಗೆ ಈ ಕೃಷ್ಣ ಅನ್ನುವಂಥ ನಾಮವನ್ನ ಆನಂದದಿಂದ ಪಾನ ಮಾಡುತ್ತಿದ್ರಂತೆ ಎಲ್ಲರೂ ಕೂಡ. ಇಂತಹ ಕೃಷ್ಣ ಇದೆಲ್ಲ ತೊಟ್ಟಿಲಲ್ಲಿ ತೋರಿಸಿದಂತಹ ಲೀಲೆಗಳು ಭಗವಂತನದ್ದು. ಇಂಥ ಅನೇಕ ಲೀಲೆಗಳನ್ನ ತೋರಿಸ್ತಾನೆ ಪರಮಾತ್ಮ.
ಮುಂದೆ ಆಗಬೇಕಾದ್ರೆ ಭಗವಂತ ಪರಮಾತ್ಮ ಲೀಲೆಗಳನ್ನ ತೋರಿಸ್ತಾ ಒಂದೊಂದು ಸಂದರ್ಭಗಳಲ್ಲಿ ಸ್ವಲ್ಪ ದೊಡ್ಡವನಾದ್ನಂತೆ. ದೊಡ್ಡವನಂದ್ರೇನು? ಅಂಬೆಗಾಲಿಡುವ ಸ್ಥಿತಿಗೆ ಬರ್ತಿದ್ದಾನಂತೆ. ಅಂಬೆಗಾಲಿಡುವ ಸ್ಥಿತಿಗೆ ಬರ್ತಾ ಇರಬೇಕಾದ್ರೆ ಕೃಷ್ಣ ಆಗ ಏನಾಯ್ತಂತೆ, ಒಮ್ಮೆ ಬೆಳ್ಳಂಬೆಳಿಗ್ಗೆ ಎದ್ರಂತೆ, ಬೇಗ ಎದ್ಬಿಟ್ರಂತೆ ಒಂದ್ಸರ್ತಿ. ಈ ಕೃಷ್ಣ ಬಲರಾಮ ರಾತ್ರಿ ಮಲಗಬೇಕಾದ್ರೆ ಇಬ್ರು ಒಟ್ಟೊಟ್ಟಿಗೆ ಮಲಗ್ತಿದ್ರಂತೆ. ಬೆಳಿಗ್ಗೆ ಬೇಗ ಎದ್ರಂತೆ ಇಬ್ರು ಎದ್ದು ಕೂಡ್ಲೇನೆ ಓಡಿ ಬಂದ್ರು. ಓಡಿ ಬಂದಾಗ ಇನ್ನೂ ಯಶೋದೆ ಹಾಲು ಕರೆದಿಲ್ಲ. ಬೆಳಿಗ್ಗೆ ಹಾಲು ಕರಿಯದೇ ಇರುವ ಸಮಯಕ್ಕೇನೆ ಇಬ್ರು ಓಡಿ ಬಂದ್ರು. ಓಡಿ ಬಂದು ಕೇಳಿದ್ರಂತೆ, ಅಮ್ಮ ಹಾಲು 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 ಅಂತ ಕೇಳಿದ್ರಂತೆ. ಹಾಲು ಹಾಲು ಅಂತ ತೊದಲ್ ನುಡಿಯಲ್ಲಿ ಕೇಳುವಾಗ ಅದಕ್ಕೆ ಈ ಕೃಷ್ಣ ನೋಡಿದ್ರೆ ಅಂಬೆಗಾಲಿಡ್ತಾನೆ. ಇವನು ಸ್ವಲ್ಪ ಬಲರಾಮ ಸ್ವಲ್ಪ ದೊಡ್ಡವನಾದ್ರಿಂದ ಹೆಜ್ಜೆ ಇಡ್ತಿದ್ನಂತ ಅವನು. ಅದಕ್ಕೆ ಯಶೋದೆ ಹೇಳಿದ್ನಂತೆ, ನೋಡಪ್ಪ, ಈಗ ಹಾಲು ಕೊಡಬೇಕು ಅಂದ್ರೆ ಮನೆಯಲ್ಲಿ ಹಾಲಿಲ್ಲ, ಹಾಲು ಕರೆದಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡಿ, ಒಂದೇ ಒಂದು ಲೋಟ ಹಾಲಿದೆ, ಯಾರಿಗೆ ಕೊಡ್ಲಿ ಹೇಳಿ ಅಂತ. ಇಬ್ರು ಹೇಳಿದ್ರು, ನನಗೆ 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 ಅಂತಂದ್ರಂತೆ. ನನಗೆ ನನಗೆ ಅಂತಂದಾಗ ಆಗ ಯಶೋದೆ ಹೇಳಿದ್ಲಂತೆ, ಇಬ್ಬರಿಗೂ ಕೊಡ್ಲಿಕ್ಕಾಗಲ್ಲ, ಯಾರಾದ್ರೂ ಒಬ್ರಿಗೆ ಕೊಡಬಹುದು, ಆದ್ರೂ ಒಂದು ಕೆಲಸ ಮಾಡಿ, ನಿಮ್ಮಿಬ್ಬರಿಗೂ ಒಂದು ಸ್ಪರ್ಧೆ ಇಡ್ತೀನಿ ಅಂದ್ಲು ಯಶೋದೆ. ಏನು? ಮನೆ ಎದುರಿಗೆ ಯಮುನೆ ಹರಿತಾ ಇದ್ದಂತೆ. ಓಡಿ ಹೋಗಿ ಫಾಸ್ಟ್ ಆಗಿ ಹೋಗಿ ಯಾರು ಯಮುನೆಯಲ್ಲಿ 3 ಸರ್ತಿ ಮುಳುಗಾಕಿ ಓಡಿ ಬರ್ತೀರೋ, ಯಾರು ಫಸ್ಟ್ ಬರ್ತೀರೋ ಅವರಿಗೆ ಕೊಡ್ತೀನಿ ಅಂತ. ಯಶೋದೆ ಅವಳು ಹೇಳಿದ್ದು ಕೃಷ್ಣನಿಗಲ್ಲ, ಬಲರಾಮನಿಗಲ್ಲ, ಮತ್ತೇನು ಅಂದ್ರೆ ನಮ್ಮೆಲ್ಲರಿಗೂ ಹೇಳಿದ್ದಂತೆ ಯಶೋದೆ. ಅಂದ್ರೆ ಅರ್ಥ ಏನು ಅಂದ್ರೆ, ಮಕ್ಕಳು ಬೆಳಿಗ್ಗೆ ಬರ್ತಾವೆ, ಬಂದು ಕೂಡ್ಲೇನೆ ಹಾಲು ಕೊಡಮ್ಮ, ಕಾಫಿ ಕೊಡಮ್ಮ, ಬೂಸ್ಟ್ ಕೊಡಮ್ಮ ಅಂತ ಕೇಳ್ತಾವೆ. ಆಯ್ತು ಕಂದ ಅಂತ ಕಾಯಿಸಿ ಅದನ್ನು ಕೊಟ್ಟು ಬಿಡ್ತೀರಿ. ಈ ಅಭ್ಯಾಸವನ್ನ ಮಾಡಬೇಡಿ. ಬಂದು ಕೂಡ್ಲೆ ಮೊದಲು ಸ್ನಾನ ಮಾಡು ಅಂತ ಹೇಳ್ರಿ. ಸ್ನಾನದ ನಂತರ ಏನಾದ್ರೂ ಕೂಡ ತಗೊಳ್ಬೇಕು, ದೇವರಿಗೊಂದು ನಮಸ್ಕಾರ ಮಾಡಿ. ಈ ಸಂಸ್ಕಾರವನ್ನ ಕೊಡಬೇಕು ಅನ್ನೋದನ್ನ ಯಶೋದೆ ಇದರ ಮೂಲಕವಾಗಿ ಪಾಠವನ್ನ ಹೇಳುತ್ತಾಳೆ. ಓಡಿದ್ರು. ಹೋಗುವಾಗ ಕೃಷ್ಣ ಅಂಬೆಗಾಲಿಡಬೇಕು. ಇವನು ಬಲರಾಮ ಫಾಸ್ಟ್ ಆಗಿ ಹೋದ. ಅದಕ್ಕೆ ಇವನಿಗೆ ಖುಷಿ, ಬಲರಾಮನಿಗೆ, ಕೃಷ್ಣನಿಗಿಲ್ಲ ಹಾಲು, ನಾನೇ ಕುಡಿದು ಬಿಡ್ತೇನೆ ಅಂತ. ಎಲ್ಲಾದ್ರೂ ಉಂಟ? ದೇವರಿಗಿಲ್ಲ ಅಂತ ನಾವು ತಗೊಂಡ್ರೆ ನಮಗೆ ದೇವ್ರು ಕೊಡ್ತಾನ ಹೇಳಿ? ಎಲ್ಲಿ ಸಿಗ್ತದ ನಮಗೆ? ಇವನು ಓಡಿ ಹೋದ ಕೂಡಲೇ ಇವನು ಅಂಬೆಗಾಲಿ ಇಟ್ಕೊಂಡು ನಿಧಾನವಾಗಿ ಹೋದ. ಕೃಷ್ಣ ಅಲ್ಲೇ ದೂರದಲ್ಲೇನೆ ಮಣ್ಣಲ್ಲಿ ಕೂತ್ಕೊಂಡಂತೆ. ಮಣ್ಣಲ್ಲಿ ಕೂತ್ಕೊಂಡು ಮಣ್ಣಿನ ಮನೆ ಕಟ್ಲಿಕ್ಕೆ ಶುರು ಮಾಡಿದ. ಮಣ್ಣಿನ ಮನೆ ಕಟ್ತಿದ್ದಾರೆ. ಕಟ್ಟುವಾಗ ಕೃಷ್ಣನಿಗೆ ಹೇಳಿದೆ ಇವನು ಕೃಷ್ಣ ನೋಡು, ನಾನು ಹಾರ್ತಾ ಇದ್ದೀನಿ, ನಾನೇ 3 ಮುಳುಗು ಹಾಕಿ ಬರ್ತೀನಿ, ನನಗೆ ಹಾಲು ಸಿಗ್ತದೆ, ನಿನಗಿಲ್ಲ ನೋಡು ಅಂತ ಹೇಳಿದೆ. ಅದಕ್ಕೆ ಇವನ್ ಕೃಷ್ಣ ಹೇಳಿದ, ಅಣ್ಣ ಪರವಾಗಿಲ್ಲಣ್ಣ, ನೀನೇ ಹಾಲು ಕುಡಿಯುವಂತಿ ಅಂದವನು, ನೀನೇ ಕುಡಿಯುವಂತಿ ಅಂತ. ಆಯಿತು ಅಂತ ಹೋದ. ಬಲರಾಮ ಆನಂದವಾಯಿತು. ಆನಂದದಿಂದ ಮೇಲಿಂದ ಹಾರಿದ. ಒಂದು ಸರ್ತಿ ಹಾರಿದ ಕೂಡಲೇ ಮುಳುಗಿ ಒಂದು ಸರ್ತಿ ಮೇಲೆ ಏಳ್ತಾನೆ. ನೋಡ್ತಾನೆ, ಆ ಯಮುನಾ ನದಿನೇ ಕಾಣಿಸ್ತಾ ಇಲ್ಲ, ದೊಡ್ಡ ಸಮುದ್ರವಾಗಿ ಹೋಗ್ಬಿಟ್ಟಿದೆ. ಮಧ್ಯದಲ್ಲಿ ಒಂದು ಸಣ್ಣದಾಗಿರುವಂತ ಒಂದು ದ್ವೀಪ, ಆ ನದಿನೇ ಕಾಣ್ತಾ ಇಲ್ಲ. ಇಲ್ಲಿ ಏನಾಯ್ತು, ಇದು ಎಲ್ಲಿ ಹೋಯ್ತು ಅಂತ ನೋಡ್ತಾನೆ. ಗಾಬರಿ ಅವನಿಗೆ ಒಂದ್ ಸರ್ತಿ. ಆಮೇಲೆ ಇದ್ದಕ್ಕಿದ್ದಾಗೆ ಅಲ್ಲೆಲ್ಲ ಬಹಳ ಜನ ಏನ್ ಮಾಡ್ತಿದ್ರಂತೆ, ಡಂಗೂರವನ್ನು ಬಡ್ಕೊಂಡು ಬರ್ತಿದ್ರಂತೆ. ಏನು ಅಂದ್ರೆ ಮಹಾರಾಜನಿಗೆ ಜೈವಾಗಲಿ ಅಂತಿದ್ರು ಅಲ್ಲೆಲ್ಲ. ಇವ್ನು ನೋಡ್ದ ಬಲರಾಮ, ಅಲ್ಲಿ ರಾಜನೇ ಕಾಣ್ತಿರ್ಲಿಲ್ಲ ಅಲ್ಲಿ. ಇವ್ರು ನೋಡಿದ್ರೆ ಮಹಾರಾಜನಿಗೆ ಜೈವಾಗಲಿ ಅಂತ ಹೇಳ್ತಿದ್ದಾರೆ. ಇವನೇನಂದ, ನಿಮ್ ರಾಜ ಎಲ್ಲಿ ಅಂತ ಕೇಳದ ಬಲರಾಮ. ರಾಜ ಎಲ್ಲಿ ಅಂತ ಕೇಳಿದ್ರೆ, ರಾಜ ನೀವೇ ನಮ್ ರಾಜ ಅಂದ್ರವ್ರು. ಬಲರಾಮನಿಗೆ ನೀನೇ ನಮ್ ರಾಜ ಅಂತ. ಅಲ್ಲೋ, ನಾನ್ ಹೆಂಗ್ ನಿಮ್ ರಾಜ? ನಾನ್ ಕೃಷ್ಣನ ಅಣ್ಣ, ನಾನು ನಿಮ್ ರಾಜ ಅಲ್ಲ ಅಂತ ಇವನು. ಅದಕ್ಕೆ ಇಲ್ಲ, ನಾವು ನಮ್ದೊಂದು ಇದು ಹೊಸ ಒಂದು ದ್ವೀಪ, ಈ ದ್ವೀಪದಲ್ಲಿ ಒಂದು ಸಂಪ್ರದಾಯ ಇದೆ ನಮಗೆ ಅಂದ. ಏನು ಅಂದ್ರೆ, ನಮ್ಮ ರಾಜ ಸತ್ತು ಹೋಗಿದ್ದಾನೆ. ನಮ್ಮ ರಾಜ ಸತ್ತಾಗ ಆ ಸಂದರ್ಭದಲ್ಲಿ ಹೊಸದಾಗಿ ಯಾರು ನಮ್ಮ ದೇಶಕ್ಕೆ ಎಂಟ್ರಿ ಕೊಡ್ತಾರೋ ಅವರೇ ನಮ್ಮ ದೇಶದ ರಾಜ ಆಗಬೇಕು ಅಂತ ನಮ್ಮ ನಿಯಮ ಅಂತ. ಹೌದಾ? ಖುಷಿ ಆಯ್ತು ಅವನಿಗೆ. ಪರವಾಗಿಲ್ಲ, ನಾನು ಮನೆಗೆ ಹೋಗಿದ್ರೆ 1 ಲೋಟ ಹಾಲು ಕುಡಿತಿದ್ದೆ, ಇಲ್ಲಿ ಹೋಗ್ಬಿಟ್ಟು ಒಂದು ಕೊಡಗಟ್ಲೆ ಕುಡಿಬೋದು ಬೇಕಾದ್ರೆ ಅಂತ ಅನ್ಕೊಂಡು, ನಡ್ರಿ ಹೋಗೋಣ ಅಂತಂದ. ಸರಿ ಆಯ್ತು ಅಂತ ಹೋದ್ರಂತೆ. ಹೋದ ಕೂಡ್ಲೇನೆ ಅಲ್ಲಿ ಏನಾಯ್ತು ಅಂದ್ರೆ, ಬಲರಾಮ ಹೋದ, ಸಿಂಹಾಸನದಲ್ಲಿ ಕೂತ. ಇದ್ದಕ್ಕಿದ್ದಾಗಿ ಒಬ್ಬ ಹೆಣ್ಮಗಳು ಓಡಿ ಬಂದ್ಲಂತೆ. ರೀ 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 ಅಂದ್ಲಂತೆ. ಯಾರಿದು ಅಂತ ಕೇಳಿದಾಗ ಅಲ್ಲಿದ್ದವರೆಲ್ಲ ಹೇಳಿದೆ, ಇಲ್ಲ ನಮ್ಮ ದ್ವೀಪದಲ್ಲಿ ಇನ್ನೊಂದು ಸಂಪ್ರದಾಯ ಇದೆ ಅಂದ್ರು ಅವ್ರು. ಏನು ಅಂದ್ರೆ, ಹಳೇ ರಾಜನ ಹೆಂಡತಿನೇ ಹೊಸ ರಾಜನಿಗೂ ಹೆಂಡತಿ ಆಗ್ತಾಳೆ ಅಂತಂದ್ರು. ಏನು ಸಂಪ್ರದಾಯ ಇಟ್ಕೊಂಡಿರಲ್ಲ ಮಾರಾಯ ಅಂತ ಅನ್ಕೊಂಡ. ಸರಿ ಸುಮ್ನಾದ. ಆಮೇಲೆ ಏನೋ ಊಟಕ್ಕೆ ಹೋಗ್ತೇನೆ ಅಂತ ಹೋದ್ರೆ 10 ಜನ ಮಕ್ಕಳು
ಕೂಡ್ಲೆ ಓಡಿ ಬಂದುಕೊಂಡು ಎಲ್ಲರೂ ಕೂಡ ಅಪ್ಪ 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 ಅಂದ್ವಂತೆ. ಅಲ್ಲೋ ನಾನೇ ಸಣ್ಣ ಕಂದ, ನನ್ನನ್ನ ಅಪ್ಪ ಅಂತಿದ್ದೀರಲ್ಲೋ ಯಾಕೆ ಅಂದ್ರೆ ಅವರೆಲ್ಲ ಹೇಳಿದ್ರು, ಇಲ್ಲ ಸ್ವಾಮಿ ನಮ್ದು ಇನ್ನೂ ಒಂದು ಸಂಪ್ರದಾಯ ಇದೆ ಅಂದ್ರೆ ಅವರು. ನನಗೆ ಅರ್ಥ ಆಯ್ತು ಬಿಡ್ರಿ ಎಂದ ಇವನು. ಏನು ಅಂದ್ರೆ ಹಳೇ ರಾಜನ್ ಮಕ್ಕಳೇ ನನಗೂ ಮಕ್ಕಳಾಗ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ ಅಂದ್ರು. ಯೋ ದೇವ್ರೆ ಏನ್ ಸಂಪ್ರದಾಯಪ್ಪ, ಇಷ್ಟ ಆಯ್ತಲ್ಲ. ಇದ್ದಕ್ಕಿದ್ದ ಹಾಗೆ ಏನಾಯ್ತಂತೆ, ಆ ಹೆಂಡತಿ ಇದ್ಲಲ್ಲ ಹಳೆ ರಾಜನ ಹೆಂಡತಿ, ಆ ಹೆಂಡತಿಗೆ ಸಣ್ಣ ವಯಸ್ಸಿನ ಹುಡುಗ ನನ್ನ ಜೀವನದಲ್ಲಿ ಗಂಡನಾಗಿ ಬಿಟ್ನಲ್ಲ ಅಂತ ಇಷ್ಟು ಖುಷಿ ಆಯ್ತು ಅವಳಿಗೆ. ಅಂದ್ರೆ ಸಂತೋಷ ಜಾಸ್ತಿ ಆಗಿ ಎದೆ ಒಡೆದು ಸತ್ತೋಗ್ಬಿಟ್ಲಂತ ಅವಳೇ ಹೋಗ್ಬಿಟ್ಲು. ಅವಳೇ ಹೋದ ಕೂಡ್ಲೇನೆ ಆಮೇಲೆ ಅವಳ ದೇಹಕ್ಕೆ ಸಂಸ್ಕಾರ ಆಗಬೇಕು, ಎಲ್ಲ ಆಯ್ತು. ಅಲ್ಲಿ ನಡೀತಾ ಇದೆ ಎಲ್ಲ ಕ್ರಮಗಳೆಲ್ಲ ನಡೀತಿದ್ವು ಅಂತ. ನಡಿಬೇಕಾದ್ರೆ ಈ ಬಲರಾಮನು ಎಲ್ಲೋ ದೂರದಲ್ಲಿ ಕೂತಿದ್ದ ಹೋಗಿ ಪಾಪ. ಈ ಬಲರಾಮ ದೂರದಲ್ಲಿ ಕೂತಾಗ ಈ ಸತ್ತಾಗ ತಮಟೆ ಬಾರಿಸ್ತಿರ್ತಾರೆ. ಹಾಗೆ ಈ ಬಲರಾಮನ ಎದುರಿಗೆ ಬಂದು ತಮಟೆ ಬಾರಿಸ್ತಿದ್ರಂತೆ. ಈ ಬಲರಾಮ ಒಂದ್ ಸ್ವಲ್ಪ ಪರಿಚಯ ಇತ್ತು ಅವನಿಗೆ, ಅಷ್ಟು ತಿಳುವಳಿಕೆ ಇತ್ತು. ಅವನು ಕೇಳಿದ್ನಂತೆ, ಅಲ್ಲ ನಮ್ಮೂರಲ್ಲೆಲ್ಲ ಈ ತಮಟೆ ಬಾರಿಸ್ಬೇಕಾದ್ರೆ ಸತ್ತು ಹೆಣದ ಮುಂದೆ ಬಾರಿಸ್ತಿರ್ತಾರೆ, ನೀವ್ ಯಾಕೆ ನನ್ ಮುಂದೆ ಬಾರಿಸ್ತಿದ್ದೀರಲ್ಲ ಅಂತ ಕೇಳಿದ್ನಂತೆ. ನನ್ನ ಎದುರಿಗೆ ಯಾಕೆ ಬಾರಿಸ್ತೀರಿ ನೀವು ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಇಲ್ಲ ನಮ್ಮ ದ್ವೀಪದಲ್ಲಿ ಇನ್ನೊಂದು ಸಂಪ್ರದಾಯ ಇದೆ ಅಂದ್ರು ಅವ್ರು. ಅಯ್ಯೋ ಮಹಾರಾಜ ಹೆದರಿಕೆ ಆಯ್ತು ಅವನಿಗೆ. ಏನು ಅಂತ ಕೇಳಿದ್ದಕ್ಕೆ ಹೇಳಿದ್ರಂತೆ, ಏನಿಲ್ಲ ಈಗೇನು ಇವಳು ಸತ್ತಿದ್ದಾಳಲ್ಲ ಹೆಂಡತಿ, ಆ ಹೆಂಡತಿಗೆ ಸಂಸ್ಕಾರವನ್ನ ಮಾಡಬೇಕಾದ್ರೆ ಗಂಡನು ಕೂಡ ಸಹಗಮನ ಮಾಡಬೇಕು ಅಂತ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಅಂದ್ಬಿಟ್ರು ಅವ್ರು. ಎಲ್ಲಿಗೆ ತೊಂದರೆ ಅಲ್ಲೋ ನನ್ನ ಅಂತ ಅನ್ಕೊಂಡವ್. ಅಂದ್ರೆ ನನ್ನನ್ನು ಒಂದೇ ದಿವಸಕ್ಕೇನೆ ಎಲ್ಲ ಇದೇನಂತಾರಲ್ಲ, ಈ ಕೆಲವು ಮ್ಯಾಚ್ಗಳು ನಡೀತಿರ್ತಾವಲ್ಲ T20 ಮ್ಯಾಚ್ ಅಂತ, ಅದಕ್ಕಿಂತ ಫಾಸ್ಟ್ ಇದು. ಒಂದೇ ದಿವಸದಲ್ಲಿ ಹೆಂಡತಿ ಮಕ್ಕಳು ಸಾವು ಎಲ್ಲ ಒಟ್ಟಿಗೆ, ಎಲ್ಲಿಗೆ ತಂದ್ಬಿಟ್ರಲ್ಲ ನನ್ನ ಅಂತ ಅನ್ಕೊಂಡು ಅವಾಗ ಹೇಳ್ದ ಬಲರಾಮ ಉಪಾಯ ಮಾಡಿದ್ನಂತೆ. ನೀವು ಹೇಳಿದ್ದನ್ನು ಕೇಳ್ತೀನಿ ನಾನು, ಆದ್ರೆ ಒಂದು ಕಂಡೀಷನ್ ಅಂದ. ಏನು ಅಂದ್ರೆ ಒಂದು ಸರ್ತಿ ನಾನು ಸಮುದ್ರದಲ್ಲಿ ಮುಳುಗಿ ಬರ್ತೀನಿ ಅಂತಂದ, ಸ್ನಾನ ಮಾಡಿ ಬರ್ತೀನಿ, ಆಮೇಲೆ ಸಹಗಮನ ಮಾಡ್ತೀನಿ. ಸರಿ ಆಯ್ತು ಅಂದ್ರು ಅವರು. ಆಯ್ತು ಅಂತ ಸಮುದ್ರಕ್ಕೆ ಬಂದು ಸಮುದ್ರದಲ್ಲಿ ಮುಳುಗುವಾಗ ಅವನು ಅನ್ಕೊಂಡ, ಕೃಷ್ಣ ನಿನಗೆ ಹಾಲು ಕೊಡಲ್ಲ ಅಂತ ನಾನು ಕುಡಿಲಿಕ್ಕೆ ಅಂತ ಮೊದಲು ಸ್ನಾನ ಮಾಡಿದ್ರಿಂದ ಇಂಥ ಸ್ಥಿತಿಗೆ ತಂದೆಯಲ್ಲೋ ಕೃಷ್ಣ. ಬೇಡಪ್ಪ, ನನ್ನ ಜೀವನದಲ್ಲಿ ಹಾಲೇ ಬೇಡ ನನಗೆ, ನೀನೇ ಕುಡಿಯುವಂತೆ ಹಾಲನ್ನ. ಕೃಷ್ಣ ನಿನಗೇ ಸೇರಬೇಕಾದ್ದು, ನನ್ನನ್ನು ಮಾತ್ರ ರಕ್ಷಣೆ ಮಾಡಪ್ಪ ಇದರಿಂದ ಅಂತ ಅನ್ಕೊಂಡು ಎರಡು ಕೈ ಜೋಡಿಸಿಕೊಂಡು ಮೂರ್ಧನ್ಯೇ ಶೋಂಜಲಿರ್ಮೇ ದೃಢತರ ಮಿಹತೆ, ಹೀಗೆ ಗಟ್ಟಿಯಾಗಿ ತಲೆ ಮೇಲಿಟ್ಟುಕೊಂಡು ಒಂದು ಸರ್ತಿ ಕೃಷ್ಣ ಅಂತ ಅನ್ಕೊಂಡು ಒಂದು ಸರ್ತಿ ಮುಳುಗಿದ್ನಂತೆ. ಕೃಷ್ಣ ರಕ್ಷಣೆ ಮಾಡು ಅಂತ ಇಷ್ಟು ಹೇಳಿಕೊಂಡು ಮುಳುಗಿ ಮೇಲೆ ಏಳುತ್ತಾನೆ. ಸಮುದ್ರ ಮಾಯೆಯಾಗಿದೆ, ಹಳೇ ಯಮುನೆ ಬಂತು, ಎದುರಿಗೆ ಕೃಷ್ಣ ಕಂಡ. ಅಬ್ಬಾ ಬದುಕಿದ್ನಲ್ಲ ಅಂತ ಅನ್ಕೊಂಡಂತೆ. ಜೀವನದಲ್ಲಿ ಎಷ್ಟು ಅದ್ಭುತ ನೋಡಿ. ನಮ್ಮ ಜೀವನದಲ್ಲೂ ಕೂಡ ಅನೇಕ ಬಾರಿ ಕಷ್ಟಗಳು ಬರ್ತಿರ್ತಾವೆ. ನಾವ್ ಅನ್ಕೊಳ್ತೀವಿ ನಾವೇ ಏನೋ ಪರಿಹಾರ ಮಾಡ್ಕೊಳ್ತೀವಿ, ಅದೇ ಒಂದ್ಸರ್ತಿ ಕೃಷ್ಣನ್ ಸ್ಮರಣೆ ಮಾಡ್ರಿ. ಕೃಷ್ಣನ ಸ್ಮರಣೆಯನ್ನ ಮಾಡಿದ್ವಿ ಅಂತ ಆದ್ರೆ ಅದರ ಮೂಲಕವಾಗಿ ಭಗವಂತ ಏನು ಮಾಡ್ತಾನಂತೆ, ಕೃಷ್ಣ ಪರಮಾತ್ಮ ಅದನ್ನ ರಕ್ಷಣೆ ಮಾಡ್ತಾನೆ ಭಗವಂತ. ಆದ್ರೆ ನಾವು ಅದು ಸ್ಮರಣೆ ಮಾಡಲ್ಲ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ, ಕೃಷ್ಣ ಎಂದೆನಲು ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣಾಯನ ಬಾರದೆ. ಒಂದು ಸರ್ತಿ ಕೃಷ್ಣ ಅಂತ ಭಕ್ತಿಯಿಂದ ಹೇಳಿದ್ರೆ ಜೀವನದಲ್ಲಿ ಕಷ್ಟಗಳೇ ಇಲ್ಲದಂತೆ ಮಾಡುತ್ತಾನೆ. ನಾವು ಮಾಡೋದಿಲ್ಲಲ್ಲ. ಅದರಿಂದ ಕೃಷ್ಣ ಅನ್ನುವ ನಾಮಸ್ಮರಣೆ ಬಿಡಬೇಡ್ರಿ ಅಂತ ಹೇಳ್ತಾನೆ. ಇವರು ಮಾಡಿದ್ರು ಬಲರಾಮ್ ದೇವರು, ಅದಕ್ಕೆ ರಕ್ಷಣೆಯಾಗಿ ಬಂದ್ರು ಹೊರಗೆ ಬಂದು ಕೂಡ್ಲೇನೆ ಎರಡು ಮುಳುಗಾಗಿ ಬಂದ್ರು. ಕೃಷ್ಣ ನನ್ ಸ್ನಾನ ಆಯ್ತು, ಹೋಗೋಣ ಮನೆಗೆ ಬರ್ತೀಯಾ ಅಂತ ಕೇಳಿದ. ಅಲ್ಲಿ ತನಕಲೂ ಕೂಡ ಅವನಿಗಿತ್ತು. ಕೃಷ್ಣ ಕೇಳಿದ್ನಂತ ಒಂದ್ ಸರ್ತಿ, ಅಣ್ಣ ಎರಡೇ ಸರ್ತಿ ಮುಳುಗ್ ಹಾಕಿದ್ದಿ, ಅಮ್ಮ 3 ಹೇಳಿದ್ರು, ಇನ್ನೊಂದ್ಸರಿ ಮುಳುಗ್ ಹಾಕ್ತೀಯ ನೋಡು ಅಂದ್ರಂತ. ಇವನು ಹೇಳ್ದ, ಅಪ್ಪ ಕೃಷ್ಣ ಈಗಲೇ ಎರಡಕ್ಕೆ ಎಲ್ಲೆಲ್ಲೋ ಹೋಗಿ ಬಂದೀನೋ ಮಾರಾಯ, ಇನ್ನೊಂದು ಮುಳುಗ್ ಹಾಕಿದ್ರೆ ಇನ್ನೆಲ್ಲಿ ತೇಳ್ತೀನೋ ಗೊತ್ತಿಲ್ಲ, ಬೇಡ ಕೃಷ್ಣ ಒಂದ್ ಇಷ್ಟು ಸಾಕು ನನಗೆ ಅಂತಂದ. ಆಯ್ತಣ್ಣ ಹೋಗೋಣ ಅಂತ ಹೋಗುವಾಗ ಏನಾಯ್ತಂತೆ, ಅಲ್ಲಿ ತನಕಲೂ ಕೂಡ ಕೃಷ್ಣ ದೇವರು ಅಂತ ಅನಿಸಿತ್ತು ಬಲರಾಮನಿಗೆ. ಆದ್ರೆ ಮತ್ತು ಮನೆಗೆ ಹೋಗ್ಬೇಕಾದ್ರೆ ಇಲ್ಲ ನಾನೇ ಅಂತ ಅನಿಸ್ಬಿಡ್ತ ಅವನಿಗೆ. ನಾನೇ ಅಂತ ಅಂದ್ರೆ ನಾನೇ ಮಾಡಿದ್ದೀನಿ ಅಂತ ಅನ್ನೋ ಭಾವ ಬಂದ್ಬಿಡುತ್ತೆ. ಅದು ಮನುಷ್ಯ ಬುದ್ಧಿ ಅಂತ ಹೇಳ್ತಾರೆ. ಯಾವಾಗಲೂ ಹಾಗೆ ಇಲ್ಲೆಲ್ಲ ಕೂತಿರ್ತೀವಿ, ಪ್ರವಚನ ಕೇಳಬೇಕಾದ್ರೆ ಹೌದು ಕೃಷ್ಣ ಅಂತ ಸ್ಮರಣೆ ಮಾಡಬೇಕು, ಸದಾ ಅವನೇ ರಕ್ಷಣೆ ಮಾಡೋದು, ಗೋವಿಂದ ಅನ್ಬೇಕು, ರಾಮ ಅನ್ಬೇಕು, ಎಲ್ಲ ಅನುಸಂಧಾನ ಮಾಡಿರ್ತೀವಿ. ಇಲ್ಲಿಂದ ಹೊರಗೆ ಗುಡಿ ದಾಟಿ 1-2 ಹೆಜ್ಜೆ ಮುಂದಕ್ಕೆ ಹೋದ್ವೋ ಇಲ್ಲೋ, ಆ ಟ್ರಾಫಿಕ್ ಅದು ಇದು ನೋಡ್ಬೇಕಾದ್ರೆ ತಲೆಯಲ್ಲಿ ಕೇಳಿದ್ದೆಲ್ಲ ಓಡೇ ಹೋಗಿಬಿಡುತ್ತದೆ. ಆಮೇಲೆ
ಮನೆಗೆ ಹೋದ್ನೇನೋ ಮತ್ತೇನ್ ಮಾಡ್ಲಿ ಹಾಗೇನ್ ಮಾಡ್ಲಿ ಇದೇ ಯೋಚನೆ ಬರುತ್ತದೆ ನಮಗೆ. ಹೀಗಾಗಿ ಬಿಡುತ್ತದೆ ಇಂತಹ ಸ್ಥಿತಿ ನಮ್ದು. ಅದರಿಂದಾಗಿ ಹಾಗಿರಬಾರ್ದು. ಅವನಿಗೆ ಅದೇ ತೀರಿ ನರಬುದ್ಧಿ ಬಂತು, ಅವನಿಗೆ ನರ ಅಂತಲೇ ಹೆಸರು ಅವನಿಗೆ. ಹಾಗಾಗಿ ನರಬುದ್ಧಿ ಬಂತು ಅವನಿಗೆ. ನರಬುದ್ಧಿ ಬಂದು ಮನೆಗೆ ಹೋದ ಕೂಡಲೇ ಯಶೋದೆ ಕೇಳಿದ್ಲಂತೆ, ಯಾರು ಮೊದಲು ಸ್ನಾನ ಮಾಡಿದ್ದು ಅಂತ. ಯಾರು ಮೊದಲು ಸ್ನಾನ ಮಾಡಿದ್ದು ಅಂತ ಕೇಳಿದ ಕೂಡಲೇ ಇವನ್ ಬಲರಾಮ ಅಮ್ಮ ನಾನೇ ಎಂದ. ಹಾಗಾದ್ರೆ ಬಲರಾಮನಿಗೆ ಹಾಲು ಅಂತ ಒಂದು ಲೋಟವನ್ನು ತಂದು ಹಾಲನ್ನ ಬಲರಾಮನ ಎದುರಿಗೆ ಇಟ್ಟು ಕೂಡಲೇ ಆಯ್ತು ಅಂತ ತಗೊಂಡ. ಇನ್ನೇನು ತುಟಿಗೆ ಹಚ್ಚಬೇಕಷ್ಟೆ. ಅಷ್ಟರಲ್ಲೇನೆ ಕೃಷ್ಣ ಹೇಳಿದ್ನಂತೆ, ಅಣ್ಣ ಅಮ್ಮನಿಗೆ ಹೇಳ ಅಂತ ಕೇಳಿದ. ಏನೋ ಅಂತ. ಅದೇ ಹೊಸ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ರಲ್ಲ ಹೇಳೇನೋ ಅನ್ನ. ಎಲ್ಲ ಕಪಟ ನಾಟಕ ಸೂತ್ರಧಾರಿ ಎಲ್ಲ ನೀನೇ ಮಾಡಿದ್ದೇನೋ ಭಗವಂತ. ಕೃಷ್ಣ ಬೇಡಪ್ಪ, ನನಗೆ ಈ ಹಾಲು ಬೇಡ. ನಿನಗೆ ಸಮರ್ಪಣೆ ಮಾಡದೆ ನಾನೇನಾದ್ರೂ ತಗೊಂಡೆ ಅಂದ್ರೆ ನನ್ನ ಜೀವನದಲ್ಲಿ ಬದುಕಿರಬಾರ್ದು, ಹಾಗೆ ಮಾಡಿಬಿಡ್ತೀನಿ. ದೊಡ್ಡ ತಪ್ಪು ಮಾಡಿದ ಹಾಗಾಗತ್ತೆ. ಕೃಷ್ಣ ನಿನಗೆ ಮೊದಲು ಸಮರ್ಪಣೆ ಆಗಬೇಕು ಅಂತ ಆ ಹಾಲನ್ನ ಕೃಷ್ಣನ ಎದರಲ್ಲಿ ಇಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ನಂತೆ. ಅನ್ನವ ನಿನಗರ್ಪಿಸದ ಜ್ಞಾನದಿ ಉಣ್ಣುವ ನಾಲಿಗೆ ತಪ್ಪು, ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು. ಇವೆಲ್ಲ ತಪ್ಪುಗಳು ಅಂತ ಹೇಳಿದ್ದಾರೆ. ಆದ್ರಿಂದ ದೇವರಿಗೆ ಸಮರ್ಪಣೆ ಮಾಡದೇನೆ ಸ್ವೀಕಾರ ಮಾಡಿದ್ರೆ ದೊಡ್ಡ ತಪ್ಪಾಗತ್ತೆ, ಅನರ್ಥ ಆಗತ್ತೆ. ನೀವ್ ಏನೇ ತಗೊಳ್ರಿ, ಒಂದ್ ಲೋಟ ನೀರ್ ಕುಡೀರಿ, ಒಂದ್ ಹನಿ ಬಾಯಿಗೆ ಏನಾದ್ರೂ ಒಂದ್ ಹನಿ ನೀರ್ ಹಾಕಿದ್ರು ಕೂಡ ಕೃಷ್ಣ ನಿನಗೆ ಅರ್ಪಿತ ಅಂತ ಅಂದುಕೊಳ್ಳಿ. ಒಂದ್ ಲೋಟ ಹಾಲು ಕುಡಿದ್ರು, ಕೃಷ್ಣ ನಿನಗೆ ಸಮರ್ಪಿತವಾದದ್ದನ್ನು ಸ್ವೀಕಾರ ಮಾಡುತ್ತಿದ್ದೇನೆ. ಪ್ರತಿಯೊಂದನ್ನು ಹೀಗೆ ಅನುಸಂಧಾನ ಮಾಡಬೇಕಂತ ಈ ರೀತಿ ಕೃಷ್ಣ ಪರಮಾತ್ಮ ಇದನ್ನು ತೋರಿಸಿಕೊಡ್ತಾನೆ ಇದರ ಮೂಲಕವಾಗಿ. ಆದರೆ ಭಗವಂತನಿಗೆ ಯಾವ ವಿಧಿ ನಿಯಮಗಳು ಇಲ್ಲ ಅನ್ನೋದನ್ನು ತೋರಿಸಿದ ಪರಮಾತ್ಮ. ಈ ರೀತಿ ಕೃಷ್ಣನ ಬಾಲ್ಯ ಎನ್ನುವಂತಹದ್ದು ಎಷ್ಟು ಸುಂದರವಾಗಿತ್ತು ಅಂತ ಹೇಳ್ತಾರೆ. ಬಾಲ್ಯದಲ್ಲಿ ಅನೇಕ ಪಾಠಗಳನ್ನ ಮಾಡಿದ್ದಾನೆ ನಮಗೆ. ಇದರ ಜೊತೆಗೆ ಒಮ್ಮೆ ಏನಾಯ್ತಂತೆ, ಮನೆಯಲ್ಲಿ ಇರುವಾಗ ಅಂಬೆಗಾಲಿಡ್ತಿದ್ದ ಕೃಷ್ಣ. ಮಕ್ಕಳು ಸಾಮಾನ್ಯ ಒಂದೇ ಹತ್ರ ಮಲಗಿರುವ ಸ್ಥಿತಿ ಇರುತ್ತಲ್ಲ, ಆವಾಗ ಏನಾಗತ್ತಂತೆ ಅಷ್ಟು ಸಮಸ್ಯೆ ಇರಲ್ಲ. ಮಕ್ಕಳು ಒಂದೇ ಕಡೆ ಇರ್ತಾವೆ, ತಾಯಿ ಆ ಕಡೆ ಈ ಕಡೆ ಓಡಾಡ್ಕೊಂಡಿರ್ಬೋದು. ಆದ್ರೆ ಮಕ್ಕಳು ಅಂಬೆಗಾಲಿಡ್ಲಿಕ್ಕೆ ಶುರು ಮಾಡುತ್ತವೆ ನೋಡಿ, ಅಲ್ಲಿ ಇಲ್ಲಿ ಹೋಗ್ತವೆ, ಕಿತ್ತುತ್ತವೆ, ಸಾಮಾನು ತೆಗಿತವೆ, ಎಳಿತವೆ, ಬಳಿತವೆ, ಏನ್ ಬೇಕಾದ್ ಹಾಗೆಲ್ಲ ಮಾಡ್ತೇವೆ. ಏನ್ ಮಾಡ್ತಿದ್ದೀವಿ ಅಂತ ಅವು ಗೊತ್ತಿರುವುದಿಲ್ಲ, ಏನ್ ತಗೊಳ್ತಿದ್ದೀವಿ ಅಂತ ಗೊತ್ತಿರಲ್ಲ. ಈ ಯಶೋದೆ ಸೆರಗ್ ಹಿಡ್ಕೊಂಡು ಯಾವಾಗಲೂ ಓಡಾಡ್ತಿತ್ತಂಥದ್ದು ಕೂಸು, ಅಂಬೆಗಾಲಿ ಇಟ್ಕೊಂಡು. ಅವಳು ಸೆರಗ್ ಹಿಡ್ಕೊಂಡು ಓಡಾಡ್ತಾ ಇದ್ರೆ ಇವಳು ಹೇಳಿದ್ಲಂತೆ, ಕೃಷ್ಣ ಸುಮ್ಮನೆ ನೀನು ಅಂಬೆಗಾಲಿ ಇಟ್ಕೊಂಡು ಸೆರಗ್ ಹಿಡ್ಕೊಂಡು ಬರ್ತಾ ಇದ್ರೆ ನನಗೆ ಆಗಲ್ಲೋ ಕೃಷ್ಣ, ಎತ್ಕೊಳ್ಬೇಕಾಗ್ತದೆ. ಎಷ್ಟೊತ್ತು ನಾನು ಎತ್ಕೊಳ್ಲಿಕ್ಕಾಗ್ತದೆ, ಕೆಳಗಿಳಿಯೋ ನೀನು, ಸ್ವಲ್ಪ ಅಲ್ಲೆಲ್ಲಾದ್ರೂ ಆಟ ಆಡ್ಕೋ ಅಂತಂದ್ಲು. ಇಲ್ಲ ನನ್ನನ್ನು ಎತ್ಕೋಬೇಕು ಅಂತ ಹಠಕ್ಕೆ ಬಿದ್ದ. ಎತ್ಕೋಬೇಕು ಅಂತ ಹಠಕ್ಕೆ ಬಿದ್ರೆ ಇವಳು ಹೇಳಿದ್ಲಂತೆ, ಕೃಷ್ಣ ನೀನೊಂದು ಅರ್ಧ ಗಂಟೆ ಕೆಲಸ ಮಲ್ಕೊಂಡ್ಬಿಟ್ರೆ ನನ್ನ ಮನೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಂತೆ. ಮನೆ ಕೆಲಸ ಆದ ನಂತರ ನಿನ್ ಜೊತೆಗೆ ಕೂತ್ಕೊಳ್ತೀನಂತೆ, ನಿನ್ನನ್ನೇ ಎತ್ಕೊಳ್ತೀನಿ, ನಿನ್ನ ಜೊತೆಗೆ ಆಟ ಆಡ್ತೀನಿ, ಸ್ವಲ್ಪ ಹೊತ್ತು ಮಲ್ಕೊಳ್ಳೋ ಕೃಷ್ಣ ಅಂತ ಹೇಳಿದ್ನಂತೆ. ಮಲಗು ಅಂತ ಹೇಳಿದ್ರೆ ಕೃಷ್ಣ ಹೇಳಿದ್ನಂತೆ, ಅಮ್ಮ ನನ್ನನ್ನು ಮಲಗು ಅಂತ ಹೇಳ್ತಾ ಇದೆಯಲ್ಲ, ಯಾಕಮ್ಮ ಮಲಗಬೇಕು ಅಂತ ಕೇಳಿದ. ನಿದ್ದೆ ಯಾಕೆ ಮಾಡಬೇಕು ಅಂದ್ರೆ ಅದಕ್ಕೆ ಅವಳು ಹೇಳಿದ್ಲು, ಬೇರೆಯವರಾಗಿದ್ರೆ ಮಾಡಬೇಕು ಅಂದ್ರೆ ಮಾಡಬೇಕಷ್ಟೇ ಅಂತ ಎರಡು ಬಡಿತಿದ್ರಷ್ಟೇ. ಆದ್ರೆ ತಾಯಿ ಹೇಳಿದ್ಲು, ಕೂಸು ನಿದ್ದೆ ಮಾಡಿದ್ರೆ ತಿಂದದ್ದೆಲ್ಲ ಜೀರ್ಣ ಆಗತ್ತಪ್ಪ, ಮತ್ತೆ ನಿನಗೆ ತಿನ್ಲಿಕ್ಕೆ ಏನಾದ್ರೂ ಕೊಡ್ತೇನೆ ಅಂತ. ನಿದ್ರಾಮಾಶ್ರಯ ಕಿಂ ತದಾಶ್ರಯ ಫಲಂ ಭುಕ್ತಂ ವ್ರಜೆ ಜೀರ್ಣತಾಂ ನಿದ್ರಾ ಕಾಂಬ ನಿಮೀಲಿತಾಕ್ಷಿ ಯುಗಲಃ ಪ್ರಾಜ್ಞಂ ಯದಾ ಲಿಂಗತಿ. ಅದಕ್ಕೆ ಅವಳು ಹೇಳಿದ್ದು, ನಿದ್ದೆ ಮಾಡಿದರೆ ನೀನ್ ಜೀರ್ಣ ಆಗತ್ತೆ, ತಿನ್ಲಿಕ್ಕೆ ಕೊಡ್ತೇನೆ. ಹೌದಮ್ಮ, ಅಮ್ಮ ನಿದ್ದೆ ಅಂದ್ರೆ ಏನಮ್ಮ, ಏನ್ ಹೇಳಬೇಕು, ಕಣ್ಣು ಮುಚ್ಚೋದಷ್ಟೇ ನಿದ್ದೆ ಅಂದ್ರೆ, ಇನ್ನೇನಿರ್ತದೆ. ಅದಕ್ಕೆ ಇಲ್ಲ, ಅವಳು ಹೇಳಿದ್ಲು, ಪ್ರಾಜ್ಞನಾಮಕ ಪರಮಾತ್ಮನನ್ನ ಆಲಿಂಗನೆ ಮಾಡೋದೇ ನಿದ್ದೆ ಅಂತ. ಎಲ್ಲ ಹರಿಕಥಾಂಸಾರ ಗೊತ್ತಿತ್ತು ಅವಳಿಗೆ ಪಾಪ. ಅದಕ್ಕೆ ಹೇಳಿದ್ಲಂತೆ, ಭಜನಾ ಮಂಡಳಿ ಇಟ್ಕೊಂಡಿದ್ಲು ಅವಳು, ದೊಡ್ಡ ದೊಡ್ಡ ಭಜನಾ ಮಂಡಳಿಗಳು, 100 ಭಜನಾ ಮಂಡಳಿಗಳಿಗೆ ಅಧ್ಯಕ್ಷಳಾಗಿದ್ಲಂತ ಅವಳು. ಅವಳು ಇದನ್ನೆಲ್ಲ ಹೇಳಿದ್ಲು. ಹೇಳಿ ಈ ರೀತಿ ಆಯ್ತು, ಸರಿ ಹಾಗಾದ್ರೆ ಮಲಗ್ತೀನಿ. ಮಲಗಿದ ಕೃಷ್ಣ. ಮಲಿಗೆ ಒಂದೇ ಕ್ಷಣದಲ್ಲಿ ಕಣ್ಣು ಬಿಟ್ಟ, ತನ್ನನ್ನು ತಾನು ಆಲಿಂಗನೆ ಮಾಡಿಕೊಂಡ, ತಾನೇ ಪ್ರಾಜ್ಞ. ಎದ್ದು ಕೂಡಲೇ ಹೇಳಿದ್ನಂತೆ, ಅಮ್ಮ ನಾನು ತಿಂದಿದ್ದೆಲ್ಲ ಜೀರ್ಣ ಆಯ್ತು, ಮತ್ತೇನಾರು ಕೊಡು ಅಂತ ಕೇಳಿದ್ನ ಕ್ಷಣದಲ್ಲೇ. ಈರು ಮಾಡುವಾಗ, ಇಲ್ಲ ಕೃಷ್ಣ ಮಲಗೋ, ನೀನು ಸ್ವಲ್ಪ ಹಠ ಮಾಡಬೇಡ ಅಂತ ಹೇಳಿದ್ಲು. ಅದಕ್ಕೆ ಕೃಷ್ಣ ಹೇಳಿದ, ಅಮ್ಮ ನಾನ್ ನಿದ್ದೆ ಮಾಡಬೇಕು ಅಂತ ಆದ್ರೆ ನನಗೆ ಕತೆ ಹೇಳಬೇಕು ಅಂತಂದ ಕೃಷ್ಣ. ಕತೆ ಹೇಳಿದ್ರೆ ನಿದ್ದೆ ಮಾಡ್ತೀನಿ ಅಂತ. ನೋಡಿ ಎಂತ ಎಲ್ಲ ಸಂದೇಶ ನಮಗೆ ಕೊಡುವಂತಹದ್ದು ದೇವರು.
ಮಕ್ಕಳನ್ನ ಮಲಗಿಸುವಾಗ ಒಂದೋ ಕಥೆ ಹೇಳ್ರಿ, ಇಲ್ಲ ಅಂದ್ರೆ ದೇವರ ಹಾಡನ್ನ ಹೇಳ್ರಿ ಅಂತ ಹೇಳ್ತಾರೆ. ಇವತ್ತು ನಾವೇನ್ ಮಾಡ್ತೀವಿ ಅಂದ್ರೆ ಮಕ್ಕಳು ಮಲಗಬೇಕು, ಊಟ ಮಾಡಬೇಕು ಅಂತ ಆದ್ರೆ ಮೊಬೈಲ್ ಕೊಡು ಅಂತ ಹೇಳ್ತಿರ್ತೀವಿ. ನಾವೇ ಅಭ್ಯಾಸ ಮಾಡಿಸ್ಬಿಡ್ತೀವಿ ದುರಭ್ಯಾಸಗಳನ್ನ. ಹಾಗಾಗಿ ಅವು ಮೊಬೈಲ್ ಕೊಟ್ರೇನೆ ನಿದ್ದೆ, ಮೊಬೈಲ್ ಕೊಟ್ರೇನೆ ಊಟ, ಎಲ್ಲ ಹಾಗೆ ಆಗ್ತದೆ. ಆಗಬಾರದು. ದೇವರ ಕಥೆಯನ್ನ ಕೇಳಿಕೊಂಡು ಊಟ ಮಾಡಬೇಕು, ದೇವರ ಹಾಡನ್ನ ಕೇಳಿಕೊಂಡು ಊಟ ಮಾಡಬೇಕು. ಕೃಷ್ಣ ಹೇಳಿದ ಇದನ್ನ ತೋರಿಸಿಕೊಡ್ತಾನೆ. ಅಮ್ಮ ನನಗೆ ಕತೆ ಹೇಳು ಅಂತ. ಆಯ್ತು, ಕತೆ ಹೇಳ್ತೇನೆ. ಏನ್ ಕತೆ ಹೇಳಿದ್ಲು ಕೃಷ್ಣನಿಗೆ ರಾಮನ ಕತೆ ಹೇಳಿದ್ಲಂತೆ. ಅದಕ್ಕೆ ಹೇಳುವಾಗ ಕಂಡೀಷನ್ ಹಾಕಿದ್ಲಂತೆ. ಎಷ್ಟೋ ಸರ್ತಿ ಕತೆ ಹೇಳುವಾಗ ಕೃಷ್ಣ ನಿದ್ದೆ ಮಾಡಿಬಿಡ್ತಿದ್ದ, ಇವಳು ಸುಮ್ಮನೆ ಕತೆ ಮುಂದುವರ್ಸ್ಕೊಂಡು ಹೋಗ್ತಿದ್ಲಂತೆ. ಅದಕ್ಕೆ ಇವಳು ಹೇಳಿದ್ಲು, ನೋಡು ಕೃಷ್ಣ, ನಾನು ಕತೆ ಹೇಳ್ತೀನಿ, ಆದ್ರೆ ಹೇಳುವಾಗ ನೀನು ಮಧ್ಯ ಮಧ್ಯದಲ್ಲಿ ಹೂ ಹೂ ಅಂತ ಹೇಳ್ತಾ ಇರಬೇಕು ಅಂತ ಹೇಳಿ. ಆಯ್ತು ಅಂತ ಇವಳು ಕತೆ ಹೇಳಲಿಕ್ಕೆ ಶುರು ಮಾಡಿದ್ಲು. ಒಂದು ಅಯೋಧ್ಯ ಅಂತ ಒಂದು ಪಟ್ಟಣ ಇತ್ತು. ಆ ಪಟ್ಟಣದಲ್ಲಿ ದಶರಥ ಅನ್ನುವ ರಾಜ ಇದ್ದ. ಕೃಷ್ಣ ಹೂ ಹೂ ಅಂತಿದ್ದಾನೆ, ಇವಳು ಕತೆ ಹೇಳ್ತಿದ್ದಾಳೆ. ದಶರಥ ರಾಜನಿಗೆ 4 ಜನ ಮಕ್ಕಳು. ಅದರಲ್ಲಿ ದೊಡ್ಡ ಮಗನ ಹೆಸರೇ ರಾಮ ಅಂತ. ಅವನಿಗೆ ಸೀತೆಯೊಂದಿಗೆ ಮದುವೆ ಆಯಿತು. ಆ ಸೀತಾದೇವಿ ಅವರನ್ನೆಲ್ಲ ಕರ್ಕೊಂಡು ಕಾಡಿಗೆ ಹೋದ. ಆಮೇಲೆ ಮುಂದೇನಾಯ್ತು ಅಂದ್ರೆ ಆ ಬಂಗಾರದ ಜಿಂಕೆ ಬಂತು. ಆ ಬಂಗಾರದ ಜಿಂಕೆಯನ್ನು ಹಿಡ್ಕೊಂಡ್ ಬರ್ತೀನಿ ಅಂತ ರಾಮ ಹೋದ. ಆಮೇಲೆ ಲಕ್ಷ್ಮಣನೂ ಹೋದ. ಆಮೇಲೆ ರಾವಣ ಬಂದ, ಸೀತೆಯನ್ನ ಅಪಹರಣ ಮಾಡಿದ. ಅಲ್ಲಿ ತನಕ ಹೂ ಹೂ ಅಂತಿದ್ದ ಕೃಷ್ಣ, ಲಕ್ಷ್ಮಣ ನನ್ನ ಬಾಣ ಕೊಡು, ಈಗಲೇ ಆ ರಾವಣನ್ ಕೊಂದು ಬಿಡ್ತೀನಿ ಅಂದ್ಬಿಟ್ಟಂತ. ಒಂದ್ಸರ್ ಮಲಗಿದ ಕೃಷ್ಣ ಈ ರೀತಿ ಮಾತಾಡಿದ್ರೆ ಎಷ್ಟು ಗಾಬರಿ ಆಗ್ಲಿಕ್ಕಿಲ್ಲ ಒಂದ್ಸರ್ತಿ. ಆ ರೀತಿ ಹೇಳುವಾಗ ಅಂದ್ರೆ ಕೃಷ್ಣ ಇದರ ಮೂಲಕ ಏನ್ ತೋರಿಸ್ತಾನೆ ಅಂದ್ರೆ ದೇವರ ಕಥೆ ಕೇಳುವಾಗ ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿರಬೇಕು ಅಂತ ತೋರಿಸ್ತಾನೆ. ಭಕ್ತಿಯಿಂದ ಕೇಳಿ ಆ ಕಥೆಗಳನ್ನ ಕೇಳುವಾಗ ಅಂತ. ಹೀಗೆ ಕೃಷ್ಣ ಅದನ್ನ ತೋರಿಸಿಕೊಟ್ಟ ಭಗವಂತ. ಮತ್ತೆ ಆಮೇಲೆ ಏನಾಯ್ತು ಅಂತ ಗಾಬರಿ ಆದ್ಲು ಒಂದ್ಸರ್ತಿ ಯಶೋದೆ. ಆಗ ಮತ್ತೆ ಇವನೇ ತಲೆ ಕೆರ್ಕೊಂಡು ಹೇಳಿದ್ನಂತೆ ಕೃಷ್ಣ, ಇಲ್ಲಮ್ಮ ಏನಿಲ್ಲ, ಬೇಡ ಯಾಕೋ ಕತೆ ಸ್ವಲ್ಪ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಹಾಡು ಹೇಳಿ ನೀನು ಅಂತಂದಂತೆ. ಹಾಡು ಹೇಳು ಅಂದು. ಸರಿ ಆಯ್ತು ಅಂತ ಹಾಡು ಹೇಳುತ್ತೇನೆ ಅಂತ ಕೃಷ್ಣನಿಗೆ ಜೋಗುಳವನ್ನ ಹೇಳಿದ್ದಂತೆ. ಮಲಗು ನೀನು ಅಂತ. ಗುಣನಿಧಿಯೇ ನಿನ್ನ ಎತ್ತಿಕೊಂಡಿದ್ದರೆ ಮನೆಯ ಕೆಲಸವನ್ನು ಯಾರು ಮಾಡುವರು, ಮನಕ್ಕೆ ಸುಖ ನಿದ್ರೆಯ ತಂದುಕೋ ಬೇಗ, ಪಣಿಶಯನನೆ ನಿನ್ನ ಪಾಡಿ ತೂಗುವೆನು. ಜೋ ಜೋ ಕೃಷ್ಣ ಮಲಗು ಅಂತ ಮಲಗಿಸಿದ್ರೆ ಕೃಷ್ಣ ನಿಧಾನವಾಗಿ ಮಲಗಿದಲ್ಲೇ ಮಾತಾಡಿದ್ನಂತೆ. ಅಮ್ಮ ಹಾಡು ಹೇಳು ಅಂದ್ರು ಸಾಕು, ಇದು ಒಂದೇ ಹಾಡು ಹೇಳ್ತೀಯಲ್ಲೇ ನೀನು, ಯಾಕೆ ಬೇರೆ ಹಾಡು ಬರಲ್ಲೇನೆ? ಭಜನಾ ಮಂಡಳಿಗೆ ಅಧ್ಯಕ್ಷಳು ಅಂತ ಹೇಳ್ತೀವಿ, ಬೇರೆ ಯಾಕೆ ಬರಲ್ಲ ನಿನಗೆ ಅಂತ ಕೇಳಿದ. ಇವಳಿಗೆ ಸಿಟ್ಟು ಬಂತು. ಹಾಡು ಬರಲ್ಲ ಅಂತೀಯಲ್ಲೋ ಕೃಷ್ಣ, ಬೇಕಾದಷ್ಟು ಹಾಡು ಬರ್ತದೋ, 100 ಭಜನಾ ಮಂಡಳಿ ಅಧ್ಯಕ್ಷಳು ನಾನು, ನನಗ್ ಬರಲ್ಲ ಅಂತೀಯಲ್ಲೋ? ಬರ್ತದೆ, ಮತ್ ಯಾಕೆ ಇದು ಒಂದೇ ಹಾಡು ಹೇಳ್ತೀಯಲ್ಲ ನೀನು ಅಂತ ಕೇಳಿದ್ರೆ ಯಾವಾಗ್ಲೂ ಇದೊಂದೇ ಹೇಳ್ತಿದ್ಲಂತ. ಯಾವಾಗಲೂ ಕೂಡ ಮಾತರ್ಗಾಯಸಿ ಕಿಂ ಸದಾ ಜಲನಿಧೌ ಶೇಷಾಂಗ ಸಂಶಾಯಿನಂ. ಯಾಕಿದೊಂದೇ ಹಾಡು ಹೇಳ್ತೀನಿ ನೀನು ಅಂದ್ರೆ ಅವಳು ಹೇಳಿದ್ಲು, ನೋಡು ಶೇಷಶಾಯಿಯಾದ ಭಗವಂತ ಯಾವಾಗಲೂ ಒಳ್ಳೆ ನಿದ್ದೆ ಮಾಡ್ತಿರ್ತಾನೆ. ಶೇಷಶಾಯಿ ಅವನು. ನೋಡಿ ಶ್ರೀರಂಗ ಕ್ಷೇತ್ರಕ್ಕೆ ಹೋದ್ರೆ ಯಾವತ್ತಾದ್ರೂ ಎದ್ದು ಕೂತ್ಕೊಳ್ತಾನ ಅವನ ದೇವರು. ಶೇಷಶಾಹಿಯಾಗಿ ಮಲಗೇ ಇರ್ತಾನ ಅವನು ಯಾವಾಗ. ಹಾಗಾಗಿ ಒಳ್ಳೆ ನಿದ್ದೆ ಇರ್ತದ ಅವನಿಗೆ. ಅದರಿಂದ ಅವನು ಹಾಡು ಹೇಳಿದರೆ ಕೇಳಿಸ್ಕೊಂಡು ನಿನಗೂ ಒಳ್ಳೆ ನಿದ್ದೆ ಕೊಡ್ತಾನ. ಅದಕ್ಕೋಸ್ಕರ ಅವನು ಹಾಡು ಹೇಳ್ತೀನಿ ಅಂತಂದ್ಲು. ಅದಕ್ಕೆ ಕೃಷ್ಣ ಹೇಳಿದ, ಅಮ್ಮ ಅವನು ಯಾವಾಗ್ಲೂ ನಿದ್ದೆ ಮಾಡ್ತಿರ್ತಾನೆ ಅಂದ್ರೆ ನೀನ್ ಹೇಳಿದ ಹಾಡು ಅವನು ಕೇಳಿಸ್ಕೊಂಡು ನನಗ್ ಕೊಡಬೇಕು. ಅವನೇ ನಿದ್ದೆ ಮಾಡ್ತಿದ್ರೆ ಅವನಿಗೆ ಹೆಂಗ್ ಕೇಳಿಸ್ತದ ನೀ ಹೇಳಿದ ಹಾಡು? ನನಗೆ ಹೆಂಗ್ ನಿದ್ದೆ ಕೊಡ್ತಾನ ಅವನು ಅಂತ ಕೇಳಿ ಏನು ಉತ್ತರ ಕೊಡಬೇಕು? ಇದಕ್ಕೆ ಉತ್ತರ ಇಲ್ಲ, ತತ್ತರ ನಿಂತು ಹೋಗಿಬಿಡ್ತು. ಇದರ ಮೂಲಕ ಜಗತ್ತಿಗೆ ಸಂದೇಶ ಕೊಟ್ಟ ಭಗವಂತ ದೇವರಿಗೆ ನಿದ್ದೆ ಇಲ್ಲ ಅಂತ. ದೇವರಿಗೆ ನಿದ್ದೆ ಇಲ್ಲ, ದೇವರು ನಿದ್ದೆ ಮಾಡೋದಿಲ್ಲಂತೆ ಪರಮಾತ್ಮ. ದೇವರಿಗೆ ನಿದ್ದೆ ಇದೆ. ಮತ್ ನಿದ್ದೆ ಅಂತಂದ್ರೆ ಏನು? ಅವನಿಗೆ ಉತ್ಥಾನ ದ್ವಾದಶಿ ಮಲಗಿದ್ದೆ ಸುಮ್ಮನೆ ನಮಗೋಸ್ಕರ ಮಾಡ್ಕೊಳ್ಳೋದಷ್ಟೇ. ನಾವು ವ್ರತ ಮುಗೀತು ಅಂತ ಊಟ ಹೊಡಿಬೇಕಲ್ವಾ, ಅದಕ್ಕೋಸ್ಕರ ದೇವರಿಗೆ ಒಂದು ನೈವೇದ್ಯ ಮಾಡ್ಲಿಕ್ಕೋಸ್ಕರವಾಗಿ ಅದೆಲ್ಲ ಮಾಡೋದಷ್ಟೇ, ನಮಗೋಸ್ಕರ ಅಷ್ಟೇ. ಇದೆಲ್ಲವೂ ಕೂಡ ವಿಧಿ ನಿಯಮಗಳು. ಅವನಿಗೇನಿದೆಯೋ ಭಗವಂತನಿಗೆ? ಅವನಿಗೆ ಯಾವುದೂ ಇಲ್ಲ. ಆದ್ರೆ ಅವನ್ ನಿದ್ದೆ ಅಂದ್ರೆ ಏನು ಗೊತ್ತಾ? ಅವನದ್ದೆಲ್ಲ ಯೋಗ ನಿದ್ರೆ ಅಂತ. ಯೋಗ ನಿದ್ರೆ. ನಮ್ದು ಭೋಗ ನಿದ್ರೆ. ಭೋಗ ನಿದ್ರೆ ಅಂದ್ರೆ ಈ ಉಪನ್ಯಾಸದಲ್ಲಿ ಕೂಡುವಾಗ್ಲೇನೆ ಹಿಂಗೆ ತೂಕುಡಿಸ್ತಿರ್ತಾರೆ ನೋಡ್ರಿ, ಅದು ಭೋಗ ನಿದ್ರೆ ಅಂತ. ಅದು ಎಚ್ಚರದಲ್ಲೇ ನಿದ್ದೆ ಬರ್ತಿರ್ತದಂತೆ. ಇನ್ನೊಂದಿದೆ ಯೋಗ ನಿದ್ರೆ. ಅದು ಯೋಗ ನಿದ್ರೆ ಅಂದ್ರೆ ಅದು ನಿದ್ದೆಯಲ್ಲೂ ಎಚ್ಚರದಿಂದ ಇರ್ತಾರಂತೆ. ಮಹಾತ್ಮರೆಲ್ಲ ಹಾಗೆ ಮಾಡ್ತಿರ್ತಾರೆ, ನಾವೆಲ್ಲ ನೋಡ್ತಿರ್ತೀವಿ. ನಾನು ಎಷ್ಟೋ ಸರ್ತಿ ನಮ್ಮ ಗುರುಗಳು ಪೇಜಾವರ ಸ್ವಾಮಿಗಳಿದ್ದಾಗ ಎಲ್ಲಿ ಬಹಳ ಸಂಚಾರ ಮಾಡೋರು ಅವರು. ಬಹಳ ಸಂಚಾರ, ದೊಡ್ಡ ಸ್ವಾಮಿಗಳು ಭಾರಿ ಸಂಚಾರ. ಅಷ್ಟು
ಸಂಚಾರ ಮಾಡಿಕೊಂಡು ಸಾಯಂಕಾಲದಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದು ಅಟೆಂಡ್ ಆಗಿ ಅಲ್ಲಿ ಕೂತಿರ್ತಿದ್ರು. ಯಾರೋ ಬೇರೆಯವ್ರು ಮಾತಾಡುವಾಗ ಕೂತಿರ್ತಿದ್ರು. ಕೂತಾಗ ಸುಮ್ಮನೆ ಹೀಗೆ ಕಣ್ಣು ಮುಚ್ಚಿರ್ತಿದ್ರು. ನಾವು ಅನ್ಕೊಂಡ್ವಿ ಬಹಳ ಪಾಪ ಸ್ವಾಮಿಗಳಿಗೆ ಬೆಳಿಗ್ಗಿಂದ ಸಂಚಾರ ಮಾಡಿ ತುಂಬಾ ಸುಸ್ತಾಗಿದೆ ಅಂತೆಲ್ಲ ಅನ್ಕೊಂಡು ನಾವು ಅನ್ಕೊಳ್ತಿದ್ವಿ. ಎಲ್ಲ ಆದ ನಂತರ ಅವ್ರಿಗೆ ಅನುಗ್ರಹ ಸಂದೇಶ ಅಂತ ಬಂದಾಗ ಆ ಉಳಿದವರೆಲ್ಲ ಏನೆಲ್ಲ ಮಾತಾಡ್ತಿದ್ರು ಅದನ್ನೆಲ್ಲ ಹೇಳಿ ಹೊಡಿತಿದ್ರಿ ಇವರು ಸ್ವಾಮಿಗಳು. ಅದನ್ನ ನೋಡಿ ಗಾಬರಿ ಆಗೋದು ನಮ್ಗೆ. ಇವ್ರು ನಿದ್ದೆ ಮಾಡಿದ್ದಾರೆ ಅನ್ಕೊಂಡಿದ್ವಿ. ನಿದ್ದೆ ಎಲ್ಲ ಇವ್ರದ್ದು ಯೋಗ ನಿದ್ದೆ ಅಂತ. ಮಹಾತ್ಮರಂದ್ರನೇ ಹಾಗಂತ. ರಾಯರು ವೃಂದಾವನದಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಡ್ರಿ. ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯರ ತುಗೀರೆ. ಎಂಥವರು ಯೋಗ ನಿದ್ರೆಯನ್ನ ಮಾಡ್ತಾರವರು, ಭೋಗ ನಿದ್ರೆ ಅಲ್ಲ ಅವರದ್ದು ಅಂತ. ಅಂದ್ರೆ ನಿದ್ದೆಯಲ್ಲೂ ಎಚ್ಚರದಿಂದ ಇರ್ತಾರೆ ಅವರು, ಅನುಗ್ರಹ ಮಾಡ್ತಾ ಇರ್ತಾರೆ ಅಂತ ಅರ್ಥ. ಹಾಗೆ ಭಗವಂತನ ನಿದ್ದೆ ಅಂತ ಈ ರೀತಿ ಅರ್ಥ ಮಾಡಿಕೊಳ್ಬೇಕು. ಇಂಥ ಅನೇಕ ಪರಮಾತ್ಮನ ಲೀಲೆಗಳಿವೆಲ್ಲವೂ ಕೂಡ. ಇಂಥ ಲೀಲೆಗಳನ್ನ ತೋರಿಸ್ತಾ ಭಗವಂತ ಈ ಮಾತು ಹೇಳಿದ್ನಲ್ಲ, ಈ ಮಾತು ಹೇಳಿದ ಕೂಡ್ಲೇನೆ ಯಶೋದೆಗೆ ಸಿಟ್ಟು ಬಂತಂತೆ. ಯಶೋದೆಗೆ ಸಿಟ್ಟು ಬಂದು, ಅಂದ್ರೆ ಹಾಡು ಬರಲ್ಲ ಅಂತ. ಹೆಣ್ಣು ಮಕ್ಕಳಿಗೆ ಆ ಕಾಲದಲ್ಲಿ ಏನು ಅಂದ್ರೆ ಹಾಡು ಬರಲ್ಲ ಅಂದ್ರೇನೆ ಸಿಟ್ಟು ಬರ್ತಿತ್ತಂತೆ. ಅಂದ್ರೆ ಬರ್ತೆ ಅವರಿಗೆ ಹಾಡು ಬರ್ತಿತ್ತಂತ ಅವರಿಗೆಲ್ಲ ಆ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಮಕ್ಕಳು ಎಲ್ಲ ಆದ್ಮೇಲೆ ಅದನ್ನ ಮಲಗಿಸ್ಲಿಕ್ಕೆ ಒಂದು ಜೋಗುಳ ಹೇಳು ಅಂತಂದ್ರೆ, ಜೋಗುಳ ಅಂದ್ರೆ ಏನಂತ ಗೊತ್ತಿರಲ್ಲ ಅವಕ್ಕೆ. ಮತ್ತೆ ಯೂಟ್ಯೂಬ್ ಹುಡುಕ್ತಾ ಕೊಡ್ತಾವ್ ಎಲ್ಲಿದೆ ಅಂತ, ಹಾಗಿರ್ತದೆ. ಆದ್ರೆ ಅವು ಬರ್ತೆ ಹೇಳ್ತಿದ್ರು ಹಾಡುಗಳನ್ನೆಲ್ಲ ಆ ಕಾಲದ. ಅವರೇ ಕಟ್ಟಿ ಬಿಡ್ತಿದ್ರಂತ ಹಾಡುಗಳನ್ನ, ಕಟ್ಟಿ ಹೇಳ್ತಿದ್ರಂತ ಹಾಡುಗಳನ್ನೆಲ್ಲವನ್ನು ಕೂಡ. ನಿಮಗೂ ವಯಸ್ಸಾದವರಿಗೆಲ್ಲ ಗೊತ್ತಿರುತ್ತೆ, ನಿಮ್ಮ ಅಜ್ಜಿ ಅಂದ್ರು ಅಮ್ಮಂದ್ರೆಲ್ಲ ಗೊತ್ತಿರ್ತಾರೆ. ಅವರೆಲ್ಲ ಹಂಗೆ ಮಾಡ್ತಿದ್ರು ಆ ಕಾಲದಲ್ಲೆಲ್ಲ. ಅವರೇ ಸ್ವಂತ ಹಾಡುಗಳನ್ನ ರಚನೆ ಮಾಡಿಬಿಡ್ತಿದ್ರು. ಅಂತ ಸಾಹಿತಿಗಳಿದ್ರು ಆ ಕಾಲದಲ್ಲೆಲ್ಲ. ಇವಳಿಗೆ ಸಿಟ್ಟು ಬಂತು, ಕೃಷ್ಣ ಹಾಡು ಬರಲ್ಲ ಅಂದಿದ್ದಕ್ಕೆ. ಕೃಷ್ಣ ನನಗೆ ಹಾಡು ಬರಲ್ಲ ಅಂತ ಹೇಳಿದೆಲ್ವಾ ನೀನು, ನಿನ್ ಜೊತೆಗೆ ಮಾತಾಡಲ್ಲ, ಉತ್ತರ ಕೊಡ್ಲಿಕ್ಕೆ ಬರ್ಲಿಲ್ಲಲ್ಲ, ಸಿಟ್ಟು ಬಂತು ಅವಳಿಗೆ. ಅದಕ್ಕೆ ಸಿಟ್ಟು ಬಂದು ನಿನ್ ಜೊತೆಗೆ ನಾನ್ ಮಾತಾಡಲ್ಲ ಅಂದ್ಬಿಟ್ಲು. ಭಗವಂತ ಹೇಳಿದಾಲೆ, ನೀನ್ ಮಾತಾಡಲ್ಲ, ನಾನು ಯಾಕೆ ಮಾತಾಡ್ಸ್ಕೊಂಡ್ಬರ್ಲಿ ನಿನ್ನನ್ನು, ನಾನು ಮಾತಾಡಲ್ಲ ಅಂದ. ಇದೊಂದು ರೀತಿ ಏನಂತಾರಲ್ಲ, ಆ ತಾಯಿ ಮತ್ತು ಮಗುವಿನ ಆ ಸಂಬಂಧದಲ್ಲಿ ಏನೋ ಒಂದು ರೀತಿಯ ಆ ಮುದ್ದುತನ ಎನ್ನುವಂತಹದ್ದು ಇರ್ತದಂತೆ. ಆ ಆಟವನ್ನಾಡೋದು ಕೃಷ್ಣ. ಅದಕ್ಕೆ ನಾನು ಮಾತಾಡಲ್ಲ ಅಂದ. ಅದಕ್ಕೆ ಕೃಷ್ಣ ಯೋಚನೆ ಮಾಡದ. ತುಂಬಾ ಹೊತ್ತಾಯ್ತಂತೆ, ಮಧ್ಯಾಹ್ನದ ಹೊತ್ತು ಬಂತು. ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ಅಡಿಗೆ. ಇವಳಿಗಂತೂ ಮಾತಾಡಲ್ಲ ಅಂತ ಹೇಳಿದ್ರಿಂದ ಕೃಷ್ಣ ದೂರ ಇದ್ದಾನೆ, ನನ್ನ ಮನೆ ಕೆಲಸ ಮಾಡ್ಕೊಳ್ಬಹುದು ಅಂತ ಇವಳಿಗೆ. ಆಮೇಲೆ ಹೋದ್ರಾಯ್ತು ಅಂತ. ಆದ್ರೆ ಕೃಷ್ಣ ಅನ್ಕೊಂಡ, ಎಲ್ಲ ಏನಾದ್ರೂ ಮಾಡಿ ನಮ್ಮಮ್ಮ ಮಾತಾಡಿಸ್ಬೇಕಲ್ಲ. ನಾನಾಗಿ ಡೈರೆಕ್ಟ್ ಆಗಿ ಹೋದ್ರೆ ನಾನ್ ಸೋತಂಗ ಆಗ್ತದೆ, ನಾನು ಹೋಗಬಾರ್ದು, ನಮ್ಮ ಅಮ್ಮನೇ ನನ್ನ ಹತ್ರ ಬರಬೇಕು ಅಂತ ಯೋಚನೆ ಮಾಡಿದ ಕೃಷ್ಣ. ಏನ್ ಮಾಡೋದು? ಸರಿ ಸುಮ್ಮನಿದ್ದ. ಆಮೇಲೆ ಏನಾಯ್ತಂತೆ, ಹೋಗಿ ನಿಧಾನವಾಗಿ ಬೇಜಾರು ಮಾಡಿಕೊಂಡು ಆ ಮಂಚದ ಮೇಲೆ ಹೋಗಿ ಮಲಗಿದ್ನಂತೆ. ಸುಮ್ಮನೆ ಹೋಗಿ ಮಲಗಿದ ಕೂಡ್ಲೇನೆ ಅದು ಏನ್ ಮಾಡಿದ್ನಂತೆ, ಗೋಡೆ ಕಡೆಗೆ ತಿರುಗ್ಕೊಂಡು ಮಲ್ಕೊಂಡಿದ್ನಂತೆ. ಅಷ್ಟಲ್ಲಿ ನಿಧಾನವಾಗಿ ಯಶೋದೆ ಬಂದಾಗ ಯಶೋದೆಯು ಬಂದು ಹತ್ರಕ್ಕೆ ನೋಡಿದ್ಲು. ಕೃಷ್ಣನ್ ಏನಾದ್ರೂ ಮಾಡಿ ಮಾತಾಡಿಸ್ಬೇಕು ಅಂತ, ಆದ್ರೂ ನಾನ್ ಯಾಕೆ ಸೋಲ್ಬೇಕು ಅಂತ ಅವಳು ಕೂಡ ಒಂದ್ ಸ್ವಲ್ಪ ಆಟ ಆಡೋಣ ಅಂತ ಅದಕ್ಕೆ ಹೋಗಿ ಬೇಕು ಅಂತ ಅವಳು ಮಲಗಿದ್ಲು. ಅವಳು ಮಲಗಬೇಕಾದ್ರೆ ಏನ್ ಮಾಡಿದ್ಲು, ಕೃಷ್ಣ ಗೋಡೆ ಕಡೆಗೆ ತಿರುಗಿದ್ರೆ ಕೃಷ್ಣನಿಗೆ ಬೆನ್ನು ಹಾಕಿ ಇವಳು ಮಲಗಿದ್ಲಂತೆ. ಕೃಷ್ಣನ್ ನೋಡ್ಲಿಕ್ಕೆ ಹೋಗ್ಲಿಲ್ಲ. ಹೀಗೆ ಮಲಗಿದಾಗ ಭಗವಂತ ಯೋಚನೆ ಮಾಡಿದ, ಏನ್ ಮಾಡ್ಲಿ ನಮ್ಮಮ್ಮನ ಮಾತಾಡಿಸ್ಲಿಕ್ಕೆ. ಒಂದು ಕ್ಷಣ, ಈ ಮಾತು ಕೊಡುವವನೇ ಅವನು ಭಗವಂತ, ಎಲ್ಲವನ್ನೂ ಪ್ರೇರಣೆ ಮಾಡುವವನು. ಕ್ಷಣ ಮಾತ್ರದಲ್ಲಿ ಮಾಡಿದ್ನಂತೆ ಭಗವಂತ. ಗೋಡೆಗೆ ತಿರುಗಿದ್ನಲ್ಲ, ಗೋಡೆ ಮೇಲೆ ಏನ್ ಮಾಡಿದ್ನಂತೆ, ನಿತ್ಯ ಹಾವಿನ ಮೇಲೆ ಮಲಗುವಂತ ಹುಡುಗ ಇವನು. ಅಂತ ಹುಡುಗ ಗೋಡೆ ಮೇಲೆ ಸಣ್ಣದಾಗಿ ಹಿಂಗ್ ಗೀಚಿದ್ನಂತೆ. ಸುಮ್ಮನೆ ಹಿಂಗ್ ಗೀಚಿದ ಕೂಡ್ಲೇನೆ ಏನಾಯ್ತಂತೆ, ಗೋಡೆ ಮೇಲೆ ಒಂದು ಸಣ್ಣ ಹಾವಿನ ಮರಿ ಬಂದ್ಬಿಡುತ್ತಂತೆ. ಹಾವಿನ ಮರಿ ಬಂದು ಕೂಡ್ಲೇನೆ ಅದನ್ನ ನೋಡಿ ನಿಧಾನವಾಗಿ ಆ ಕಡೆಯಿಂದ ಹೇಳಿದ್ನಂತೆ, ಚಿಕ್ಕ ಹಾವು ಕಂಡೇನ ಅಂಜಿಕೆ ಬರುತ್ತಿದೆ, ಎನ್ನ ಕೂಡ ಒಮ್ಮೆ ನೀನು ಮಾತನಾಡೆ ಗೋಪಿ. ಒಂದು ಸರ್ತಿ ಮಾತಾಡಿ, ಹಾವು ನೋಡಿದ್ದೀನಿ, ಹೆದರಿಕೆ ಆಗಿದೆ ನನಗೆ. ಹಾವಿನ ಮೇಲೆ ಮಲಗೋ ಹುಡುಗ ಇವನು, ನಿತ್ಯದಲ್ಲೂ ಕೂಡ ಇವನಿಗೇನು ಹೆದರಿಕೆ. ಈ ಮಾತು ಹೇಳಲಿಕ್ಕೆ ಪುರುಸೊತ್ತಿಲ್ಲ. ಆ ಕಡೆ ಮಲಗಿದಂತ ಯಶೋದೆ ಓಡಿ ಬಂದು ಗಟ್ಟಿಯಾಗಿ ಹಿಡ್ಕೊಂಡು, ಕೃಷ್ಣ ಎಲ್ಲಿದೆಯೋ ಹಾವು, ಏನ್ ಮಾಡಿತು, ಹೋಗ್ಲಿ ಆ ಕಡೆ, ನಾನು ಹಿಡ್ಕೊಳ್ತೀನಿ, ನಾನಿದ್ದೇನೆ. ಜಗತ್ತನ್ನ ರಕ್ಷಣೆ ಮಾಡುವಂತ ಈ ಕೂಸಿಗೆ ನಾನಿದ್ದೇನೆ ಅಂತ ಹೇಳಿದ್ದಂತೆ. ಇದನ್ನು ನೋಡಿ ಭಗವಂತ ನಕ್ಕನಂತೆ. ಆಮೇಲೆ ಹೇಳಿದ್ನಂತೆ, ಕುಣಿದು ಬಿಟ್ನಂತೆ ಕೃಷ್ಣ, ನಾ ಮಾತಾಡಿಸ್ತಿಲ್ಲ, ಮೊದಲು ನೀನೇ ಮಾತಾಡಿಸಿದೆ, ನಾ ಗೆದ್ದೆ ಅಂತ ಹೇಳಿ. ಇದು ಆ ತಾಯಿ ಮಗುವಿನ ಆನಂದವನ್ನ, ತಾಯಿಗೆ ತಾಯಿತನದ ಆನಂದವನ್ನ ಕೊಡ್ತಾ ಇದ್ನಂತೆ ಪರಮಾತ್ಮ. ಈ ರೀತಿಯಲ್ಲಿ ಹೀಗೆ ಭಗವಂತ ಮಾಡಿದ. ಇಂಥ ಅನೇಕ ಲೀಲೆಗಳನ್ನು ತೋರಿಸಿದ ಪರಮಾತ್ಮ. ತೋರಿಸ್ತಾ ಭಗವಂತ ಮುಂದೆ ಇದೇ ರೀತಿಯಲ್ಲಿ ಯಶೋದೆಗೆ ಅನೇಕ ಲೀಲೆ ತೋರಿಸಿದ್ದಾನೆ. ಮುಂದೇನಾಯ್ತಂತೆ, ಸ್ವಲ್ಪ ದೊಡ್ಡವನಾದ, ಹೆಜ್ಜೆ ಇಡ್ತಾ ಇದ್ದ. ಮನೆಗಳಿಗೂ ಕೂಡ ಬೆಣ್ಣೆ ಕಳತನ ಮಾಡ್ಲಿಕ್ಕೆ ಅಂತ ಹೋದ್ನಂತೆ. ವತ್ಸಾನ್ ಮುಂಚನ್ ಹೋಗ್ತಿದ್ನಂತೆ.
ಅದೇನ್ ಮಾಡಿಬಿಡ್ತಿದ್ದ ಅಂದ್ರೆ ಬೆಳಿಗ್ಗೆ 4 ಗಂಟೆಗೆ ಇನ್ನೂ ಆ ಗೋಪಿ ಎದ್ದಿರಲ್ಲ, ಆಗ್ಲೇ ಹೋಗಿ ಏನ್ ಮಾಡಿಬಿಡ್ತಿದ್ನಂತೆ, ಮೊದಲೇ ಹೋಗಿ ನಿಂತ್ಕೊಂಡ್ಬಿಡೋದು. ಮೊದಲೇ ಹೋಗಿ ನಿಂತುಕೊಂಡು ಅಲ್ಲೇನ್ ಮಾಡೋದಂತೆ, ಆ ಕರು ಇರ್ತದಲ್ಲ, ಕರುವಿನ ಹಗ್ಗ ಬಿಚ್ಚಿಬಿಡ್ತಿದ್ನಂತೆ. ಹಗ್ಗ ಇವ್ರು ಬಂದು ಹಾಲು ಕರಿಬೇಕು ಅಂದ್ರೆ ಆ ಕರು ಎಲ್ಲ ಹಾಲು ಕುಡ್ದು ಹೋಗಿರ್ತದೆ, ಹಾಲೇ ಇಲ್ಲ ಆಮೇಲೆ ಅಂತ ಸ್ಥಿತಿ. ಆಮೇಲೆ ಎಲ್ಲಿ ಯಾಕೆ ಹಗ್ಗ ಯಾರು ಬಿಚ್ಚಿದ್ರು ಅಂತ ಆ ಕಡೆ ಈ ಕಡೆ ಹುಡುಕಿದ್ರೆ ದೂರದಲ್ಲಿ ಒಂದ್ ಕಡೆ ಕೃಷ್ಣ ನಿಂತಿರ್ತಿದ್ದ. ಯಾಕೋ ಕೃಷ್ಣ ಹಗ್ಗ ಬಿಚ್ಚಿದಿ ನೀನು ಅಂತ ಜೋರ್ ಮಾಡಿದ್ರೆ ಇವನು ಹೇಳೋದಂತ ಅವರಿಗೆ, ಏನು ನಾನೇನ್ ಮಾಡ್ಲಿ, ಯಾರಾದ್ರೂ ಬಂಧನದಲ್ಲಿದ್ರೆ ಅವ್ರು ಬಿಡುಗಡೆ ಮಾಡೋದೇ ನನ್ನ ಕೆಲಸ ಅಂತಿದ್ನಂತೆ. ನಾನೇನ್ ಮಾಡ್ಲಿ, ನನ್ನ ಸ್ವಭಾವ ಇದು ಅಂತಾನಂತೆ. ಬಂಧನದಲ್ಲಿ ಇದ್ದವರ ಬಿಡುಗಡೆ ಮಾಡೋದೇ ನನ್ನ ಸ್ವಭಾವ, ಅದರಿಂದಾಗಿ ಅವನು ಸ್ಮರಣೆ ಮಾಡ್ರಿ, ಸಂಸಾರದ ಬಂಧನ ಕಳಿಸ್ತಾನೆ ಅಂತ ಹೇಳುತ್ತಾರೆ. ಹಾಗೆ ಪರಮಾತ್ಮ ತೋರಿಸಿದಂತೆ. ಅದಕ್ಕೆ ಇನ್ನೊಂದು ಮನೆಯಲ್ಲಿ ಇದೇ ರೀತಿ ಅನೇಕರಿಗೆ ತೊಂದರೆ ಕೊಡ್ತಾ ಇದ್ದ. ಯಾವ್ಯಾವ ರೀತಿ ಅಂತಂದ್ರೆ ಪರಮಾತ್ಮ ಅದು ಅವರು ಆನಂದ ಪಡ್ತಿದ್ರಂತೆ, ಸಂತೋಷ ಪಡ್ತಿದ್ರು. ಕೃಷ್ಣ ಬಂದ ಅಂದ್ರೆ ಆನಂದ ಅಂತ ಅವರಿಗೆಲ್ಲ. ಹಾಗೆ ಒಂದು ಮನೆಗೆ ಹೋಗಿದ್ನಂತೆ ಕೃಷ್ಣ. ಈ ಕೃಷ್ಣ ಬರ್ತಾನೆ ಅಂತ ಗೊತ್ತಿದ್ದೇ ಏನ್ ಮಾಡ್ತಾ ಇದ್ರಂತೆ, ಬೇಕು ಅಂತಲೇನೆ ಕೃಷ್ಣ ಬರೋ ಹೊತ್ತಿಗೇನೆ ಮೇಲೆ ಒಬ್ಬ ಗೋಪಿ ಈ ನೆಲವು ಅಂತ ಹೇಳುತ್ತಾರೆ, ಮೇಲೆ ಬೆಣ್ಣೆ ಇಡ್ತಾರೆ, ಹಗ್ಗ ಕಟ್ಟಿಟ್ಟಿರ್ತಾರೆ, ಆ ಮೇಲೆ ನೆಲವಿಗೆ ಕಟ್ಟಿಟ್ಟಿದ್ಲಂತೆ. ಅದು ಏನ್ ಮಾಡಿದ್ಲಂತೆ, ಎದುರುಗಡೆ ಕಾಣದಂತೆ ಆ ಪಾತ್ರೆಯ ಹಿಂಭಾಗದಲ್ಲಿ ಒಂದು ಗಂಟೆ ಕಟ್ಟಿದ್ಲಂತೆ. ಅದು ಎಲ್ಲಿ ತನಕ ಅಂದ್ರೆ ಅವ್ರ ಯಜಮಾನ್ರಿಗೂ ಗೊತ್ತಿಲ್ಲ, ಪಾಪ ಗಂಟೆ ಕಟ್ಟಿದ್ದಿವಳು, ಅವ್ರ ಯಜಮಾನ್ರಿಗೆ ಗೊತ್ತಿಲ್ಲ, ಗೋಪಿ ಯಜಮಾನ್ರಿಗೆ. ಆದ್ರೆ ಗಂಟೆ ಕಟ್ಟಿಟ್ಟಿದ್ಲು. ಆ ಗಂಟೆ ಕಟ್ಟಿಟ್ಟಿದ್ಲು. ಈ ಕೃಷ್ಣ ಆ ಮನೆಗೆ ಬಂದಂತೆ, ಎಲ್ಲ ಹುಡುಗರನ್ನ ಕರ್ಕೊಂಡು ಬಂದಾಗ ಅವಳು ಯೋಚನೆ ಮಾಡಿದ್ಲು, ಬೆಣ್ಣೆ ಪಾತ್ರೆ ಕೈ ಹಾಕಿದ್ರೆ ಗಂಟೆ ಶಬ್ದ ಆಗ್ತದೆ, ಈ ಕೃಷ್ಣನ್ ಹಿಡಿಬೇಕು ಅಂತ. ಅದಕ್ಕೆ ಸರಿ ಅಂತ ಹೋದ ಕೃಷ್ಣ. ಹೋದ ಕೂಡ್ಲೆ ನೋಡಿದ ಕೂಡ್ಲೆ ಮೇಲಿತ್ತು. ಅದು ಮೇಲಿತ್ತಲ್ವಾ, ಅದಕ್ಕೇನ್ ಮಾಡಿದ ಭಗವಂತ ಅಂದ್ರೆ, ತಾನು ನಿಂತ ಜಾಗದಲ್ಲಿ ಕೈ ಹಾಕಿದ, ಸಿಗಲಿಲ್ಲ. ಅದಕ್ಕೇನ್ ಮಾಡಿದ, ತನ್ನ ಕೈಯ ಬೆರಳಿದೆ ಅಲ್ವಾ, ಆ ಬೆರಳುಗಳನ್ನೇ ಏನ್ ಮಾಡಿದ್ನಂತೆ, ಉದ್ದುದ್ದ ಮಾಡಿದ್ನಂತೆ. ನಿಂತ ಜಾಗದಲ್ಲಿ ಉದ್ದ ಮಾಡಿದ. ಆ ಬೆರಳುಗಳೇ ಸೀದಾ ಹೋಗಿ ಆ ಪಾತ್ರೆಗೆ ಬಿದ್ದುವಂತೆ. ಗಂಟೆ ಶಬ್ದ ಆಗ್ತದೆ ಅಂತ ಗೊತ್ತಾಗಿ ಭಗವಂತ ಇನ್ನೊಂದು ಕೈಯಿಂದ ಬೆರಳುಗಳನ್ನು ಉದ್ದ ಮಾಡಿ ಗಂಟೆಯ ನಾಳ ಇರ್ತದಲ್ಲ ಅದನ್ನ ಹಿಡ್ಕೊಂಡಂತೆ. ಶಬ್ದ ಆಗದೆ ಇರುವಂತೆ ನಾಳ ಹಿಡ್ಕೊಂಡ್ಬಿಟ್ಟ. ನಾಳ ಹಿಡ್ಕೊಂಡಾದ ನಂತರ ಇನ್ನು ಅಲ್ಲಿ ತನಕ ಬೆಳಿಬೇಕಲ್ಲ, ಏನ್ ಬೆಳೆಯೋದು ಅಂತ ಹೇಳಿ ಕೈ ಹಾಕಿದ್ನಲ್ಲ, ಆ ಕೈಯಿಂದಲೇನೆ ಹಾಗೆ ಸುರ್ರಂತ ಬೆಣ್ಣೆ ಎಳ್ಕೊಂಡಂತೆ. ಕೈಯಿಂದಲೇ ಎಳ್ಕೊಂಡ. ಅವನ ಅವಯವದಲ್ಲಿ ಭೇದ ಇಲ್ಲ ಸ್ವಾಮಿ. ಹಾಗೆ ಕೈಯಿಂದಲೇ ಎಳ್ಕೊಂಡು ತಿಂದ. ಆಮೇಲೆ ಇನ್ನೊಂದು ಕೈಯಿಂದ ಗಂಟೆ ಹಿಡ್ಕೊಂಡಿದ್ದಾನೆ. ಆಮೇಲೆ ಏನು ಮಾಡಿದ್ನಂತೆ, ಇನ್ನೊಂದು ಕೈಯಲ್ಲಿ ಆ ಪಾತ್ರೆ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇದ್ರೆ ಪಾತ್ರೆ ಬೇರೆ ಹಿಡ್ಕೊಂಡಂತೆ. ಇನ್ನೊಂದು ಕೈ ಇತ್ತು, 4ನೇ ಕೈ. ಆ ಕೈಯಿಂದಾಗಿ ಏನ್ ಮಾಡಿದ್ನಂತೆ, ತನ್ನ ಜೊತೆಗೆ ಬಂದ ಸ್ನೇಹಿತರಿಗೆಲ್ಲ ಆ ಬೆಣ್ಣೆಯನ್ನ ಹಂಚುತ್ತಾ ಇದ್ನಂತೆ. ನನ್ನ ನೈವೇದ್ಯ ಇದು ತಗೊಳ್ರಿ ಅಂತ ಹಂಚುತ್ತಾ ಇದ್ನಂತೆ. ಅಷ್ಟರಲ್ಲಿ ಒಬ್ಬ ಗೋಪಿ ಬಂದ್ಲು. ಸುವಿಸ್ಮಿತ ಕಾಪಿ ಬಭೂವ ತೂಷ್ಣೀಂ. ಸುವಿಸ್ಮಿತ, ಒಂದ್ ಸರ್ತಿ ವಿಸ್ಮಿತಳಾಗಿ ನಿಬ್ಬೆರಗಾಗಿ ನಿಂತು ಬಿಟ್ಲಂತೆ. ಆವಾಗ ಅವಳಿಗೆ ಅನ್ನಿಸ್ತಂತೆ, ಪ್ರಗೃಹ್ಯ ಗಂಟಾಂ ಅಪರೇಣ ಪಾತ್ರಂ ಕರೇಣ ಚಾನ್ಯೇನ ಪಯಪ್ಪಿವಂತಂ. ಭಗವಂತನನ್ನ ನೋಡಿ ಅನ್ನಿಸ್ತವಳಿಗೆ, ಎಲ್ಲ ಏನೋ ಇವನು ಕೃಷ್ಣ ಅಲ್ಲ ಇವನು. ಯಾಕೆ ಅಂದ್ರೆ 4 ಕೈಗಳನ್ನು ತೋರಿಸಿದ್ದಾನೆ ಅಂದ್ರೆ ಚತುರ್ಬಾಹುವಾದಂತಹ ಸಾಕ್ಷಾತ್ ಶ್ರೀಮನ್ ನಾರಾಯಣ ಆಗಿರಬೇಕು ಅನ್ನುವ ಬುದ್ಧಿಯನ್ನು ಕೊಟ್ಟ. ಅಷ್ಟೇ ಅಲ್ಲ, ಇನ್ನೊಂದೇನ್ ಮಾಡಿದ್ದ, ಒಂದು ಕೈಯಿಂದ ಗಂಟೆ ನಾಳ ಹಿಡ್ಕೊಂಡಿದ್ದ. ಅವಳು ಅನ್ಕೊಂಡ್ಲು, ನಾನು ಗಂಟೆ ಕಟ್ಟಿರುವಂತಹದ್ದು ನನ್ನ ಗಂಡನಿಗೆ ಗೊತ್ತಿರ್ಲಿಲ್ಲ, ಇವನಿಗೆ ಗೊತ್ತಾಗಿದೆ ಅಂತಂದ್ರೆ ಸ ವಿಶ್ವತಶ್ಚಕ್ಷುರಿವಾಸ್ತಿ ಬಾಲಃ. ಇವನು ವಿಶ್ವತಶ್ಚಕ್ಷು, ಇವನು ಎಲ್ಲಿದ್ರೂ ಗೊತ್ತಾಗತ್ತೆ ಇವನಿಗೆ, ಇವನು ಭಗವಂತ ಅಂತ ಇನ್ನೊಂದು ಬುದ್ಧಿಯನ್ನು ಕೊಟ್ಟನಂತೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ತಾನು ಬೆರಳಿಂದಲೇನೆ ಆ ಬೆಣ್ಣೆ ತಿಂತಾ ಇದ್ನಲ್ಲ, ಅದರಿಂದ ಅವಳಿಗೆ ಇನ್ನೊಂದು ಬುದ್ಧಿ ಬಂತು, ಇವನಿಗೂ ಇವನ ಅವಯವಗಳಿಗೂ ಭೇದ ಇಲ್ಲ ಅಂತನ್ನುವ ತತ್ವಜ್ಞಾನವನ್ನು, ನೇಹನಾ ನಾಸ್ತಿ ಕಿಂಚನ, ಇನ್ನೊಂದು ತತ್ವಜ್ಞಾನವನ್ನು ಕೊಟ್ಟ ಪರಮಾತ್ಮ. ಅಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನೊಂದು ಏನ್ ಮಾಡಿದ್ದ, ತನ್ನ ಸ್ನೇಹಿತರಿಗೆಲ್ಲ ಹಂಚುತ್ತಾ ಇದ್ನಲ್ಲ, ಅದನ್ನು ನೋಡಿ ಜಗತ್ತಿನಲ್ಲಿರುವವರನ್ನೆಲ್ಲ ಇವನೇ ರಕ್ಷಣೆ ಮಾಡೋದು, ಕಾಲಕ್ಕೆ ಆಹಾರವನ್ನು ಕೊಟ್ಟು ಬೆಳೆಸುವವನು ಇವನೇ ಅನ್ನುವಂತಹದ್ದು ಕೂಡ ಆ ತತ್ವಜ್ಞಾನವು ಅವಳಿಗೆ ಬಂತಂತೆ. ಅದಕ್ಕೆ ಆ ಗೋಪಿಗೆ ಕ್ಷಣ ಮಾತ್ರದಲ್ಲೇ ಪರಮಾತ್ಮ ಸುವಿಸ್ಮಿತ, ಅವಳು ವಿಸ್ಮಿತಳಾಗಿ ನಿಂತಿದ್ರೆ ಅಲ್ಲಿಂದ ಹಾರಿಕೊಂಡು ಬಂದು ಭಗವಂತ ತಾನು ಬೆಣ್ಣೆಯನ್ನ ತಿಂದು ಅವಳ ಮೂತಿಗೆ ಹಚ್ಚಿ ಓಡಿ ಹೋದ್ನಂತೆ.
ಅಂದ್ರೆ ಇದ್ರ ಮೂಲಕ ಏನು ಮಾಡಿದ ಅಂದ್ರೆ, ಇಷ್ಟು ತತ್ವಜ್ಞಾನ ನಿನಗೆ ಬಂತಲ್ಲ ಗೋಪಿ, ಅದಕ್ಕೆ ನನ್ನ ನೈವೇದ್ಯವನ್ನ, ನನ್ನ ಪ್ರಸಾದವನ್ನ ನಿನಗೆ ಕೊಡ್ತಿದ್ದೀನಿ. ಯಾವಾಗ ನನ್ನ ಪ್ರಸಾದ ಆಗತ್ತೋ ಆಗ ನಿನಗೆ ಮೋಕ್ಷ ಅನ್ನೋದಕ್ಕೋಸ್ಕರ ಈ ಬುದ್ಧಿ ಬಂದದ್ರಿಂದ, ನಿನಗೆ ತತ್ವಜ್ಞಾನ ಬಂದದ್ರಿಂದ ಪ್ರಸಾದ ಕೊಟ್ಟಿದ್ದೇನೆ ಅಂದ್ರೆ ನಿನಗೆ ಮೋಕ್ಷ ಖಚಿತ ಅಂತ ಈ ರೀತಿಯಲ್ಲಿ ಭಗವಂತ ಆ ಮೋಕ್ಷವನ್ನು ಕೊಟ್ಟ ಅಂತ ಹೇಳ್ತಾರೆ. ಮೋಕ್ಷವನ್ನೇ ಕೊಟ್ಟನಂತೆ ಪರಮಾತ್ಮ, ಈ ರೀತಿ ಮೋಕ್ಷವನ್ನ. ಆಮೇಲೆ ಇದೇ ರೀತಿಯಲ್ಲಿ ಭಗವಂತನಿಗೆ ಅನೇಕರು, ಅವಳಿಗೊಂದು ರೀತಿಯ ಮೋಕ್ಷವನ್ನ ಕೊಟ್ಟ. ಮತ್ತೊಬ್ಬರ ಮನೆಯಲ್ಲಿ ಏನು ಮಾಡ್ತಿದ್ರಂತೆ, ಈ ಕೆಲವರೆಲ್ಲ ಸೇರ್ಕೊಂಡು ಗೋಪಿಯರು, ಈ ಕೃಷ್ಣ ಬಂದ್ರೆ ನಮ್ಮ ಮನೆಯಲ್ಲಿ ಹಿಡಿಬೇಕು ಇವನನ್ನ, ಅದಕ್ಕೇನ್ ಮಾಡೋಣ, ಆ ಕಡೆ ಎದುರುಗಡೆ ಮನೆಯಲ್ಲಿ ಬೆಣ್ಣೆಯನ್ನಿಡೋಣ, ಅದಕ್ಕೆ ಬೀಗ ಹಾಕೋಣ, ಬೀಗ ಹಾಕಿ ಬಿಡೋಣ, ನಾವು ಇನ್ನೊಂದು ಎದುರುಗಡೆ ರೂಮಲ್ಲಿ ನಿಂತ್ಕೊಳ್ಳೋಣ, ಹೇಗ್ ಕೃಷ್ಣ ತಗೊಳ್ತಾನೆ ನೋಡೋಣ ಅಂತ. ಮುದ್ದಾಮಾಗಿ ಕೃಷ್ಣ ಅವ್ರ ಮನೆಗೆ ಬಂದಂತೆ. ಬಂದು ಕೂಡಲೇ ನೋಡಿದ್ರು. ನೋಡ್ಬೇಕಾದ್ರೆ ಕೃಷ್ಣ ಏನ್ ಮಾಡಿದ್ನಂತೆ, ಅವ್ರು ನಿಂತಿದ್ದಾರೆ ಬಾಗಿಲು ತುದಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ನೋಡ್ತಾ ಇದ್ದಂತೇನೆ ಏನಾಯ್ತಂತೆ, ಪರಮಾತ್ಮ ಅದು ಎಲ್ಲಿತ್ತೋ ಏನೋ ಬೀಗ, ತನ್ನಷ್ಟಕ್ಕೆ ತಾನೇ ಬೀಗದ ಕೈ ಬಂತು. ಆ ಬೀಗದ ಕೈ ಬಾಗಿಲು ತೆಗೀತು. ಬಾಗಿಲು ತೆಗೀತಷ್ಟೇ ಅಲ್ಲ, ಈ ಕೃಷ್ಣ ಅದರ ಒಳಗೆ ಹೋಗ್ತಿದ್ದಾನೆ. ಅಯ್ಯೋ ಕೃಷ್ಣ ಹೋದ ಅಂತ ನೋಡ್ತಿದ್ದಾರೆ. ಅಷ್ಟರಲ್ಲಿ ಇವ್ರು ನಿಂತು ಕೋಣೆ ಇತ್ತಲ್ಲ, ಆ ಕೋಣೆ ಬಾಗಿಲು ಹಾಕೊಳ್ತು. ಈ ಬೀಗ ಹೋಗಿ ಅಲ್ಲಿ ಬಿತ್ತಂತೆ. ಅಲ್ಲಿ ಬಿತ್ತು. ಅಲ್ಲಿಂದ ಕಿಟಕಿಯಿಂದ ಹೊಡ್ಕೋ ಇವರೆಲ್ಲರೂ ಕೂಡ, ಅಯ್ಯೋ ಕೃಷ್ಣ ಬಾಗಿಲು ತೆಗಿಯೋ, ಬಾಗಿಲು ತೆಗಿಯೋ, ನನಗೆ ಬೆಣ್ಣೆ ಕೊಡಲ್ವ ನೀವು ಅಂತ ಅವ್ರ ಎದುರಿಗೆ ಹೋಗಿ ಬೇಕು ಅಂತ ಪಾತ್ರೆ ಹಿಡ್ಕೊಂಡು ಹೋಗಿ ಬೆಣ್ಣೆ ತಿನ್ಕೊಂಡು ಕಿಟಕಿಯಲ್ಲಿ ತೋರಿಸ್ತಿದ್ನಂತೆ ಕೃಷ್ಣ. ಈ ರೀತಿ ಮಾಡ್ತಾ ಇದ್ದ ಈ ಕೃಷ್ಣ. ಅಷ್ಟು ಸುಲಭ ಅಲ್ಲ ಇವನು ಅಂತ ಇವರೆಲ್ಲ ಬಂದು ಹೇಳಿದ್ರಂತೆ, ಈ ಕೃಷ್ಣ ನಿನ್ನ ಮಗನ ತೊಂದರೆ ಬಹಳ ಆಗಿದೆ, ನಮಗೆ ಬಹಳ ಈತ ತುಂಟಾಟವನ್ನ ಮಾಡ್ತಿದ್ದಾನೆ, ಏನ್ ಮಾಡ್ಬೇಕು ಇವನನ್ನ ಅಂತ. ಅದಕ್ಕೆ ಇವಳು ಹೇಳಿದ್ಲಂತೆ, ಇನ್ನೊಂದು ಸರ್ತಿ ನಿಮ್ಮ ಮನೆಗೆ ಬಂದ್ರೆ, ಯಶೋದೆ ಹೇಳಿದ್ಲು, ನಿಮ್ ಮನೆಗೇನಾದ್ರೂ ನಮ್ ಕೃಷ್ಣ ಬರ್ತಾನೆ ಅಂತ ಆದ್ರೆ ಅವನ್ ಇನ್ನೂ ಒಳಗ್ ಬರ್ಬೇಕಾದ್ರೆ ಬೈದು ಕಳಿಸ್ಬಿಡ್ರಿ, ಅವನ್ನ ಅವಮಾನ ಆಗ್ಬೇಕು ಅವನಿಗೆ, ಅಷ್ಟು ಬೈರಿ ಅವನನ್ನ, ಒಳಗೆ ಇಟ್ಕೊಳ್ಳೇಬೇಡ್ರಿ ಅವನ್ನ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಯಶೋದೆ ನೀನೇನೋ ಹೀಗೆ ಹೇಳ್ತೀಯಮ್ಮ, ಅದ್ ನಮ್ ಕೈಯಲ್ಲಿ ಆಗಲ್ಲ. ಯಾಕೆ ಅಂದ್ರೆ ಏನ್ ಮಾಡೋದು, ಆ ಮುದ್ದಾದ ಮುಖ ನೋಡ್ಬೇಕಾದ್ರೆ ಬೈಬೇಕು ಅಂತ ಅನ್ಕೊಂಡಿರ್ತೀವಿ, ನಾಲಿಗೆನೇ ಹೊರಳಲ್ಲೇ ತಾಯಿ, ಬಂದ್ರೆ ಬಾರೋ ಕೃಷ್ಣ ಅಂತ ಹೇಳ್ಬೇಕು ಅನ್ಸುತ್ತೆ. ಅದು ಏನ್ ಮಾಡಿದ್ದಾನೋ ಏನೋ, ಇವನು ಮಾಯಾಮಾಟ ಮಾಡ್ತಾನೋ ಗೊತ್ತಿಲ್ಲ ನಮಗೆ ಅಂತಂದ್ರಂತೆ. ಏನ್ ಮಾಡ್ತಾನೆ ಇವನು ಕೃಷ್ಣ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಅದಕ್ಕೆ ಹಾಗಾದ್ರೆ ಬೈಲಿಕ್ಕಾಗಲ್ಲಲ್ವಾ, ಹೊಡೆದು ಬಿಡ್ರಿ ಅಂತನು. ಹೊಡಿರಿ ಅಂದ್ರೆ, ಅಯ್ಯೋ ತಾಯಿ, ಕೈ ಎತ್ತಿದ್ರೆ ಕೈ ಹೀಗೆ ನಿಂತು ಬಿಡ್ತದೆ ಅಷ್ಟೇ, ಕೈ ಹೀಗೆ ನಿಂತು ಬಿಡ್ತದೆ, ಕೆಳಗಿಳಿಯಲ್ಲ. ನನಗೆ ಎಷ್ಟೋ ಸರ್ತಿ ಏನಾಗಿದೆ ಅಂದ್ರೆ, ಒಬ್ಬ ಗೋಪಿ ಹೇಳಿದ್ಲಂತೆ, ನನ್ನ ಗಂಡ ಒಂದ್ ಸರ್ತಿ ಮನೆಗೆ ಬಂದ, ನನ್ನ ಕೈ ಹೀಗೆ ನಿಂತಿತ್ತು. ಯಾಕೆ ಹಾಗೆ ನಿಂತಿದ್ದಿ ಗೊಂಬೆ ತರ, ಕೆಳಗಿಳಿಸೇ ಕೈ ಅಂದ್ರೆ, ನನಗೆ ಊಟಕ್ಕೆ ಹಾಕು ಅಂದ್ರೆ ಹಾಕ್ಲಿಕ್ಕಾಗಿಲ್ಲ, ಗಂಡನ ಹತ್ರ ಬೈಸ್ಕೊಂಡಿದ್ದೀನಿ ನಾನು, ಅಂತ ಸ್ಥಿತಿ ಬಂದಿದೆ ನನಗೆ. ಗಂಡ ಊಟ ಮಾಡಿಸೋ ಸ್ಥಿತಿ ಬಂದಿತ್ತು, ಕೈಯಲ್ಲಿ ಊಟ ಮಾಡ್ಲಿಕ್ಕಾಗಿಲ್ಲ. ಆದ್ರಿಂದ ಕೃಷ್ಣನ್ ಮೇಲೆ ಕೈ ಎತ್ತಿದ್ರೆ ಕೈ ಇಳಿಸ್ಲಿಕ್ಕಾಗಲ್ಲಮ್ಮ ತಾಯಿ, ಅದು ಆಗೋದಿಲ್ಲ. ಹಾಗಾದ್ರೆ ಬೇಡ, ಒಂದ್ ಕೆಲಸ ಮಾಡ್ರಿ, ಬಂದ ಅಂದ್ರೆ ಈ ಕೃಷ್ಣ ಮನೆಯಲ್ಲಿ ಕಂಬಕ್ಕೆ ಕಟ್ಟಿ ಹಾಕ್ಬಿಡ್ರಿ ಅಂತಂದ್ರಂತೆ. ಕಂಬಕ್ಕೆ ಕಟ್ಟಿ ಹಾಕ್ಬಿಡ್ರಿ ಅಂತಂದ್ರೆ, ಅದಕ್ಕೆ ಅವಳು ಹೇಳಿದ್ಲಂತೆ, ಕೃಷ್ಣ ಈ ಕೃಷ್ಣನ್ ಹಂಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ ನಾವು. ಯಾಕೆ ಅಂದ್ರೆ, ಈ ಹಿಂದೆ ಇನ್ನೊಬ್ಬ ಗೋಪಿ ಬಂದು ಹೇಳಿದ್ಲು, ನಮ್ಮ ಮನೆಯಲ್ಲಿ ಏನಾಗಿತ್ತು, ಈ ಕೃಷ್ಣ ಇದೇ ಬೆಣ್ಣೆ ಕಳತನ ಮಾಡಿದ್ದಾನೆ ಅಂತ ಒರಳು ಕಲ್ಲಿಗೆ ಕಟ್ಟಿ ಹಾಕಿದ್ದೆ ನಾನು. ಒರಳು ಕಲ್ಲಿಗೆ ಕಟ್ಟಿ ಹಾಕಿದ್ರೆ ಒರಳು ಕಲ್ಲು ಸಮೇತವಾಗಿ ಎಳ್ಕೊಂಡು ಹೋಗಿಬಿಟ್ಟಿದ್ದಾನೆ. ಇವತ್ತಿಗೂ ನಮ್ಮ ಮನೆಯವರು ದೋಸೆ ಇಲ್ಲ ಚಟ್ನಿ ಇಲ್ಲ ಅಂತ ಬೈತಾರೆ ನಮ್ಮನ್ನ, ಏನ್ ಮಾಡ್ಬೇಕು. ಅದಕ್ಕೆ ಅಕಸ್ಮಾತ್ ಏನಾದ್ರೂ ಕಂಬಕ್ಕೆ ಕಟ್ಟಿ ಹಾಕಿದ್ರೆ, ಕಂಬ ಎಳ್ಕೊಂಡು ಹೋದ್ರೆ ನಾಳೆ ಮನೆ ಇಲ್ಲ, ಹೊರಗೆ ಬಂದು ಕೊಡ್ಬೇಕಾಗ್ತದೆ ತಾಯಿ, ಅದನ್ನ ಮಾಡಲ್ಲ ನಾವು ಅಂದ್ರೆ. ಮತ್ತೇನ್ ಮಾಡ್ಬೇಕು ಅಂತ ಇಷ್ಟು ಹೇಳೋದ್ರೊಳಗೇನೆ ಕೃಷ್ಣ ನಿಧಾನವಾಗಿ ಪಕ್ಕದ ಮನೆಯಲ್ಲಿ ಬೆಣ್ಣೆ ತಿನ್ಕೊಂಡು ಬಂದಂತ ಭಗವಂತ. ಎದುರಿಗೆ ಬಂದಾಗ ಬಾಯಿ ತುಂಬಾ ಬೆಣ್ಣೆ ವಾಸನೆ ಬರ್ತಾ ಇದೆ ಅಂತೆ. ವದನೆ ನವನೀತ ಗಂಧವಾಹಂ ವಚನೆ ತಸ್ಕರ ಚಾತುರಿ ದುರೀಣಂ ನಯನೆ ಕುಹಕಾಶ್ರುಮಾಶ್ರಯೇತಾ ಚರಣೆ ಕೋಮಲ ತಾಂಡವಂ ಕುಮಾರಂ. ಎಂಥ ಅದ್ಭುತ! ಬರುವಾಗಲೇ ಬಾಯಿ ತುಂಬಾ ಬೆಣ್ಣೆ ಘಮಘಮ ಅಂತ ಪರಿಮಳ ಅಂತೆ. ಆ ಪರಿಮಳ ಬರ್ತಾ ಇದೆ. ಬಂದಾಗ ಕೃಷ್ಣನ ರಟ್ಟೆ ಹಿಡಿದು ಕೇಳಿದ್ರು, ಕೃಷ್ಣ ಯಾಕೋ ಇನ್ನೊಬ್ಬರ ಮನೆಗೆ ಹೋಗಿ ಬೆಣ್ಣೆ ತಿಂತೀನಿ ನೀನು ಅಂತ ಜೋರ್ ಮಾಡಿ ಕೇಳಿದ್ರೆ ಬಾಯಿಲಿಗ ಬೆಣ್ಣೆ ವಾಸನೆ. ಆದ್ರೂ ಹೇಳ್ತಾನೆ, ವಚನೆ ತಸ್ಕರ ಚಾತುರಿ ದುರೀಣಂ. ವಚನದಲ್ಲಿ ಮಾತಲ್ಲಿ ಹೇಳಿದಂತೆ, ಅಮ್ಮ ನಾನ್ ತಿಂದಿಲ್ಲಮ್ಮ ಅನ್ನಂತ ಒಂದ್ಸರ್ತಿ. ಎಷ್ಟು ಜೋರಾಗಿದ್ದ ಈ ಕೃಷ್ಣ, ತಿಂದಿಲ್ಲ ಅಂತ, ಅಮ್ಮ ನಾ ತಿಂದಿಲ್ಲ ಅಂದ.
ಅದಕ್ಕೆ ಜೋರ್ ಮಾಡಿ ಕೇಳಿದ್ದು, ಸುಳ್ಳೇಡ್ಬೇಡ ಕೃಷ್ಣ ಅಂತ ಹೇಳಿದ್ಲಂತೆ. ಇಷ್ಟು ಹೇಳಲಿಕ್ಕೆ ಪುರುಸೊತ್ತಿಲ್ಲ. ನಯನೇ ಕುಹಕಾಶ್ರು ಮಾಶ್ರಯೇತಾಹ, ಕಣ್ಣೀರ್ ಹಾಕಿಬಿಟ್ನಂತೆ. ಅಮ್ಮ ನಾನ್ ತಿಂದಿಲ್ಲ ಅಂದ್ರು ನಂಬ್ತಾ ಇಲ್ಲಲ್ಲಮ್ಮ ನೀನು ಅಂತ ಜೋರು ಕಣ್ಣೀರ್ ಹಾಕಿಬಿಟ್ನಂತೆ. ಕಣ್ಣೀರು ಹಾಕಿದ ಕೂಡಲೇ ಈ ಯಶೋದೆಗೆ ಕರಿಗಿತ್ ನೋಡ್ರಿ ಮನಸ್ಸು. ಕರಿಗಿ ಗಟ್ಟಿಯಾಗಿ ಹಿಡ್ಕೊಂಡು ಕೃಷ್ಣನ್ನ, ಅಯ್ಯೋ ಕಂದ ನೀನ್ ಯಾಕೋ ತಿಂತಿ, ಇವ್ರು ಮುಟ್ಟಾಡ್ರೆ ಎಲ್ರು ಕೂಡ ನಿನ್ ಕಂಡ್ರೆ ಅವರಿಗೆಲ್ಲ ಸಿಟ್ಟು, ಆದ್ರಿಂದ ನಿನ್ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ ಅಂತ ಹೇಳ್ಕೊಂಡು ಬಂದವ್ರನ್ನೆಲ್ಲ ಬೈದು ಹಣೆ ಕುಂಕುಮ ಇಟ್ಟು ಹೋಗ್ರಿ ನೀವು ಅಂತ ಕಳಿಸ್ಬಿಟ್ಲಂತ. ಮುತ್ತೈದೇರು ಬಂದಿರಿ ಹಂಗೆ ಹೋಗ್ಬಾರ್ದು ಅಂತ ಕುಂಕುಮ ಬೇರೆ ಇಟ್ಟು ಕಳಿಸಿದ್ಲಂತ. ಹಾಗೆ ಇಷ್ಟೆಲ್ಲ ಬೈದು ಕಳಿಸಿದ್ಲಂತೆ. ಈ ರೀತಿ ಮಾಡಿದ್ಲು. ಆಮೇಲೆ ಈ ಕೃಷ್ಣ ಏನ್ ಮಾಡಿದ್ನಂತೆ, ಆ ಕಡೆ ಪಕ್ಕಕ್ಕೆ ಹೋಗಿ ತನ್ನ ಸ್ನೇಹಿತರೆಲ್ಲ ಇದ್ರು, ಆ ಸ್ನೇಹಿತರ ಮಧ್ಯದಲ್ಲಿ ನಿಂತುಕೊಂಡು ಕುಣಿಲಿಕ್ಕೆ ಶುರು ಮಾಡಿದ್ನಂತೆ. ಕುಣಿದು ಹೇಳಿದ್ನಂತೆ, ನೋಡ್ರಿ ಬರೀ ಬೆಣ್ಣೆ ಕಳತನ ಮಾಡೋದು ದೊಡ್ಡದಲ್ಲ, ಕಣ್ಣೀರ್ ಹಾಕ್ಲಿಕ್ಕೆ ಗೊತ್ತಿರಬೇಕು ಅಂತಂದಂತೆ. ಏನ್ ಹೇಳಬೇಕು, ಚರಣೆ ಕೋಮಲ ತಾಂಡವಂ ಕುಮಾರಂ, ಇಂಥ ಲೀಲೆ ನಿನ್ನ ಮಗನದ್ದು ಅಂತ ಇನ್ ಕೆಲವರು ಹೇಳ್ತಾ ಇದ್ರಂತೆ. ಇನ್ ಕೆಲವರು ಹೇಳಿದ್ರಂತೆ, ಈ ಕೃಷ್ಣ ಏನ್ ಮಾಡಿದ್ನಂತೆ, ಅವರನ್ನ ಮೋಡಿ ಮಾಡಿಬಿಡ್ತಿದ್ನಂತೆ. ಮೋಡಿ, ಎಂಥ ಮೋಡಿ ಅಂತಂದ್ರೆ ಮಾತಲ್ಲೇ ಮೋಡಿ ಮಾಡ್ತಿದ್ನಂತ ಅವರನ್ನು. ಒಬ್ಬ ಗೋಪಿಗೆ ಏನಾಯ್ತಂತೆ, ಒಂದ್ ಮನೆಗೆ ಹೋಗಿದ್ದ ಇವನು. ಮನೆಗೆ ಹೋದಾಗ ಅಲ್ಲಿ ಏನಾಯ್ತು, ಈ ಮೇಲೆ ನೆಲುವಿನಲ್ಲಿ ಬೆಣ್ಣೆ ಇತ್ತು, ಅದನ್ನ ತಗೊಳ್ಬೇಕು ಅಂತ ಈ ಕೃಷ್ಣ ಹೋದಾಗ ಇವಳು ಏನ್ ಮಾಡಿದ್ಲು ಗೋಪಿ ಅಂದ್ರೆ, ಮನೆ ತುಂಬಾ ಪಾತ್ರೆಯನ್ನ ಜೋಡಿಸಿದ್ಲಂತೆ. ಮನೆ ತುಂಬಾ ಪಾತ್ರೆ. ಆ ಮನೆ ತುಂಬಾ ಪಾತ್ರೆಯನ್ನ ಜೋಡಿಸಿ ಅಲ್ಲಿ ಎಲ್ಲಾದ್ರೂ ಹೆಜ್ಜೆ ಇಟ್ರೆ ಸಾಕು ಕೃಷ್ಣ ಪಾದದಿಂದ ಎಡಬೇಕು, ಶಬ್ದ ಆಗಬೇಕು, ನಾ ಹಿಡಿಬೇಕು ಅಂತ. ಇಷ್ಟು ಉಪಾಯ. ಆದ್ರೆ ಈ ಕೃಷ್ಣ ಏನು ಮಾಡಿದ್ನಂತ, ಅಷ್ಟು ಪಾತ್ರೆ ಜೋಡಿಸಿದ್ಲಲ್ಲ ಮನೆ ತುಂಬ, ಆ ಪಾತ್ರೆ ಜೋಡಿಸಿದ್ರಲ್ಲಿ ಮಧ್ಯದಲ್ಲಿ ಸಂದಿರ್ತದಲ್ಲ, ಆ ಸಂದಲ್ಲೇ ಕಾಲಿಟ್ಕೊಂಡು ಹೋದ, ಒಂದು ಪಾತ್ರೆ ಎಡವಲಿಲ್ಲ ಅಂತ, ಒಂದು ಪಾತ್ರೆ ಎಡವಲಿಲ್ಲ. ಆಮೇಲೆ ಬೆಣ್ಣೆ ತಿನ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಏನಿವನು ಅಂತ ಆಮೇಲೆ ಕೇಳಿದ್ರೆ, ಇವನ್ ಕಾಲಲ್ಲೂ ಕಣ್ಣಿದೆ ಅಂದ್ರಂತ. ಕಾಲಲ್ಲೂ ಕಣ್ಣಿದೆ ಅಂತ. ಯಾಕೆ ಅಂತಂದ್ರೆ ಇವನ್ ಕಾಲಿಂದ ಒಂದು ಪಾತ್ರೆ ಎಡವಿಲ್ಲಲ್ಲ ಅಂತ. ಇನ್ನೊಂದು ಮನೆಯಲ್ಲಿ ಏನ್ ಮಾಡಿದ್ನಂತೆ, ಇದೇ ರೀತಿಯಲ್ಲಿ ಆ ಗೋಪಿ ಮೇಲೆ ಬೆಣ್ಣೆ ಇಟ್ಟಿದ್ರೆ ಆ ಬೆಣ್ಣೆ ತಿನ್ನಬೇಕು ಅಂತ ಹೋಗಿದ್ನಂತೆ ಈ ಕೃಷ್ಣ. ಅವಳು ಹೇಳ್ತಾಳೆ ಯಶೋದೆ ಹತ್ರ ಬಂದು, ನಿನ್ನ ಮಗ ಎಂತ ಮಾತಾಡ್ತಾನೆ ಗೊತ್ತಾ ಅಂದಂತ. ಏನು ಅಂದ್ರೆ ಅವನು ಹೇಳಿದ್ನಂತೆ, ಆ ಬೆಣ್ಣೆ ಮೇಲ್ ಸಿಗಲಿಲ್ಲ, ಅದಕ್ಕೇನ್ ಮಾಡ್ದ, ಒಂದು ಒರಳು ಕಲ್ಲು ಎಳ್ಕೊಂಡ್ ಬಂದಂತೆ ಕೃಷ್ಣ. ಅದ್ರ ಮೇಲೆ ನಿಂತ, ಸಿಗಲಿಲ್ಲ. ಅದರ ಮೇಲೆ ಒಂದು ಪಾತ್ರೆ ಡಬ್ಬ ಹಾಕಿದ್ನಂತೆ, ಅದು ಸಿಗಲಿಲ್ಲ. ಅದರ ಮೇಲೆ ಸಣ್ಣ ಪಾತ್ರೆ ಹಾಕಿದ, ಅದ್ರ ಮೇಲೆ ಒಂದು ಕೊಡ ಹಾಕಿದ, ಆ ಕೊಡದ ಮೇಲೆ ಒಂದು ತಂಬಿಗೆ ಹಾಕಿದ, ತಂಬಿಗೆ ಮೇಲೆ ಒಂದು ಲೋಟ, ಆ ಲೋಟದ ಮೇಲೆ ಒಂದು ಸಣ್ಣ ಮಿಳ್ಳಿ. ಈ ಮಿಳ್ಳಿ ಅಂದ್ರೆ ಗೊತ್ತಿರ್ತದಲ್ಲ, ಈ ಮನೆಯಲ್ಲಿ ತೀರ್ಥ, ಗಂಡ ಹೆಂಡತಿ ಮಕ್ಕಳು, ಆಮೇಲೆ ನಾಲ್ಕನೇವ್ರು ಬಂದ್ರೆ ತೀರ್ಥ ಇಲ್ಲ ಅನ್ಬೇಕು, ಅಂತ ಒಂದು ಮಿಳ್ಳಿ ಇರ್ತದಲ್ಲ, ಅಂತಹದ್ದನ್ನ ಇಟ್ಕೊಂಡು ಅದರ ಮೇಲೆ ಆ ಮಿಳ್ಳಿ ಇಟ್ಟುಕೊಂಡು ಅದರ ಮೇಲ್ ನಿಂತುಕೊಂಡು ಬೆಣ್ಣೆ ಪಾತ್ರೆ ಕೈ ಹಾಕಿ ತಿಂತ ಇದ್ನಂತೆ. ಈ ಗೋಪಿ ಹೋದ್ಲು, ಇವನ್ ಬೆಣ್ಣೆ ಸಿಕ್ತು ಅಂತ ಖುಷಿಗೆ ಅಲ್ಲೇ ಕುಣಿಲಿಕ್ಕೆ ಶುರು ಮಾಡಿದ್ನಂತೆ. ಕುಣಿಬೇಕಾದ್ರೆ ಗೋಪಿ ಹೆದರಿ, ನೀ ಬೆಣ್ಣೆ ತಿನ್ನೋದಿರ್ಲೋ ಮಾರಾಯ, ಅಲ್ಲಿ ನಿಂತು ಕುಣಿತಿದ್ದೀಯಲ್ಲ, ಕೆಳಗ್ ಬಿದ್ರೇನ್ ಗತಿ ನಿಂದು ಅಂತ. ಪಾತ್ರೆ ಬಿದ್ದು ಹೋಗ್ತಾ ನೀ ಕೆಳಗ್ ಬಿಡ್ತಿ ಅಂತಂದ್ರೆ ಇವನ್ ಹೇಳಿದ್ನಂತೆ, ಗೋಪಿ ನನ್ನ ಪಾದ ಸ್ಪರ್ಶ ಆದ್ಮೇಲೆ ಯಾರಾದ್ರೂ ಕೆಳಗ್ ಬಿಡ್ತಾರೇನೆ ಅಂತ ಕೇಳಿದ್ನಂತೆ. ಪಾದ ಸ್ಪರ್ಶ ಆದ್ಮೇಲೆ, ಪಾತ್ರೆಗೆ ನನ್ನ ಪಾದ ಸ್ಪರ್ಶ ಆಗಿದೆ, ಅದು ಹೇಗೆ ಕೆಳಗೆ ಬೀಳುತ್ತದೆ? ಜೀವನದಲ್ಲಿ ಯಾರು ನನ್ನ ಪಾದ ಹಿಡಿತಾರೋ ಅವ್ರು ಯಾರು ಜೀವನದಲ್ಲಿ ಕೆಳಗೆ ಬೀಳೋದೇ ಇಲ್ಲ ಅಂದ ಭಗವಂತ. ಈ ಅರ್ಥದಲ್ಲಿ ಹೇಳ್ತಿದ್ದ. ಹಿಂಗೆಲ್ಲ ಮಾತಾಡ್ತಾನೆ ನಿನ್ ಮಗ ಅಂತ ಆ ಯಶೋದೆ ಹತ್ರ ಬಂದು ಅದರಲ್ಲೂ ಒಂದೊಂದು ತತ್ವವನ್ನ ಹೇಳ್ತಿದ್ನಂತೆ ಭಗವಂತ. ಇಂಥ ಲೀಲೆ ಪರಮಾತ್ಮನದ್ದು. ಇನ್ನೊಂದು ಮನೆಯಲ್ಲಿ ಮಾತಿನ ಮೋಡಿ ಅವನದ್ದು ಕೃಷ್ಣಂದು. ಏನು ಅಂದ್ರೆ, ಆ ಮನೆಗೆ ಹೋದಾಗ ಇದೇ ರೀತಿ ಇತ್ತು. ಅದನ್ನ ಒಂದು ಒರಳು ಕಲ್ ತಂದ. ಒರಳು ಕಲ್ಲಿನ ಮೇಲೆ ನಿಂತು ಅದನ್ನು ಬೆಣ್ಣೆ ತಿನ್ನಬೇಕು ಅಂತ ಒರಳು ಕಲ್ಲು ನಿಧಾನ ಎಳ್ಕೊಂಡು ಬಂದಂತೆ. ಎಳ್ಕೊಂಡು ಬಂದು ನಿಂತಾಗ ಪರಮಾತ್ಮ, ಆಗ ಏನಾಯ್ತು, ಆ ಒರಳು ಕಲ್ಲು ಸರಿಯಾಗಿ ಅದು ಕರೆಕ್ಟ್ ಆಗಿದೆಯಾ ಅಂತ ನೋಡಿದ್ನಂತೊಮ್ಮೆ. ಅವನು ನೋಡಬೇಕಾದ್ರೆ ಅಷ್ಟು ಸರಿಯಾಗಿ ನಿಧಾನ ಬೆಣ್ಣೆ ಪಾತ್ರೆ ಕೈ ಹಾಕ್ಲಿಕ್ಕೆ ಹೋಗ್ತಿದ್ದಾನೆ. ದೂರದಲ್ಲಿ ಗೋಪಿ ಬಂದೇ ಬಿಟ್ಲು, ಇನ್ನು ಬೆಣ್ಣೆ ಸಿಕ್ಕಿಲ್ಲ ಇವನಿಗೆ. ಆಗ್ಲೇ ಬಂದಂತೆ ಗೋಪಿ. ಕೇಳಿದ್ಲು, ಹಸ್ತಕ್ಕಿಂ ನವನೀತ ಭಾಜನ ಮುಖೇ ನ್ಯಸ್ತಸ್ತ್ವಯಾ ಶ್ರೀಪತೆ. ಕೂಡಲೇ ಕೇಳಿದ್ಲಂತೆ, ಕೃಷ್ಣ ನಮ್ಮನೆ ಪಾತ್ರೆ ಬೆಣ್ಣೆ ಪಾತ್ರೆಗೆ ನೀನ್ಯಾಕೋ ಕೈ ಹಾಕ್ತಾ ಇದ್ದಿ ಅಂತ ಕೇಳಿದ್. ನೀನ್ಯಾಕೆ ಕೈ ಹಾಕ್ತಾ ಇದ್ದಿ ಅಂತ ಕೇಳಿದ್ರೆ ಈ ಭಗವಂತ ಹೇಳಿದ್ನಂತೆ, ಏನು ಉತ್ತರ ಕೊಡ್ತಾನೆ ನೋಡಿ. ಅವನು ಹೇಳಿದ, ಇಲ್ಲ ನಮ್ಮ ಮನೆ ಕರು ಕಳೆದು ಹೋಗಿತ್ತು, ಅದನ್ನು ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ನಂತೆ. ಕರು ಅಲ್ಲಿ ಇರ್ತಿತ್ತೆ, ಏನ್ ಮಾತಾಡ್ತಾನೆ? ಅಲ್ಲೋ ಕೃಷ್ಣ, ಕರು ಯಾಕೋ ಇಲ್ಲಿ ಇರ್ತದೆ ಅಂತಂದ್ರೆ ಅದೇ ಇಲ್ಲ ಅದಲ್ಲ ಅಂತಂದ. ಮತ್ತೆ ಏನು ಅಂದ್ರೆ, ಅಯ್ಯೋ ನಿನ್ನ ನೋಡ್ಬೇಕಾದ್ರೆ ಏನ್ ಮಾತಾಡ್ತೀನಿ ಅಂತಲೇ ಗೊತ್ತಾಗಲ್ಲ ಅಂದ.
ಅದಕ್ಕೆ ಯಾಕೆ ಅಂತ ಕೇಳಿದ್ರೆ ಅವನು ಹೇಳಿದ್ನಂತೆ, ನೋಡು ಗೋಪಿ, ನಾನು 2-3 ದಿವಸದಿಂದ ನಿನ್ನ ಹುಡುಕಿದೆ, ನಿನ್ ಕಾಣ್ಲೇ ಇಲ್ಲ. ಯಾಕೋ ಅಂದ್ರೆ ನಿನ್ನನ್ನು ನೋಡ್ಬೇಕು ಅಂತಲೇ ಹುಡುಕಿದೆ ನಾನು ಅಂದ ಇವನು ಕೃಷ್ಣ. ನಿನ್ನನ್ನು ನೋಡ್ಬೇಕು ಅಂತಲೇ ಹುಡುಕಿದೆ. ಯಾಕೋ ಅಂದ್ರೆ ನೀನ್ ಬಹಳ ಸುಂದರವಾಗಿರ್ತಿ ನೋಡ್ಲಿಕ್ಕೆ, ಅದಕ್ಕೆ ನಿನ್ನನ್ನು ಹುಡುಕಿದೆ, ನೀನ್ ಸಿಗಲಿಲ್ಲ ನೋಡು ಅಂತಂದ. ಈ ಹೆಣ್ಣು ಮಕ್ಕಳಿಗೆ ಸೌಂದರ್ಯ ಹೊಗಳಿದ್ರೆ ಸಾಕು ಬಿದ್ದೋಗಿ ಬಿಡ್ತಾರಂತ. ಅದಕ್ಕೆ ಅವಳು ಪೂರ್ತಿ ಕ್ಲೀನ್ ಬೋಲ್ಡ್, ಅವಳು ಬೋಲ್ಡ್ ಆಗಬೇಕಾದ್ರೆ ಇವನ್ ಹೇಳಿದ ಕೃಷ್ಣ, ಅಲ್ಲ ಸರಿ, ನನ್ನನ್ನು ಹುಡುಕಬೇಕು ಅಂದ್ರೆ ನನ್ನನ್ನು ಹುಡುಕ್ತಾ ಹೋಗ್ಬೇಕು, ಬೆಣ್ಣೆ ಪಾತ್ರೆ ಕೆಳಗೆ ಒರಳು ಕಲ್ಲು ಯಾಕೋ ಇಟ್ಟಿ ನೀನು ಅಂತ ಕೇಳಿದ್ದಂತ. ಕೇಳಿದ್ದಕ್ಕೆ ನೀನ್ ಕಾಣ್ಲಿಲ್ಲಲ್ಲ, ಅದಕ್ಕೆ ನಿನ್ನನ್ನು ಇಲ್ಲೇ ಕಲ್ಪನೆ ಮಾಡ್ಕೊಳ್ಬೇಕು ಅಂತ ಇಟ್ಟಿದ್ದೀನಿ ಎಂದವನು ಕೃಷ್ಣ. ಹೇಗೋ ಅಂತ ಕೇಳಿದ್ ಇವನು ವರ್ಣನೆ ಮಾಡ್ತಾನದಕ್ಕೆ ಕೃಷ್ಣ. ಅವನು ಹೇಳಿದ್ನಂತೆ, ನೋಡು ಗೋಪಿ, ಮೇಲೆ ಬೆಣ್ಣೆ ಪಾತ್ರೆ ಇದೆ, ಇಲ್ಲಿ ಒರಳು ಕಲ್ಲಿದೆ. ಯಾವಾಗಲೂ ಕೂಡ ಹೆಣ್ಣಿನ ಲಕ್ಷಣ ಹೇಗೆ ಅಂತಂದ್ರೆ ಸ್ವಲ್ಪ ಏನಾಗಬೇಕಂತೆ, ಸೊಂಟ ಎನ್ನುವಂತಹದ್ದು ಬಹಳ ತೆಳುವಾಗಿರಬೇಕಂತೆ, ಮುಖ ಅನ್ನುವಂಥದ್ದು ಬೆಳ್ಳಗಿರ್ಬೇಕಂತೆ. ಅಷ್ಟೇ ಅಲ್ಲ, ಅಲ್ಲಿಂದ ಸೊಂಟದಿಂದ ಕೆಳಭಾಗ ಸ್ವಲ್ಪ ದಪ್ಪಗಿರ್ಬೇಕಂತೆ. ಒರಳು ಕಲ್ಲು ಕೆಳಗಿದೆ, ಅದು ದಪ್ಪಗಿದೆ. ಮಧ್ಯದಲ್ಲಿ ಏನೂ ಇಲ್ಲ, ಅಂದ್ರೆ ಸೊಂಟ ಅಂತ ಅರ್ಥ, ಏನೂ ಇಲ್ಲ, ಬಹಳ ಚೆನ್ನಾಗಿ, ಬಹಳ ನಡು ಅನ್ನುವಂಥದ್ದು ಬಹಳ ಸಣ್ಣದಿದೆ ಅಂತ ಅರ್ಥ. ಮೇಲೆ ಬೆಣ್ಣೆ ಇದೆ ಅಂದ್ರೆ ಬೆಳ್ಳಗಿದೆ, ಅದು ಮುಖ ನಿಂದು ಅಂತ. ನಿನ್ನನ್ನ ಇಲ್ಲಿ ಕಲ್ಪನೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ ಕೂಡಲೇ ಬೆರಗಾಗಿ ಹೋಗಿ ತಾನೇ ಪಾತ್ರೆ ಕೆಳಗೆ ಇಳಿಸ್ಕೊಂಡು ಬಂದು, ಕೃಷ್ಣ ಬೆಣ್ಣೆ ತಿನ್ನೋ ಅಂತ ತಿನ್ನಿಸಿ ಕಳಿಸಿದ್ಲಂತೆ. ಹೀಗೆ ಮೋಡಿ ಮಾಡಿ ಬೆಣ್ಣೆ ತಿಂದು ಹೋಗ್ತಾನೆ ನಿನ್ನ ಮಗ ಅಂತ ಈ ರೀತಿ ಹೇಳಿದೆ. ಇಂಥ ಅನೇಕ ಲೀಲೆಗಳನ್ನ ತೋರಿಸ್ತಾನೆ ಪರಮಾತ್ಮ. ಇದನ್ನೆಲ್ಲ ತೋರಿಸ್ತಾ ದೇವರು ಮುಂದೆ ಏನಾಯ್ತಂತೆ, ಇಂಥದ್ದು ಹೇಳ್ತಾ ಹೋದ್ರೆ ಆ ಲೀಲೆಗಳು ಮುಗಿಯೋದಿಲ್ಲ. ಅಂತೂ ಇಂಥ ಅನೇಕ ಲೀಲೆಗಳನ್ನು ತೋರಿಸಿದ ದೇವರು. ತೋರಿಸ್ತಾ ಕೊನೆಗೆ ಒಮ್ಮೆ ಏನಾಯ್ತಂತೆ, ಭಗವಂತ ಎಲ್ಲರ ಮನೆಯಲ್ಲಿ ಬೆಣ್ಣೆ ತಿಂತಿದ್ದ, ಸಿಗ್ತಾ ಇರ್ಲಿಲ್ಲ, ಯಾರ ಕೈಗೂ ಸಿಗಲಿಲ್ಲ ಕೃಷ್ಣ. ಯಾರ ಕೈಗೂ ಸಿಗ್ತಾ ಇಲ್ಲಲ್ಲ ಈ ಕೃಷ್ಣ ಅಂತ ಏನಾದ್ರೂ ಮಾಡಿ ಹಿಡಿಬೇಕು ಈ ಕೃಷ್ಣನನ್ನ ಅಂತ ವಿಚಾರ ಮಾಡಿದ್ರು. ಹೇಗೆ ಹಿಡಿಯೋದು? ಅದಕ್ಕೆಲ್ಲ ವಿಚಾರ ಮಾಡಿದ್ರಂತೆ. ಕೃಷ್ಣನಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿದ್ರು. ಕೃಷ್ಣನಿಗೆ ಸನ್ಮಾನ. ಏನ್ ಸನ್ಮಾನ? ಅದಕ್ಕೆ ಕರೆದ್ರು. ಭಜನಾ ಮಂಡಳಿಗಳೆಲ್ಲ ಸೇರ್ಕೊಂಡು ದುಡ್ಡು ಹಾಕಿ ಕೃಷ್ಣನಿಗೆ ಒಂದು ಉಡುಗೊರೆ ತಂದ್ರಂತೆ. ಏನು ಉಡುಗೊರೆ ತಂದಿದ್ದಾರೆ ಅಂದ್ರೆ ಒಂದು ಉಡದಾರವನ್ನು ತಂದ್ರಂತೆ, ವಡ್ಯಾಣ. ಆ ವಡ್ಯಾಣ ಎಂತಾದ್ದು ಅಂದ್ರೆ ಅದರ ತುಂಬ ಉಡದಾರದಲ್ಲಿ ಬರೀ ಗಂಟೆಗಳೇ ತುಂಬಿದ್ವಂತೆ. ಗಂಟೆಗಳನ್ನೆಲ್ಲ ಸೇರಿಸಿ ಸೊಂಟಕ್ಕೆ ಕಟ್ಟಿದ್ರಂತೆ. ಕೃಷ್ಣ ಇದನ್ನ ಇಟ್ಕೊಂಡೇ ಓಡಾಡ್ಬೇಕು ನೀನು, ಅಂದ್ರೆ ಕೃಷ್ಣ ಎಲ್ಲಿ ಓಡಾಡಿದ್ರು ಗಂಟೆ ಶಬ್ದ ಆಗಬೇಕು, ಕೃಷ್ಣ ಬಂದ ಅಂದ್ರೆ ನಾವು ಜಾಗೃತರಾಗಬೇಕು ಅಂತ. ಈ ಕೃಷ್ಣ ಹೇಳ್ದ, ಆಯ್ತು ಸರಿ ಅಂದ. ಕಟ್ಸ್ಕೊಂಡ, ಎಲ್ಲ ಕಟ್ಟಿಸಿಕೊಂಡಾದ ನಂತರ ಆ ಗಂಟೆಯನ್ನೆಲ್ಲ ಕಟ್ಕೊಂಡು ಹೋದ್ಮೇಲೆ ಗಂಟೆ ಅಂದ್ರೆ ಗಂಟೆ ಅಲ್ಲ, ಗಂಟಾಭಿಮಾನಿ ದೇವತೆಗಳಿರ್ತಾರಲ್ಲಿ, ಆ ಗಂಟಾಭಿಮಾನಿ ದೇವತೆಗಳಿಗೆಲ್ಲ ಕೃಷ್ಣ ಆಜ್ಞೆ ಮಾಡಿದ್ನಂತೆ, ನೀವು ನಾನು ಕಳತನ ಮಾಡಬೇಕಾದ್ರೆ ಯಾರು ಶಬ್ದ ಮಾಡಬಾರದು, ನಾನು ಬೆಣ್ಣೆ ಕಳತನ ಮಾಡುವಾಗ ಶಬ್ದ ಮಾಡಬಾರದು. ಕೃಷ್ಣ ನಿನ್ನ ಆಜ್ಞಾ ಪರಿಪಾಲಕರು ನಾವೆಲ್ಲ, ನಿನ್ನ ಸೇವಕರು ಕೃಷ್ಣ, ನೀನು ಹೇಳಿದ್ದನ್ನೇ ಕೇಳ್ತೇವೆ ಅಂತಂದ್ರು. ಸರಿ ಆಯ್ತು ಅಂತ ಇವನೇನ್ ಮಾಡಿದ, ಕೃಷ್ಣ ಒಬ್ಬರು ಮನೆಗೆ ಹೋದ. ಹೋಗಿ ಬೆಣ್ಣೆ ತಿನ್ನಬೇಕು ಅಂತ ಹೋದ, ಕಳತನ ಮಾಡ್ಲಿಕ್ಕೆ ಅಂತ ಬೆಣ್ಣೆ ಪಾತ್ರೆ ತಗೊಂಡ, ಎಲ್ಲ ಮಾಡಿ ಅಲ್ಲಿ ತನಕ ಗಂಟೆ ಶಬ್ದವೇ ಇಲ್ಲ. ಕೃಷ್ಣ ಬೆಣ್ಣೆ ತಗೊಂಡು ನಿಧಾನ ಬಾಯಿಗೆ ಇಟ್ಕೊಂಡ ಕೂಡ್ಲೆ ಗಂಟೆಗಳೆಲ್ಲ ಗಣಗಣ ಬಾರಿಸಿದ್ವಂತೆ. ಕೃಷ್ಣನಿಗೆ ಗಾಬರಿ ಆಯ್ತು, ಸುಮ್ಮನೆ ನಿಂತಿದ್ದೀನಿ ಗಂಟೆ ಬಾರಿಸ್ತಾ ಇದೆಯಲ್ಲ ಅಂತ. ಒಳಗೆ ಎಲ್ಲಿ ಗೋಪಿ ಬರ್ತಾಳು ಅಂತ ಕೃಷ್ಣ ಓಡಿದ. ಆ ಕೃಷ್ಣನನ್ನು ಹಿಮ್ಮೆಟ್ಟಿಕೊಂಡು ಗೋಪಿ ಬಂದಂತೆ. ಬರುವಾಗ ವಾದಿರಾಜರು ವರ್ಣನೆ ಮಾಡ್ತಾರೆ, ಅದು ಹೇಗಿತ್ತು ಅಂದ್ರೆ, ಕೃಷ್ಣ ಮುಂದೆ ಹೆಜ್ಜೆ ಇಟ್ಟುಕೊಂಡು ಹೋಗುವಾಗ ಹಿಂದಿನಿಂದ ಗೋಪಿ ಬರ್ತಿದ್ಲು. ಬರುವಾಗ ಹೇಗಿತ್ತಂತೆ, ಅವಳ ತಲೆಯಲ್ಲೆಲ್ಲ ಮಲ್ಲಿಗೆ ಹೂ ಮುಡಿದಿದ್ದಂತೆ. ಓಡುವ ರಭಸಕ್ಕೆ ಆ ಹೂಗಳೆಲ್ಲ ಉದುರಿ ಬೀಳುತ್ತಿತ್ತು. ಅದು ಹೇಗಿತ್ತು ಅಂದ್ರೆ, ಕೃಷ್ಣನ ಪಾದದ ಗುರುತಿನ ಮೇಲೆ ಒಂದೊಂದು ಹೆಜ್ಜೆಗೂ ಕೂಡ ಮಲ್ಲಿಗೆ ಹೂವಿನಿಂದಾಗಿ ಅರ್ಚನೆ ಮಾಡ್ತಾ ಹೋಗ್ತಿದ್ದಾಳೆ ಅನ್ನುವಂತೆ ಕಾಣಿಸ್ತಿತ್ತಂಥದ್ದು. ಆ ರೀತಿ ಹೋದಂತೆ. ಆಗ ಹೋಗಬೇಕಾದ್ರೆ ಸಿಗಲಿಲ್ಲ ಕೃಷ್ಣ ಕೊನೆಗೆ. ಆಮೇಲೆ ದೂರದಲ್ಲಿ ನಿಂತ ಮೇಲೆ ಕೃಷ್ಣ ಕೇಳಿದ್ನಂತೆ ಈ ಗಂಟಾಭಿಮಾನಿಗಳನ್ನ, ನಾ ಹೇಳಿದ್ನೆಲ್ಲ ಕಳತನ ಮಾಡಬೇಕಾದ್ರೆ ಬಾರಿಸಬಾರ್ದು ಅಂತ ಯಾಕೆ ಬಾರಿಸಿದ್ರಿ ನೀವು ಅಂತ ಕೇಳಿದ್ರೆ, ಅವ್ರು ಹೇಳಿದ್ರಂತೆ, ಸ್ವಾಮಿ ನಾವೇನ್ ಮಾಡೋಣ ಭಗವಂತ, ನೀನೇ ಹೇಳಿದ್ದಿ ಏನಂತ, ನಿನ್ನ ಆಜ್ಞಾ ಪರಿಪಾಲಕರು ನಾವು, ಕಳತನ ಮಾಡಬೇಕಾದ್ರೆ ಬಾರಿಸ್ಬೇಡ ಅಂದಿ, ಬಾರಿಸಿಲ್ಲ ನಾವು. ಆದ್ರೆ ಇನ್ನು ನಿನ್ನದ್ದೇ ಆಜ್ಞೆ ಏನು, ನನ್ನ ನೈವೇದ್ಯಕಾರದಲ್ಲಿ ಗಂಟಾ ಶಬ್ದ ಆಗಬೇಕು ಅಂತ ನಿನ್ನದ್ದೇ ಆಜ್ಞೆ, ಆದ್ರಿಂದ ಮಾಡಿದ್ದೀವಿ ಅಂತಂದ್ರು ಅವ್ರು. ನಿನ್ ನೈವೇದ್ಯ ಆಯ್ತು ಮಾಡಿಬಿಟ್ವು ನಾವು ಅಂದ್ರು. ಹೀಗೆ ಕೃಷ್ಣ ಪರಮಾತ್ಮನಿಗೆ ಇಂಥದ್ದು ಎಂತಿಂತ ಒಂದು ಲೀಲೆ ತೋರಿಸಿದ್ರೆ ಅದರಲ್ಲೊಂದು ಸಂದೇಶ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಮಣಿಮಂಜರಿ ಅನ್ನೋ ಗ್ರಂಥದಲ್ಲಿ ಹೇಳುತ್ತಾರೆ, ಲೀಲಾಭಿರ್ಭಾವ ಗರ್ಭಾಭಿಹಿ ಜನಮಾನಂದ ಎನ್ಬಭೌ. ಲೀಲಾಭಿಹಿ ಭಾವಗರ್ಭಾಭಿಹಿ ಅಂತ ಏನ್ ಲೀಲೆ ತೋರಿಸ್ತಾನೆ ಕೃಷ್ಣ, ಅದೆಲ್ಲ ಭಾವಪೂರ್ಣವಾದಂಥ ಲೀಲೆಗಳಂತೆ ಪರಮಾತ್ಮ. ಒಂದೊಂದು ಸಂದೇಶ ಇರ್ತದೆ ಅದರಲ್ಲಿ ಅಂತ ಹೇಳ್ತಾರೆ.
ಇಂಥದೆಲ್ಲ ಲೀಲೆ ತೋರಿಸಿದ. ಎಲ್ಲ ಹೆಣ್ಣು ಮಕ್ಕಳು ಒಂದಾದ್ರು. ಏನ್ ಮಾಡಿದ್ರು ಈ ಕೃಷ್ಣ ಸಿಕ್ತಿಲ್ಲ, ಏನ್ ಮಾಡಬೇಕು? ಅದಕ್ಕೆ ಒಂದ್ ದಿವಸ ಏನ್ ಮಾಡಿದ್ರು, ಸಾಯಂಕಾಲದ ಹೊತ್ತಿಗೆ ಕೃಷ್ಣನ್ ಮನೆಗೆ ಬಂದ್ರಂತೆ. ಕೃಷ್ಣನ ಮನೆಗೆ ಬರಬೇಕಾದ್ರೆ, ಎಲ್ಲ ಹೆಣ್ಣು ಮಕ್ಕಳು ಬರಬೇಕಾದ್ರೆ ಕೃಷ್ಣ ಓಡಿ ಹೋಗಿ ತೊಟ್ಲಲ್ಲಿ ಮಲಗಿದ. ಯಾರಿಗೂ ಸಿಗಬಾರದು ಅಂತ ತೊಟ್ಟಿಲಲ್ಲಿ ಮಲಗಿದಾಗ, ಆಗ ಅದು ಸರಿಯಾಗಿ ಏನಾಗಿತ್ತಂತೆ, ಆವತ್ತಿನ ದಿವಸ ಉತ್ಥಾನ ದ್ವಾದಶಿ ಇತ್ತಂತವತ್ತು. ಉತ್ಥಾನ ದ್ವಾದಶಿ. ಆ ಉತ್ಥಾನ ದ್ವಾದಶಿ ದಿವಸ ಎಲ್ಲ ಬಂದ್ರು. ಸಾಯಂಕಾಲ ನೋಡಿದ್ರು ಕೃಷ್ಣನ್ನ, ಮಲಗಿದ್ದಾನೆ ಬಿಡು ಅಂತ ಅನ್ಕೊಂಡು ಎಲ್ಲ ಮಾತಾಡ್ಕೊಂಡ್ರಂತೆ. ನಾವೆಲ್ಲ ಮನೆಗೆ ಹೋಗೋಣ, ನಾವೆಲ್ಲ ರಾತ್ರಿ 11 ಗಂಟೆ ಹೊತ್ತಿಗೆ ಏಕಕಾಲದಲ್ಲಿ ದಧಿಮತನ ಮಾಡೋಣಂತೆ. ಎಲ್ಲ ಮನೆಗಳಲ್ಲಿ ಕಡಗೋಲು ಹಾಕಬೇಕು, ಗಳಗಳಗಳ ಶಬ್ದ. ಆ ಶಬ್ದಕ್ಕೆ ಕೃಷ್ಣ ಬರಬೇಕು ಬೆಣ್ಣೆ ತಿನ್ಲಿಕ್ಕೆ ಅಂತ. ಆ ಗೋಪಿಯರು ಎಷ್ಟು ಮಂದಿ ಇದ್ರು ಅಂದ್ರೆ 10 ಕೋಟಿ ಜನ ಇದ್ರಂತವ್ರು. 10 ಕೋಟಿ ಮನೆಗಳಲ್ಲಿ ಏಕಕಾಲದಲ್ಲಿ ಈ ದಧಿಮತನ ಶುರುವಾಯಿತು. ಆ ದಧಿಮತನ ಶುರುವಾದಾಗ ಅದು ಹೇಗಿತ್ತು ಅಂತಂದ್ರೆ, ಈ ಜನರೇಟರ್ ಹಾಕಿದಾಗ ಜೋರು ಗಳಗಳಗಳ ಶಬ್ದ ಬರ್ತದಲ್ಲ, ಹಾಗೆ ಎಲ್ಲ ಮನೆಯಲ್ಲೂ ಶಬ್ದ. ಈ ಕೃಷ್ಣ ತೊಟ್ಲಲ್ಲಿ ಮಲಗಿದ್ದ. ಶಬ್ದ ಆದ ಕೂಡಲೇ ಎಚ್ಚರಿಕೆ ಆಯಿತು ದೇವರಿಗೆ. ನನ್ನನ್ನೇ ಕರೀತಾ ಇದ್ದೀರಾ, ಆಹ್ವಾನ ಮಾಡ್ತಿದ್ದೀರಿ ಬೆಣ್ಣೆ ಕಳತನಕ್ಕೆ, ಬರ್ತೀನಿ ನಾನು ಅಂದ ಕೃಷ್ಣ. ಬರ್ತೀನಿ ಅಂತ ಹೊರಟಾಗ ದೇವ್ರು ಹೊರಟ್ನಲ್ಲ. ದೇವರದ್ದು ಕೃಷ್ಣನದ್ದು ಒಂದು ವಿಶೇಷತೆ ಏನು ಅಂದ್ರೆ, ಏನ್ ಕೆಲಸ ಮಾಡಿದ್ರು ಒಬ್ಬನೇ ಮಾಡ್ತಿರ್ಲಿಲ್ಲ ಅಂತ, ಟೀಮ್ ವರ್ಕ್ ಅಂತ ಭಗವಂತನದ್ದು. ಜೊತೆಗಾರರು ಇರಬೇಕು ಅವನಿಗೆ ಯಾರಾದ್ರೂ. ರಾತ್ರಿ ಆಗಿತ್ತು, 11:30 ಆಗಿತ್ತು. ಯಾರಿದ್ದಾರೆ ಅಂತ ನೋಡಿದ್ರೆ ಯಾರೂ ಇಲ್ಲದ ಕಾಲದಲ್ಲಿ ದೇವರು ಹೊರಟ. ಎಲ್ಲ ಹುಡುಗರು ಮಲಗಿದ್ದಾರೆ. ಹೋಗ್ಲಿ, ಯಾರಾದ್ರೂ ತತ್ವಾಭಿಮಾನಿ ದೇವತೆಗಳಿದ್ರೆ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ನೋಡಿದ. ತತ್ವಾಭಿಮಾನಿ ದೇವತೆಗಳು ಕೂಡ ಕಾಣ್ಲಿಲ್ಲ. ಕಡೆಗೆ ಎಲ್ಲ ತತ್ವಾಭಿಮಾನಿಗಳು ಮಲಗಿಬಿಟ್ಟಿದ್ರು. ಯಾಕೆಂದ್ರೆ ಎಲ್ಲ ಮಲಗ್ತಾರಲ್ವಾ. ಕಣ್ಣಿನ ಅಭಿಮಾನಿ ಮಲಗಿದ್ದ ಸೂರ್ಯ, ಕಿವಿ ಅಭಿಮಾನಿ ಚಂದ್ರ ಮಲಗಿದ್ದ, ನಾಲಿಗೆ ಅಭಿಮಾನಿ ಅಗ್ನಿ ವರುಣ, ಎಲ್ಲ ಮಲಗಿಬಿಟ್ಟಿದ್ರು. ಎಲ್ಲ ಮಲಗಿದ್ದಾರೆ. ಯಾರಾದ್ರೂ ಇದ್ದಾರ ಅಂತ ನೋಡಿದ್ರೆ ಒಬ್ರು ಎದ್ದಿದ್ರಂತೆ. ಯಾರು ಅಂದ್ರೆ ವಾಯುದೇವರು ಎದ್ದಿದ್ರಂತೆ. ಯಾಕೆ? ಅವ್ರು ಮಲಗಲ್ ನೋಡ್ರಿ. ಅವ್ರು ಮಲಗಿದವ್ರು ಹೇಳಲ್ಲ ಆಮೇಲೆ. ಆದ್ರಿಂದ ಅವ್ರು ಮಲಗಿರ್ಲಿಲ್ಲ ಪಾಪ, ಎದ್ದೇ ಕೂತಿದ್ರು. ಎದ್ದು ಕೂತಿದ್ರು. ಕೃಷ್ಣ ನೋಡ್ದ, ವಾಯು ಬಾಯಿ ಇಲ್ಲಿ ಅಂದ್ರು. ಏನು ಕೃಷ್ಣ? ಏನಿಲ್ಲ, ಬೆಣ್ಣೆ ಕಳತನ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ನಾನು, ನನ್ನ ಜೊತೆಗೆ ಬಾ ನೀನು. ಅದಕ್ಕೆ ವಾಯುದೇವರು ಕೇಳ್ತಾರೆ, ಕೃಷ್ಣ ನೀನ್ ಕಳತನ ಮಾಡ್ತೀವ, ನಾ ಬಂದ್ ಏನ್ ಮಾಡ್ಲಿ ಅಂತ. ಈ ಕೃಷ್ಣ ಹೇಳಿದ, ನಾ ಕಳತನ ಮಾಡ್ತೀನಲ್ಲ, ಅದು ನೋಡು ಅಂದ್ರಂತೀವ್ರು. ವಾಯುದೇವರು ಕುಣಿದು ಬಿಟ್ರಂತ ಒಂದ್ಸರ್ತಿ ಕುಣಿದು ಬಿಟ್ರು ಅವ್ರು. ಯಾಕೆ ಅಂದ್ರೆ, ನಿಮಗೆಲ್ರಿಗೂ ಕೂಡ ಇವತ್ತು ಕೃಷ್ಣ ಬೆಣ್ಣೆ ಕಳತನ ಮಾಡಿದ್ದಾನೆ ಅನ್ನೋದನ್ನ ಕಿವಿಯಿಂದ ಕೇಳೋ ಯೋಗ ಅಷ್ಟೇ ನಿಮಗೆ. ಆದ್ರೆ ವಾಯುದೇವರು ಹೇಳ್ತಾರೆ, ನನಗೆ ಕಣ್ಣಿಂದ ನೋಡುವ ಯೋಗ ಇದು ಅಂತ. ಕಿವಿಯಿಂದ ಕೇಳಿದ್ರೇನೆ ನಮ್ಮ ಪಾಪಗಳೆಲ್ಲ ಹಾರಿ ಹೋಗುತ್ತಂತೆ. ರೋಮ್ನಾಂ ಹರ್ಷಣ ಕಾರಿಣಿ ಶ್ರವಣತಃ ಪಾಪೌಘ ವಿದ್ವಂಸಿನಿ ಪ್ರೇಮ್ನಾ ಚಿಂತಯತಾಂ ವಿಚಿತ್ರ ವಿಮಲಾ ಶ್ಲಾಘ್ಯಾರ್ಥ ಸಂದಾಯಿನಿ. ವಾದರಾಜರು ಹೇಳ್ತಾರೆ, ರೋಮ್ನಾಂ ಹರ್ಷಣ ಕಾರಿಣಿ ಶ್ರವಣತಃ ಪಾಪೌಘ ವಿದ್ವಂಸಿನಿ. ಪಾಪಗಳ ಸಮೂಹ, ದೊಡ್ಡ ರಾಶಿ. ಆ ರಾಶಿಗಳೆಲ್ಲವೂ ಕೂಡ ಶ್ರವಣತಃ ವಿದ್ವಂಸಿನಿ. ಕೃಷ್ಣ ಬೆಣ್ಣೆ ಕಳತನ ಮಾಡಿದ್ದಾನೆ ಅನ್ನುವ ಕಥೆ ಕೇಳಿದ್ರೆ ಸಾಕಂತೆ ಎಲ್ಲಾ ಪಾಪಗಳು ಹಾರಿ ಹೋಗುತ್ತೆ ಅಂತ ಹೇಳ್ತಾರೆ. ಅಂಥದ್ದು ಕೃಷ್ಣನ ಕಥೆ. ಅದರಿಂದಾಗಿ ಆ ಬೆಣ್ಣೆ ಕಳತನದ ಕಥೆ ಕೇಳಿದ್ರೆ ಸಾಕು ಹಾರಿ ಹೋಗುತ್ತೆ ಅಂದ್ರೆ, ನಿಮಗೆಲ್ಲ ಕಥೆ ಕೇಳುವ ಯೋಗ ಆದ್ರೆ ನನಗೆ ನೋಡೋ ಯೋಗ ಅಂತ. ಆ ಕಥೆ ಕೇಳ್ತಿದ್ರೆ ಸಾಕಂತೆ ರೋಮ್ನಾಂ ಹರ್ಷಣಕಾರಿಣಿ, ರೋಮಗಳೆಲ್ಲ ನಿಲ್ತಾವಂತೆ, ಒಂದ್ಸರ್ತಿ ಹರ್ಷ ಆಗತ್ತಂತೆ, ಸಂತೋಷ ಆಗತ್ತಂತೆ. ಅಂಥ ಕಥೆ ಕೃಷ್ಣನದ್ದು ಅಂತ ಹೇಳ್ತಾರೆ. ಒಬ್ಬ ಕವಿ ಹೇಳ್ತಾನೆ, ನಾನು ಶೈವ ಅಂತ. ಅವನೊಬ್ಬ ಶೈವ, ಅವನೇ ಹೇಳುವಂತ ಮಾತು. ಶೈವ ಅವನು, ರುದ್ರದೇವರ ಭಕ್ತ. ಆದ್ರೆ ರುದ್ರದೇವರ ಭಕ್ತನಾದ್ರೂ ಕೂಡ ಅವನು ಹೇಳೋದು, ನಿತ್ಯ ನಾನು ಶಿವಪಂಚಾಕ್ಷರಿ ಬಿಟ್ರೆ ಬೇರೆ ಯಾವುದನ್ನು ಕೂಡ ನಾನು ಪಾರಾಯಣ ಮಾಡಲ್ಲ ಅಥವಾ ಜಪ ಮಾಡಲ್ಲ, ನಾನು ಅದನ್ನೇ ಮಾಡೋದು ಅಂತ. ಶೈವಾವಯಂ ನಕಲು ತತ್ರ ವಿಚಾರಣೀಯಂ. ಇದು ಅವನೇ ಹೇಳಿದಂತ ಮಾತಿದು. ಲೀಲಾಶುಕ ಅಂತ ಅವನ ಹೆಸರು, ಕವಿಯ ಹೆಸರು. ಆ ಲೀಲಾಶುಕ ಹೇಳ್ತಾನೆ, ಶೈವಾವಯಂ ನಕಲು ತತ್ರ ವಿಚಾರಣೀಯಂ. ನಾನೊಬ್ಬ ಶೈವ, ಅಲ್ಲೇನು ವಿಚಾರ ಮಾಡಬೇಕಾದ್ದೇ ಇಲ್ಲ. ಪಂಚಾಕ್ಷರಿ ಜಪ ಪರ ನಿತರಾಂ ತಥಾಪಿ. ನಿತ್ಯ ನಾನು ಪಂಚಾಕ್ಷರಿಯನ್ನೇ ಓಂ ನಮಃ ಶಿವಾಯ ಅಂತ ಬಿಟ್ರೆ ಮತ್ಯಾವುದು ಹೇಳಲ್ಲ ನಾನು ಅಂತ. ಇದನ್ನೇ ಮಾಡೋದು ನಾನು ಅಂತ ಹೇಳ್ತಾನೆ. ಪಂಚಾಕ್ಷರಿ ಜಪ ಪರ ನಿತರಾಂ ತಥಾಪಿ ಚೇತೋ ಮದೀಯ ಮತಸಿ ಕುಸುಮಾವಭಾಸಂ
ನನ್ನ ಹೃದಯ ಇದೆ ಅಲ್ವಾ, ನನ್ನ ಹೃದಯ ಅದು ಹೇಗೆ ಅಂದ್ರೆ, ಇಂದು ಅತಸಿ ಅಂತ ಒಂದು ಹೂವಿದೆ, ಬಹಳ ಕೋಮಲ, ಅದು ಅತಸಿ ಹೂವು ಅಂತ ಹೇಳ್ತಾರೆ. ಅದರಂತೆ ಕೋಮಲವಾದ ಹೃದಯ ನಂದು. ಅದು ಏನೋ ಗೊತ್ತಿಲ್ಲ ನನಗೆ, ಅದು ಚೇತೋ ಮದೀಯ ಮತಸಿ ಕುಸುಮಾವ ಭಾಸಂ, ಅದು ಅಂಥ ಕುಸುಮಾವ ಭಾಸವಾಗಿರುವಂತಹದ್ದು ಕೂಡ ಏನಾಗತ್ತೆ ಅಂದ್ರೆ, ಕೃಷ್ಣನ ಕಥೆ ಕೇಳುವಾಗ, ದೇವರ ಭಾಗವತದ ದಶಮಸ್ಕಂದದ ಕೃಷ್ಣನ ಕಥೆಯನ್ನ ಕೇಳಬೇಕಾದ್ರೆ ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸು ಕರಗಿ ವೈಷ್ಣವ ಮನಸ್ಸಾಗಿ ಹೋಗ್ತಿದೆ. ನಾನೇನ್ ಮಾಡ್ಲಿ ಅಂತ ಹೇಳ್ತಾನೆ. ನಾನು ವೈಷ್ಣವ ಆಗಿ ಬಿಡ್ತಾ ಇದ್ದೇನೆ. ಈ ಕೃಷ್ಣನ ಕಥೆನೇ ಅಂತಹದ್ದು. ಅವನೇ ಹೇಳ್ತಾನೆ ಲೀಲಾಶುಕ, ಕೃಷ್ಣನ ಕಥೆ ಹೇಳಬೇಕಾದ್ರೆ ನನಗೇನೂ ಬೇಡಪ್ಪ. ಅಲ್ಲ, ಸಂಧ್ಯಾ ವಂದನೆ ಮಾಡೋ ಕಾಲ ಆಯಿತು ಅಂದ್ರೆ ಇಲ್ಲ, ಅಲ್ಲ ದೇವ್ರ ಪೂಜೆ ಬೇಡ, ಅಲ್ಲ ಉತ್ತರಾಯಣ ಪರ್ವಕಾಲ ಬಂತು ತರ್ಪಣ ಬೇಡ, ಯಾವುದು ಬೇಡ, ಇಲ್ಲ ಎಲ್ಲಾ ಬೇಡ ಅಂದ್ರೆ ಮತ್ತೇನ್ ಮಾಡ್ತಿ ಅಂದ್ರೆ, ಅದಕ್ಕಿಂತ ದೊಡ್ಡದಾಗಿರುವ ಕೃಷ್ಣನ ಕಥೆ ಹೇಳ್ತಾ ಇದ್ದೀನಿ ಅಂತ. ಸಂಧ್ಯಾ ವಂದನ ಭದ್ರಮಸ್ತು ಭವತೆ ಭೋಸ್ನಾನ ತುಭ್ಯಂ ನಮಃ ಭೋ ದೇವಾ ಪಿತರಶ್ಚ ತರ್ಪಣ ವಿಧೌ ನಾಹಂ ಕ್ಷಮ ಕ್ಷಮ್ಯತಾಂ. ಅವನೇ ಹೇಳುವ ಮಾತಿದನ್ನ. ನಾನು ಕೃಷ್ಣನ ಕಥೆ ಹೇಳ್ತಾ ಇದ್ದೇನಪ್ಪ. ಆ ಕಥೆ ಹೇಳಬೇಕಾದ್ರೆ ಸಂಧ್ಯಾ ವಂದನ ಭದ್ರಮಸ್ತು ಭವತೆ, ಸಂಧ್ಯಾ ವಂದನೆ ನಿನಗೆ ಮಂಗಳವಾಗಲಿ. ಭೋ ಸ್ನಾನ ತುಭ್ಯಂ ನಮಃ, ಸ್ನಾನ ನಿನಗೊಂದು ನಮಸ್ಕಾರ ಬೇಡ, ನನಗೇನು ಬೇಡ ಅಂತ ಹೇಳಿದ. ಭೋ ದೇವಾಹ, ದೇವತೆಗಳೇ ನಿಮಗೆ ಪೂಜೆ ಮಾಡಬೇಕು. ಪಿತರಶ್ಚ ತರ್ಪಣ ವಿಧವು, ಪಿತೃದೇವತೆಗಳಿಗೆಲ್ಲ ತರ್ಪಣ ಕೊಡಬೇಕು. ನಾಹಂ ಕ್ಷಮ ಕ್ಷಮ್ಯತಾಂ, ನಾನು ಅದನ್ನ ಮಾಡ್ಲಿಕ್ಕಾಗಲ್ಲ, ಕ್ಷಮ ಮಾಡ್ರಿ ನನಗೆ. ಯಾಕೆ ಅಂದ್ರೆ ಇದಕ್ಕಿಂತಲೂ ದೊಡ್ಡ ಕೆಲಸ ಏನು ಅಂದ್ರೆ, ಕೃಷ್ಣನ್ ಕಥೆ ಹೇಳ್ತಾ ಇದ್ದೀನಪ್ಪ, ಅದ್ರ ಮುಂದೆ ಇದು ಯಾವುದೂ ಅಲ್ಲ ಅಂತ ಹೇಳ್ತಾನೆ. ಅಷ್ಟರ ಮಟ್ಟಿಗೆ ನನ್ನ ಹೃದಯ ವೈಷ್ಣವ ಆಗಿ ಹೋಗಿದೆ ಅಂತ. ಕೃಷ್ಣನ ಕಥೆನೇ ಅಂಥದ್ದಪ್ಪ, ಅದನ್ನು ಬಿಟ್ಟಿರ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗೆ ವಾಯುದೇವರು ಹೇಳ್ತಾರೆ, ಆನಂದ ನನಗೆ, ರೋಮ್ನಾಂ ಹರ್ಷಣ ಕಾರಿಣಿ ಶ್ರವಣತಃ ಪಾಪೌಘ ವಿದ್ವಂಸಿನಿ. ಅಷ್ಟು ಸಂತೋಷ ಆಯ್ತು. ವಾಯುದೇವರಿಗೆ ಕೃಷ್ಣ ಹೇಳಿದಂತೆ, ರಾತ್ರಿ ಹೊತ್ತಲ್ಲಿ ಎಲ್ಲರೂ ಕೂಡ ಗೋಪಿಯರು ಸೇರಿಕೊಂಡು ಮಜ್ಜಿಗೆ ಮಥನ ಮಾಡ್ತಾ, ದಧಿ ಮಥನವನ್ನ ಮಾಡ್ತಾ ಅಲ್ಲಿ ಬೆಣ್ಣೆ ತೆಗಿತಾ ಇದ್ದಾರೆ. ಎದುರುಗಡೆ ಒಂದು ದೀಪ ಇಟ್ಟುಕೊಂಡಿದ್ದಾರೆ. ನೀನು ವಾಯು ಒಂದ್ಸರ್ತಿ ಗಾಳಿ ಬೀಸು ಅಂದ. ಎಲ್ಲಾ ದೀಪ ಆರಿ ಹೋಗಿರಬೇಕು. ಎಷ್ಟು ಮನೆಗಳಿದ್ದಾವೋ ಅಷ್ಟು ರೂಪ ತಗೊಳ್ತೀನಿ ನಾನು ಅಂದ ಕೃಷ್ಣ. ಅಷ್ಟೂ ರೂಪ ತಗೊಂಡು ಎಲ್ಲ ಮನೆ ಮುಂದೆ ನಿಂತಿರ್ತೀನಿ, ನೀನ್ ಗಾಳಿ ಬೀಸ್ಬೇಕು, ಅದು ದೀಪ ಆರಿದ ಕೂಡಲೇ ನಾನು ಒಳಗೆ ಹೋಗಿ ಬೆಣ್ಣೆ ತಿಂದು ಬರ್ತೀನಿ ಅಂದ ಕೃಷ್ಣ. ಸರಿ ಆಯ್ತು ಅಂತ ಒಂದು ಸರ್ತಿ ಜೋರು ಗಾಳಿ ಬೀಸಿದ್ರಂತೆ. ಇಡೀ ಊರಿಗೆ ಒಂದು ಪವರ್ ಕಟ್ ಅಂತ ಮಾಡಿ ಇಟ್ಬಿಟ್ರು ದೇವರು, ವಾಯುದೇವರು ಮಾಡಿದ್ರು. ನೋಡಿ ಎಲ್ಲ ಕಡೆ ಹೋಯ್ತು. ಆ ಹೆಣ್ಣು ಮಕ್ಕಳು ಎಷ್ಟು ಸಂಸ್ಕಾರವಂತ ಹೆಣ್ಣು ಮಕ್ಕಳು ಅಂದ್ರೆ, ಅಲ್ಲಿ ದೀಪ ಆರಿತು ಅಂದ ಕೂಡಲೇ ಹಂಗೆ ಕಡ್ಡಿ ಗೀರು ದೀಪ ಹಚ್ಚಲಿಕ್ಕೆ ಹೋಗ್ಲಿಲ್ಲ ಅವರು. ಅವ್ರೇನ್ ಮಾಡಿದ್ರು, ದೇವ್ರ ಕೋಣೆಗೆ ಹೋದ್ರಂತೆ. ದೇವ್ರ ಕೋಣೆಯಲ್ಲಿ ದೇವ್ರ ದೀಪ ಏನಾಯ್ತು ಅಂತ ನೋಡಿದ್ರು, ಆರಿ ಹೋಗಿತ್ತು. ಅದು ಬೇರೆ ಉತ್ಥಾನ ದ್ವಾದಶಿ ಇತ್ತು ಅವತ್ತು. ಅದಕ್ಕೇನ್ ಮಾಡಿದ್ರಂತೆ, ಎಲ್ಲರೂ ಒಂದೊಂದು ನೆಲ್ಲಿಕಾಯಿ ಮೇಲೆ ದೀಪ ಹಚ್ಚಬೇಕು ಅಂತ, ಕೃಷ್ಣ ಬರಬೇಕು ಬೆಣ್ಣೆ ತಿಂದ್ಮೇಲೆ ಹಚ್ಚಬೇಕು ಅಂತ ಇಟ್ಟಿದ್ರು. ತುಪ್ಪವನ್ನ ಅದ್ದಿ ಬತ್ತಿಗೆ ಒಂದು ನೆಲ್ಲಿಕಾಯಿ ಇಟ್ಕೊಂಡು ಅದರ ಮೇಲೆ ಇಟ್ಕೊಂಡಿದ್ರಂತೆ. ಎಲ್ಲರೂ ಕೂಡ ದೀಪ ಹಚ್ಚಬೇಕು. ಅದನ್ನ ಹಚ್ಚಬೇಕಾದ್ರೆ ಹಂಗೆ ಹಚ್ಚಲಿಕ್ಕಿಲ್ಲ, ಕಡ್ಡಿ ಗೀಚಿ. ಮತ್ತೇನು, ಕಡ್ಡಿ ಗೀರ್ಬೇಕು, ಒಂದು ತುಳಸಿ ಕಾಷ್ಟ ತಗೊಳ್ಬೇಕು, ಅದನ್ನ ಎಣ್ಣೆಯಲ್ಲಿ ಅದ್ಬೇಕು, ಅದನ್ನ ಒದ್ದೆ ಮಾಡಿ ಆ ತುಳಸಿ ಕಾಷ್ಟಕ್ಕೆ ಹಚ್ಚಬೇಕು. ಆಮೇಲೆ ತುಳಸಿ ಕಾಷ್ಟದಿಂದಾಗಿ ಆ ದೀಪವನ್ನ ಹಚ್ಚಬೇಕು. ಇದು ದೀಪ ಹಚ್ಚುವಂತ ಕ್ರಮ, ಸಾಮಾನ್ಯ ಕ್ರಮ ಇದು. ಹಾಗೆ ಅದನ್ನೆಲ್ಲ ದೀಪ ಹಚ್ಚಿದ್ರಂತೆ. ಅಷ್ಟು ಹಚ್ಚಿ ಅವರೆಲ್ಲ ದೀಪವನ್ನ ಹಚ್ಚಿ ಉತ್ಥಾನ ದ್ವಾದಶಿ ದಿವಸ ಇದನ್ನೆಲ್ಲ ನೆಲ್ಲಿಕಾಯಿಗಳನ್ನ ಇಟ್ಟು ದೀಪವನ್ನ ಬೆಳಗಿ ಅವರು ಒಳಗಿಂದ ಹೊರಗೆ ಬರೋದ್ರೊಳಗೇನೆ ಕೃಷ್ಣ ಎಲ್ಲರ ಮನೆ ಬೆಣ್ಣಿ ಖಾಲಿ ಮಾಡಿದ್ದ. ಭಗವಂತ ಹೋಗಿಬಿಟ್ಟಿದ್ದ ಕೃಷ್ಣ. ನಿದ್ದೆಯಿಂದ ಮೇಲೆದ್ದ ಕಂದ ದದಿ ಮಥನ ಶಬ್ದದಿಂದ ಮೆಲ್ಲ ನಿಟ್ಟ ತನ ಪಾದ ಪಲ್ಲವನು ಗೊಲ್ಲೆ ಗೃಹದ ಕಡೆಗೆ ಸಾಟಿ ಸಿಗದ ತನ ವದನದಿಂದ ಆ ವಾಯು ದೀಪ ಊದಿ ಬೆಣ್ಣೆ ಮೆದ್ದ ಶ್ರೀಕೃಷ್ಣ ಕಂದ ನಮನೆಂದು ಸಲಹುತ್ತಿರಲಿ. ಈ ಕೃಷ್ಣ ಬೆಣ್ಣೆ ಕಳತನ ಮಾಡಿ ಹೋದ, ಸಿಗ್ಲೇ ಇಲ್ಲ ಯಾರಿಗೂ ಕೂಡ ಭಗವಂತ. ಇಲ್ಲ, ಎಲ್ರೂ ಅಯ್ಯೋ ಕೃಷ್ಣ ಬೆಣ್ಣೆ ಕಳತನ ಮಾಡಿ ಹೋದಿ, ಸಿಗ್ಲೇ ಇಲ್ಲಲ್ಲೋ ನಮಗೆ, ಏನೋ ಮಾಡ್ಬೇಕು ನಿನ್ನನ್ನು. ಇಲ್ಲೂ ನಮಗೊಂದು ಸಂದೇಶ ಕೊಟ್ಟಿದ್ದಾನೆ ದೇವರು. ಲೀಲಾಭಿರ್ ಭಾವಗರ್ಭಾಭಿಹಿ ಜನಮಾನಂದ ಎನ್ಬಭವು ಅಂತ ಇಲ್ಲೂ ಸಂದೇಶ ಕೊಡ್ತಾನೆ ಪರಮಾತ್ಮ. ಏನು ಸಂದೇಶ ಅಂದ್ರೆ, ದೇವರು ಹೇಳ್ತಾನೆ, ಭಗವಂತ ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ಉತ್ಥಾನ ದ್ವಾದಶಿ ಬಂದಾಗ ಅಥವಾ ಕಾರ್ತೀಕ ಮಾಸ ಬಂದಾಗ ಅಥವಾ ಪ್ರತಿನಿತ್ಯವೂ ಕೂಡ ಧಾತ್ರಿ ಅಂದ್ರೆ ಆ ನೆಲ್ಲಿಯಲ್ಲಿ ದೀಪವನ್ನ ಹಚ್ಚಿ
ದೇವರ ಎದುರಲ್ಲಿ ಇಟ್ಟರೆ ನಿಮ್ಮ ಮನೆಗೆ ನಾನೇ ಬಂದು ಬೆಣ್ಣೆ ಕಳ್ಳತನ ಮಾಡ್ಕೊಂಡು ಹೋಗ್ತೀನಿ ಅಂತಾನೆ ಕೃಷ್ಣ. ಅಂದ್ರೆ ಅರ್ಥ ಏನು ಗೊತ್ತಾ? ನಾನ್ ನಿಮ್ ಮನೆಗೆ ಬರ್ತೀನಿ ಅಂದ್ರೆ ನೀವು ನಿತ್ಯ ದೇವರ ಎದುರಲ್ಲಿ ದೀಪವನ್ನ ಹಚ್ಚಿದ್ರೆ ನಿಮ್ಮನೆ ಬೆಣ್ಣೆ ಅಂದ್ರೆ ನಿಮ್ಮ ಪ್ರಾರಬ್ಧ ಕರ್ಮವನ್ನ ಕಳತನ ಮಾಡ್ಕೊಂಡು ಹೋಗ್ತೇನೆ ಅಂತಾನೆ ಪರಮಾತ್ಮ. ಅದರಿಂದ ನಿತ್ಯ ದೀಪ ಹಚ್ತೀವಲ್ವ ದೇವರಿಗೆ, ಹಚ್ಚಬೇಕಾದ್ರೆ ತಲೆಯಲ್ಲಿ ಒಂದು ಕ್ಷಣ ಅನುಸಂಧಾನ ಬರಬೇಕಂತೆ. ದೇವರೇ ಕೃಷ್ಣ, ಇನ್ನೂ ನನ್ನ ಪ್ರಾರಬ್ಧ ಎಷ್ಟಿದೆಯೋ ಗೊತ್ತಿಲ್ವೋ, ಇನ್ನು ಎಷ್ಟು ಜನ್ಮ ಈ ಭೂಮಿಗೆ ಬರಬೇಕೋ ಗೊತ್ತಿಲ್ವೋ ಕೃಷ್ಣ, ಆದಷ್ಟು ಬೇಗ ನನ್ನ ಪ್ರಾರಬ್ಧಗಳನ್ನೆಲ್ಲ ಕಳೆದು ನಿನ್ನ ಪಾದ ಸೇರಿಸ್ಕೊಳ್ಳೋ ಕೃಷ್ಣ ಅಂತ ಹೇಳಿಕೊಂಡು ಅನುಸಂಧಾನ ಮಾಡಿಕೊಂಡು ದೀಪವನ್ನ ಹಚ್ಚಿದ್ರೆ ಭಗವಂತ ನಮ್ಮ ಪ್ರಾರಬ್ಧವನ್ನೆಲ್ಲ ಕಳೆದು ಬಿಡ್ತಾನಂತೆ ಭಗವಂತ. ಹೀಗೆ ಪರಮಾತ್ಮ ಮಾಡುತ್ತಾನೆ. ಆದ್ರಿಂದ ಅದರಲ್ಲೂ ಕೂಡ ಏನು ಅಂದ್ರೆ ಮೋಕ್ಷ ಕೊಟ್ಟೇ ಬಿಡ್ತಾನಂತೆ. ಅದರಲ್ಲೂ ಏನು, ಉತ್ತಾನ ದ್ವಾದಶಿ ದಿವಸ ನೆಲ್ಲಿಕಾಯಿ ಇರ್ತದಲ್ಲ, ಅದರ ಮೇಲೆ ತುಪ್ಪವನ್ನ ನೆನೆಸಿದ ಬತ್ತಿಯನ್ನ ಇಟ್ಟು ದೇವರಿಗೆ ಒಂದು ಆರತಿಯನ್ನ ಮಾಡಿಬಿಟ್ರೆ ದೇವರಿಗೆ ಮೋಕ್ಷವೇ ಗ್ಯಾರಂಟಿ. ವಾದರಾಜರು ಹೇಳ್ತಾರೆ, ಧಾತ್ರಿ ಸಕಲ ಗುಣ ಪಾತ್ರಿ, ನಂಬಿದವರಿಗೆ ಮೋಕ್ಷ ಖಾತ್ರಿ. ಅವರಿಗೆ ಖಾತ್ರಿ ಅಂತೆ ಮೋಕ್ಷ ಅಂತ ಹೇಳ್ತಾರೆ. ಧಾತ್ರಿಯಲ್ಲಿ ಏನಾದ್ರೂ ಕೂಡ ನೀವು ದೀಪವನ್ನ ಹಚ್ಚಿದ್ರಿ ಅಂತ ಆದ್ರೆ ಅವಳು ಸಕಲ ಗುಣ ಪಾತ್ರಿ, ಅವಳು ನಂಬಿದರೆ ಮೋಕ್ಷ ಖಾತ್ರಿ ಅಂತ ಹೇಳ್ತಾರೆ ವಾದರಾಜ. ಹಾಗೆ ಅಂಥ ಮೋಕ್ಷವನ್ನ ಕೊಡ್ತಾನೆ ಭಗವಂತ ಅಂತ. ಇದನ್ನೆಲ್ಲ ಅವನು ಭಗವಂತ ತೋರಿಸಿರುವಂತ ಲೀಲೆಗಳು. ಇಂಥ ಅನೇಕ ಲೀಲೆಗಳನ್ನ ತೋರಿಸ್ತಾನೆ ದೇವರು. ಮುಂದೆ ಸ್ವಲ್ಪ ಅವತ್ತು ಮರುದಿವಸ ಏನ್ ಮಾಡಿದ್ರಂತೆ, ಎಲ್ಲ ಗೋಪಿಯರು ಬಂದು ಕೃಷ್ಣನ ಮನೆ ಮುಂದೆ ಕೂತ್ಕೊಂಡಿದ್ದಾರಂತೆ. ಕೃಷ್ಣ, ನಾವೆಲ್ಲ ಧರಣಿ ಕೂತ್ಕೊಳ್ತೀವಿ, ಸ್ಟ್ರೈಕ್ ಮಾಡ್ತೀವಿ ಅಂದ್ರಂತೆ ಕೃಷ್ಣನಿಗೆ. ಯಾಕೆ ಅಂದ್ರೆ, ನೀನ್ ಬೆಣ್ಣೆ ಕಳತನ ಮಾಡಿದಿ, ನಮ್ ಕೈಗೆ ಸಿಕ್ಕಿಲ್ಲ, ಅದಕ್ಕೆ ನಾವು ಬೆಣ್ಣೆನೇ ಕಡಿಯಲ್ಲ ಅಂತ ನಾವು ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ. ಕೃಷ್ಣ ಹೇಳಿದ, ನೀವು ಸ್ಟ್ರೈಕ್ ಮಾಡಿದ್ರೆ ನಮಗೇನ್ ಬರಲ್ವಾ ಮಾಡ್ಲಿಕ್ಕೆ, ನಾನು ಮಾಡ್ತೀನಿ ಅಂದ ಕೃಷ್ಣ. ನೀವು ಕಡಿಯಲ್ಲ ಅಂದ್ರೆ ನಾನು ಕದಿಯಲ್ಲ ಅಂದ ಭಗವಂತ. ನಾನು ಕದಿಯೋದೇ ನಿಲ್ಲಿಸ್ಬಿಡ್ತೀನಿ. ಯಾಕೆಂದ್ರೆ ಕೃಷ್ಣ ಕದಿಲಿಲ್ಲ ಅಂದ್ರೇನೆ ಎಷ್ಟೋ ಜನ ದುಃಖ ಪಡ್ತಿದ್ರಂತೆ. ಎಷ್ಟೋ ಜನ ದುಃಖ ಪಡೋರು. ಕೆಲವು ಗೋಪಿಯರು ಕೃಷ್ಣ ಒಂದಷ್ಟು ದಿವಸ ಯಾರ್ದಾದ್ರೂ ಮನೆಗೆ ಬೆಣ್ಣೆ ಕಳತನ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವರಿಗೆಲ್ಲ ಗೊತ್ತು ಕೃಷ್ಣ ಬರಬೇಕು, ಅವನು ಬೆಣ್ಣೆ ತಿನ್ನಬೇಕು, ಅವನು ತಿಂದ ಬೆಣ್ಣೆಯನ್ನೇ ನಾವು ಊರಿಗೆಲ್ಲ ಮಾರಾಟ ಮಾಡಿ ಹಂಚಿ ಬರಬೇಕು ಅಂತ ಅನ್ಕೊಳ್ತಿದ್ರು. ಒಬ್ಬ ಗೋಪಿ ಮನೆಗೆ ಕೃಷ್ಣ ಬರ್ಲಿಲ್ಲ, 3 ದಿವಸ ಬರ್ಲಿಲ್ಲಂತೆ. ಮೊದಲನೇ ದಿವಸ ಬರ್ಲಿಲ್ಲ, ಅಯ್ಯೋ ಕೃಷ್ಣ ಬರ್ಲಿಲ್ಲ ಅಂತ ಅವತ್ತು ಮಾರಾಟವನ್ನೇ ನಿಲ್ಲಿಸಿಲ್ಲಂತೆ. ಆಮೇಲೆ 2ನೇ ದಿವಸಕ್ಕೂ ಬರ್ಲಿಲ್ಲ, ಅವತ್ತು ಹೋಗ್ಲಿಲ್ಲ. 3ನೇ ದಿವಸಕ್ಕೆ ಹೊಟ್ಟೆಪಾಡು ನಡಿಬೇಕಲ್ವ ಪಾಪ, ಅದಕ್ಕೋಸ್ಕರ ಆ ಬೆಣ್ಣೆ ಹಾಲು ಮೊಸರು ಎಲ್ಲ ತಲೆ ಮೇಲೆ ಇಟ್ಕೊಂಡು, ಹಿಂದಿನ ಕಾಲದಲ್ಲೆಲ್ಲ ಹಾಗಿತ್ತು, ಏನು ಅಂದ್ರೆ ಹಾಲು ಮೊಸರು ಬೆಣ್ಣೆ ಅಂತ ಮನೆ ಮೇಲೆ ತಗೊಂಡ್ಬರ್ತಿದ್ರು ಎಲ್ಲರೂ ಕೂಡ. ಅಂತಹ ಒಂದು ಕಾಲ ಇತ್ತು ಒಮ್ಮೆ. ಈಗೆಲ್ಲ ಏನು ಪ್ಯಾಕೆಟ್ಗಳು ಬಂದು ಯಾವುದು ಇಲ್ವೇ ಇಲ್ಲ ಈಗ, ಅವು ಪ್ಯಾಕೆಟು ಸಿಗುವುದಿಲ್ಲ ಸರಿಯಾಗಿ, ಈಗ ಹಂಗಿರ್ತದೆ. ಆ ರೀತಿ ಎಲ್ಲ ಬರ್ತಿದ್ರು ಆ ಕಾಲದಲ್ಲಿ ಬರಬೇಕಾದ್ರೆ ಇವಳೇನ್ ಮಾಡಿದ್ದಂತೆ, ಎಲ್ಲ ಹಾಲು ಮೊಸರು ಬೆಣ್ಣೆಗಳನ್ನೆಲ್ಲ ಇಟ್ಕೊಂಡಿದ್ದಾಳೆ. ಆದ್ರೆ ಮಾರಾಟಕ್ಕೆ ಹೋಗಿದ್ದಾಳೆ, ಕೃಷ್ಣ ಬರ್ಲಿಲ್ಲ ಅನ್ನೋದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳೆ. ಕೃಷ್ಣನ ಪಾದಸ್ಮರಣೆ ಮಾಡ್ತಾ ಇದ್ದಾಳಂತೆ. ಕೃಷ್ಣ 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 ಕೃಷ್ಣ, ಇದು ಬಿಟ್ರೆ ಇನ್ನೇನೂ ಇಲ್ಲ ಅವಳಿಗೆ. ಅದನ್ನ ಅನ್ಕೊಂಡು ಹೋಗ್ತಾ ಇದ್ದಾಳಂತೆ. ವಿಕ್ರೀತು ಕಾಮ ಕಿಲ ಗೋಪ ಕನ್ಯಾ, ಮುರಾರಿ ಪಾದಾರ್ಪಿತ ಚಿತ್ತವೃತ್ತಿ, ದದ್ಯಾದಿಕಂ ಮೋಹವಶಾದವೋಚತ್. ಎಂಥ ಮಾತು! ವಿಕ್ರೀತು ಕಾಮ ಕಿಲ ಗೋಪ ಕನ್ಯಾ. ವಿಕ್ರೀತು ಅಂದ್ರೆ ಮಾರಾಟ ಮಾಡ್ಲಿಕ್ಕೆ ಹೋಗಿದ್ದಾಳಂತೆ, ವಿಕ್ರಯಣ ಮಾಡ್ಲಿಕ್ಕೆ ಹೋಗಿದ್ದಾಳೆ. ಹೋದಾಗ ಆದ್ರೆ ಮನಸ್ಸಿನಲ್ಲಿ ಮಾತ್ರ ಕೃಷ್ಣನ್ ಪಾದ ಇಟ್ಕೊಂಡಿದ್ದಾಳೆ. ಮುರಾರಿ ಪಾದಾರ್ಪಿತ ಚಿತ್ತವೃತ್ತಿ, ಎಲ್ಲ ತನ್ನ ಚಿತ್ತದಲ್ಲಿ ಮುರಾರಿ ಪಾದಸ್ಮರಣೆನೇ ಮಾಡ್ತಾ ಇದ್ದಾಳೆ. ಆದ್ರೆ ದಾರಿಯಲ್ಲಿ ಹೋಗುವಾಗ ಕೂಗ್ಬೇಕಲ್ಲ, ಹಾಲು ಮೊಸರು ಬೆಣ್ಣೆ ತುಪ್ಪ ಅಂತ ಕೂಗ್ಬೇಕಲ್ಲ. ಕೂಗ್ಬೇಕಾದ್ರೆ ಅವಳಿಗೆ ಗೊತ್ತಿಲ್ಲದೆ ಒಳಗೆ ಹೃದಯದಲ್ಲಿ ಕೃಷ್ಣನ ಪಾದಸ್ಮರಣೆ ಮಾಡ್ತಿದ್ದಾಳೆ. ದದ್ಯಾದಿಕಂ ಮೋಹವಶಾದವೋಚತ್. ಹಾಲು ಮೊಸರು ತುಪ್ಪ ಅನ್ನೋದ್ರ ಬದಲಾಗಿ ಏನ್ ಮಾಡಿದ್ಲಂತೆ, ದದ್ಯಾದಿಕಂ ಮೋಹವಶಾದವೋಚತ್. ಶ್ರೀಕೃಷ್ಣ ದಾಮೋದರ ಮಾಧವೇತಿ. ಕೃಷ್ಣನ್ ತಂದಿದ್ದೇನೆ, ದಾಮೋದರನ್ ತಂದಿದ್ದೀನಿ, ಮಾಧವನ್ ತಂದಿದ್ದೀನಿ, ತಗೊಳ್ರಿ ಅಂತ ಹೇಳ್ತಾ ಇದ್ದಂತೆ. ಎಷ್ಟು ಮೋಹಿತರಾಗಬೇಕು ಕೃಷ್ಣನ ಮಾತುಗಳಿಗೆ, ಕೃಷ್ಣನ ಆಟಗಳಿಗೆ, ಕೃಷ್ಣನ ತುಂಟಾಟಗಳಿಗೆ. ಅಷ್ಟು ಮೋಹಿತಳಾಗಿದ್ದಂತೆ. ಅದರಿಂದ ಕೃಷ್ಣ ಹೋಗ್ಲಿಲ್ಲ ಅಂದ್ರೆ ದುಃಖ ಪಡುವವರೇ ಎಷ್ಟೋ ಜನ. ಅದಕ್ಕೆ ಕೃಷ್ಣ ನಾನು ಕದಿಯಲ್ಲ ಅಂದ ಭಗವಂತ. ಕದಿಯಲ್ಲ ಅಂದ ಕೂಡಲೇ ಇವರೆಲ್ಲ ಹೋದ್ರು ಮನೆಗೆ. ಆದರೆ ಬಲರಾಮ ನೋಡಿಬಿಟ್ಟ ಒಂದ್ಸರ್ತಿ. ಬಲರಾಮ ಹೇಳಿದ್ನಂತೆ, ಕೃಷ್ಣ ನೋಡು, ನೀನು ಬೆಣ್ಣೆ ಕಳತನ ಮಾಡಲ್ಲ ಅಂದಿ, ನಾಳೆಯಿಂದ ಎಲ್ಲಿಯಾದ್ರೂ ಹೋದ್ರೆ ಹುಷಾರ್ ಅಂತಂದು. ಆಯ್ತಣ್ಣ, ನಾನು ಎಲ್ಲೂ ಹೋಗಲ್ಲ. ಆಯ್ತು ಅಂತ ಮನೆಯಲ್ಲೇ ಇದ್ದ. ಮನೆಯಲ್ಲಿರುವಾಗ ನಿಧಾನವಾಗಿ ಕೃಷ್ಣ
ನಿಧಾನ ಹೊರಗೆ ಹೆಜ್ಜೆ ಇಟ್ಕೊಂಡು ಹೋಗ್ತಿದ್ನಂತೆ. ಹೋಗ್ಬೇಕಾದ್ರೆ ಬಲರಾಮ ನೋಡ್ದ, ಕೃಷ್ಣ ಎಲ್ಲಿ ಹೋಗ್ತಿದ್ದಿ? ಅಯ್ಯೋ ಅಣ್ಣ, ನಾನು ಯಾರ ಮನೆ ಬೆಣ್ಣೆ ತಿನ್ಲಿಕ್ಕೆ ಹೋಗ್ತಿಲ್ಲ, ಇಲ್ಲೇ ಅಂಗಳದಲ್ಲಿ ಆಟ ಆಡಬೇಕು ಅಂತ ಹೋಗ್ತಿದ್ದೀನಿ, ಬೇಕಾದ್ರೆ ನೀನು ನನ್ನ ಜೊತೆಗೆ ಬಾ ಅಂತ ಹೇಳಿದ. ನೀನು ನನ್ನ ಜೊತೆಗೆ ಬಾ ಅಂತ ಹೇಳಿ ಆಯ್ತು ಅಂತ ಕರ್ಕೊಂಡು ಹೋದ್ನಂತೆ. ಕರ್ಕೊಂಡೋದ. ಹೋಗಿ ಅಂಗಳದಲ್ಲಿ ಒಂದು ಹಿಡಿ ಮಣ್ಣು ತಗೊಂಡ. ಮಣ್ಣು ತಗೊಂಡು ಅಷ್ಟು ಬಾಯಿಗೆ ಹಾಕೊಂಡಂತೆ. ಅಣ್ಣ, ಇದು ಯಾರ ಮನೆ ಬೆಣ್ಣೆ ಅಲ್ಲ, ಯಾರು ಬೇಕಾದ್ರೆ ತಿನ್ಬೋದು ನೋಡು ಅಂದ. ಸಿಟ್ಟು ಬಂತೀವ್, ನನ್ನ ಎದುರಿಗೆ ಮಣ್ಣು ತಿಂದು ಹೀಗೆಲ್ಲ ಹೇಳ್ತೀಯನೋ, ನಿಲ್ಲು, ಅಮ್ಮನಿಗೆ ಹೇಳ್ತೀನಿ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಓಡಿ ಹೋದ. ಓಡಿ ಹೋಗಿ ಯಶೋಧಾದೇವಿಗೆ ಹೇಳಿದ್ನಂತೆ. ಹೇಳಿದ, ಕೃಷ್ಣೇನಾಂಬಗತೇನ ರಂತು ಮಧುನಾ ಮೃದ್ಭಕ್ಷಿತಾ ಸ್ವೇಚ್ಛಯಾ ತಥ್ಯಂ ಕೃಷ್ಣ ಕಯೇವ ಮಾಹ ಮುಸಲಿ ಮಿಥ್ಯಾಂಬ ಪಶ್ಯಾನನಂ ವ್ಯಾದೇಹೀತಿ ವಿದಾರಿತೆ ಚ ವದನೆ ದೃಷ್ಟ್ವಾ ಸಮಸ್ತಂ ಜಗತ್ ಮಾತಾ ಯಸ್ಯ ಜಗಾಮ ವಿಸ್ಮಯ ಪದಂ ಪಾಯಾತ್ಸವ ಶ್ರೀಪತಿ. ಭಗವಂತ ಕೃಷ್ಣ ಪರಮಾತ್ಮ ಮಣ್ಣು ತಿಂದಿದ್ದಾನೆ, ಆಡೋಣ ಬಾ ಅಂತ ಆಟ ಆಡ್ಲಿಕ್ಕೆ ಅಂತ ಕರ್ಕೊಂಡು ಹೋದ. ಬಾಯಿ ತುಂಬಾ ಮಣ್ಣು ಹಾಕೊಂಡಿದ್ದಾನಮ್ಮ ಈ ಕೃಷ್ಣ. ಆಡಲೊರಟ ಶ್ರೀ ಕೃಷ್ಣ ನಂಗಳದಿ ಮಣ್ಣು ಮೆದ್ದಾನಮ್ಮ. ಆ ಬಲರಾಮ ಹೋಗಿ ಹೇಳ್ತಾ ಇದ್ದಾನಂತೆ. ಕೂಡ್ಲೆ ಓಡಿ ಬಂದು ಕೇಳ್ತಾಳೆ, ಕೃಷ್ಣ ಯಾಕೋ ಮಣ್ಣು ತಿಂದಿ ನೀನು ಅಂತ ಕೇಳಿದ್ದು. ಅದಕ್ಕೆ ಕೃಷ್ಣ ಕೇಳಿದ, ಯಾರಮ್ಮ ಪೇಳ್ದರು, ಅಮ್ಮ ನಿನಗೆ ಯಾರು ಹೇಳಿದ್ದಿದ್ದನ್ನು ನಿನಗೆ ಅಂತ. ಅದಕ್ಕೆ ಮಣ್ಣನೇಕೆ ಮೆದ್ದೆ ಅಂತ ಕೇಳಿದ್ದಕ್ಕೆ ಯಾರಮ್ಮ ಪೇಳ್ದರು. ಅದಕ್ಕೆ ಅವಳು ಹೇಳ್ತಾಳೆ, ಶೇಷಾವ ತಾರಿ ರಾಮ. ಆ ಬಲರಾಮ ಇದ್ದಾನಲ್ಲ, ಅವನು ಹೇಳಿದ್ದು. ಅಮ್ಮ ಎಷ್ಟೋ ಮಂದಿ ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳಿದ್ದಾರೆ, ಯಾರ್ದು ನಂಬಿಲ್ಲ, ಇವಂದೇನ್ ನಂಬ್ತೀನಿ ನೀನು ಅಂತ. ಅದಕ್ಕೆ ಅವಳು ಹೇಳಿದ್ಲು, ಐ ವಿಟ್ನೆಸ್ ಇದು ಅಂತಂದು. ಯಾಕೆ ಅಂತಂದ್ರೆ ಶೇಷದೇವರು ಮೂಲದಲ್ಲಿ ಬಲರಾಮ ಅಂದ್ರೆ ಶೇಷನಿಗೆ ಎಷ್ಟು ತಲೆ? 1,000 ತಲೆ. ಕಣ್ಣೆಷ್ಟು? 2,000. ಒಂದು ಕಣ್ಣು 2 ಕಣ್ಣು ಸುಳ್ಳಾಗ್ಬೋದು, 2,000 ಕಣ್ಣೆಲ್ಲಿ ಸುಳ್ಳಾಗುತ್ತೋ ಕೃಷ್ಣ, ಅದರಿಂದ ನಂಬ್ತೇನೆ ನಾನು ಅಂತ ಹೇಳಿದ್ಲು. ಅದಕ್ಕೆ ಕೃಷ್ಣ ಹೇಳಿದ, ಅಮ್ಮ ಇಲ್ಲಮ್ಮ, ಅವನು ಸುಳ್ಳು ಹೇಳ್ತಿದ್ದಾನೆ ಅಂದ್ರೆ ಅಮ್ಮ ಸುಳ್ಳು ಬಾಯಿ ತೆರೆಯೋ ಎನಲು 7 ಲೋಕವಮ್ಮ. 7+7 ಅಂತ 14 ಲೋಕ ಒಂದು ಸರ್ತಿ ಭಗವಂತನಿಗೆ ಅಮ್ಮ ನಾನು ತಿಂದಿಲ್ಲ ಅಂದ್ರೆ. ಅದಕ್ಕೆ ಕೃಷ್ಣ ಹಾಗೆಲ್ಲ ಸುಳ್ಳು ಹೇಳಬೇಡ, ತೋರ್ಸು, ನೀನ್ ಬಾಯಿ ತೋರ್ಸು ಅಂತ. ಅದಕ್ಕೆ ಅಮ್ಮ ನೋಡು, ಅವನು ಹೇಳಿದ್ ನಂಬೇಡ ಅಂದ. ಅದಕ್ಕೆ ಯಾಕೆ ಅಂದ್ರೆ ಅವನು ಐ ವಿಟ್ನೆಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ. ಯಾಕೆ ಅಂತಂದು ಕೇಳಿದ್ರೆ ಅದಕ್ಕೆ ಅವನು ನೀನೇನ್ ಹೇಳಿದ, ಯಾರು ಹೇಳಿದ್ದು? ಬಲರಾಮ ಹೇಳಿದ್ದು. ನೋಡಿದ್ಯಾರು? ಬಲರಾಮ. ಅಮ್ಮ ಸುಳ್ಳು ಹೇಳ್ತಿದ್ದಿ, ಸರಿ ಇಲ್ಲ ಇದು ಅಂದ. ಯಾಕೆ ಅಂದ್ರೆ ನೋಡಿದ್ದು ಬಲರಾಮನ ಕಣ್ಣು, ಹೇಳಿದ್ದು ಬಲರಾಮನ ಬಾಯಿ, ಬಹಳ ವ್ಯತ್ಯಾಸ ಇದೆ ಅಂದ್ಬಿಟ್ಟ ಅವನು. ನಾನು ಹೇಳ್ತೀನಿ ಕೇಳು, ತಿಂದದ್ದು ಯಾವುದು? ಬಾಯಿಂದ, ಅದೇ ಬಾಯಿಂದ ಹೇಳ್ತೀನಿ ಅಂದ್ರೆ ನನ್ನ ಅವಯವದಲ್ಲಿ ಭೇದ ಇಲ್ಲ, ಬೇರೆಯವರಿಗೆ ಭೇದ ಇದೆ ಅಂತ ಪರಮಾತ್ಮ. ಹೀಗೆ ಭಗವಂತ ಹೇಳಿದ. ಅದಕ್ಕೆ ನಾನು ಹೇಳಿದ್ದೆ ಸರಿ ಅಂದ. ಆದ್ರೂ ಪರವಾಗಿಲ್ಲ ಕೃಷ್ಣ, ಒಂದ್ಸರ್ತಿ ಬಾಯಿ ತೆಗಿಯೋ ನೋಡೋಣ ಅಂತ. ಒಂದ್ಸರ್ತಿ ಬಾಯಿ ತೆರೆಯೋ ಕೃಷ್ಣ. ಅದಕ್ಕೆ ಒಂದ್ಸರ್ತಿ ತೆರಿ ನೀನು ಅಂತಂದ್ರೆ 7 ಲೋಕವಮ್ಮ. ಒಳಗೆ ಲೋಕಗಳನ್ನ ಎಂಥ ಅದ್ಭುತವಾಗಿ ತೋರಿಸಿದ ಸ್ವಾಮಿ ಅಂದ್ರೆ ಭಗವಂತ ಇದರ ಮೂಲಕ ತೋರಿಸ್ತಾನೆ. 14 ಲೋಕಗಳನ್ನು ತೋರಿಸಿದ್ನಂತೆ. ಅದನ್ನು ತೋರಿಸೋದ್ರ ಮೂಲಕ ಜಗತ್ತಿಗೆ ಸಂದೇಶ ಕೊಟ್ಟ. ಹಿಡಿ ಮಣ್ಣಿನಿಂದಲೂ ಕೂಡ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುವ ತಾಕತ್ತು ನನಗಿದೆ ಅಂತ ತೋರಿಸಿದ. ನಾನು ಹಾಕೊಂಡದ್ದು ಬಾಯಲ್ಲಿ ಬರೀ ಹಿಡಿ ಮಣ್ಣು, ಆದ್ರೆ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ತೇನೆ ನಾನು ಅಂತ. ಅಂದ್ರೆ ನನಗೆ ಯಾರು ಏನ್ ಕೊಟ್ಟರು ಕೂಡ, ಒಂದು ಹಿಡಿ ಕೊಟ್ಟರು ಕೂಡ ಅದನ್ನು ಬ್ರಹ್ಮಾಂಡ ಮಾಡಿ ಕೊಡುವ ಶಕ್ತಿ ನನಗಿದೆ ಅಂತ ತೋರಿಸ್ತಾನೆ ಪರಮಾತ್ಮ. ಹಾಗೆ ತೋರಿಸಿ ಭಗವಂತ ಆ ಮಣ್ಣನ್ನೇ ತೋರಿಸಿದ ಬ್ರಹ್ಮಾಂಡ. ಅದು ಹೇಗೆ ತೋರಿಸಿದ ಅಂದ್ರೆ ಭಗವಂತ ಬ್ರಹ್ಮಾಂಡವನ್ನೆಲ್ಲ ತೋರಿಸಿದಂತೆ. ಆ ಬ್ರಹ್ಮಾಂಡದ ಒಳಗೆ ನಂದಗೋಕುಲವನ್ನು ತೋರಿಸಿದ. ನಂದಗೋಕುಲದಲ್ಲಿ ಕೃಷ್ಣನ ಮನೆ ಅಂಗಳ, ಆ ಅಂಗಳದಲ್ಲೂ ಕೂಡ ಒಬ್ಬ ಕೃಷ್ಣ ನಿಂತಿದ್ದಾನೆ, ಎದುರಿಗೆ ಗೋಪಿ ನಿಂತಿದ್ದಾಳೆ ಯಶೋದೆ. ಅಲ್ಲೂ ಕೃಷ್ಣ ಬಾಯಿ ತೆಗೆದಿದ್ದಾನೆ, ಅದ್ರೊಳಗೂ ಬ್ರಹ್ಮಾಂಡ. ಅಲ್ಲೂ ಕೃಷ್ಣನ ಮನೆ ಅಂಗಳ, ಅಲ್ಲೂ ಒಂದು ಗೋಪಿ, ಅಲ್ಲೂ ಮತ್ತೆ ಕೃಷ್ಣ, ಅಲ್ಲೂ ಬಾಯಿ ತೆಗೆದಿದ್ದಾನೆ, ಅದ್ರೊಳಗೊಂದು ಬ್ರಹ್ಮಾಂಡ. ಹೇಳ್ತಾ ಹೋದ್ರಿ ಬ್ರಹ್ಮಾಂಡದ ಕತೆ ಮುಗಿಯಲ್ರಿ ಸ್ವಾಮಿ. ಒಂದೇ ಅರ್ಥ ಮಾಡ್ಕೊಳ್ರಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಾನು ಅಂತ ತೋರಿಸಿದ ಭಗವಂತ ಪರಮಾತ್ಮ ತೋರಿಸಿದ. ಇಷ್ಟು ತೋರಿಸಿದಾಗ ಒಮ್ಮೆ ಗಾಬರಿ ಆದ್ಲವಳು. ಈ ಕೃಷ್ಣ ನನ್ನ ಮಗ ಅಂತ ತಿಳ್ಕೊಂಡಿದ್ನಲ್ಲೋ, ಇವನು ನನ್ನ ಮಗ ಅಲ್ಲ, ಇವನು ನಮ್ಮಪ್ಪ ಇವನು ಅಂತ ತಿಳ್ಕೊಂಡ್ಲವಳು. ನಮ್ಮಪ್ಪ ಇವನು ನಾನ್ ಸೃಷ್ಟಿ ಮಾಡಿದ್ದೇನೆ ಅಂತ ತಿಳ್ಕೊಂಡ್. ಆ ಜಗವ ಕಂಡ ಆಶ್ಚರ್ಯಗೊಂಡ
ಜನನಿಗೆ ಜನಕನಮ್ಮ. ಈ ಜನನಿಗೆ ಜನಕನಾಗಿದ್ದಾನೆ ಇವನು ಅಂತ ಗೊತ್ತಾಯ್ತು ಅವಳಿಗೆ. ನಮ್ಮಪ್ಪ ಇವನು ಅಂತ ಅನ್ನಿಸ್ತು. ಮೂರ್ಛೆ ಬಂದು ಕೆಳಗೆ ಬಿದ್ದಂತೆ. ಬಿದ್ದು ಕೂಡಲೇ ಕೃಷ್ಣ ನೋಡಿದ. ನೋಡಿ ಅಮ್ಮ, ನಿನಗಿಷ್ಟು ಬೇಗನೆ ನಾನು ದೇವರು ಅನ್ನುವ ತತ್ವಜ್ಞಾನ ಕೊಡಲ್ವೇ ನಿನಗೆ? ಇನ್ನೂ ಸ್ವಲ್ಪ ದಿವಸ ನಿನ್ ಜೊತೆಗಿರ್ತೀನಿ ಅಂತ ನಿಧಾನವಾಗಿ ತನ್ನ ತೊದಲು ನುಡಿಯಲ್ಲಿ ಅಮ್ಮ ಅಂತ ಕರೆದು ಕೂಡ್ಲೇನೆ ಇವಳಿಗೆ ಗೊತ್ತಾಗ್ಲಿಲ್ಲ. ಹಿಂದೆ ನೋಡಿದ್ದು ಮಾಡಿದ್ದು ಎಲ್ಲ ಮರೆತು ಇವನು ಕೃಷ್ಣ ನನ್ನ ಮಗ ಅನ್ನೋ ಬುದ್ಧಿ ಬಂದ್ಬಿಡ್ತವಳಿಗೆ. ಮತ್ತೆ ಎತ್ಕೊಂಡು ಹೊರಟುಬಿಟ್ಲಂತ. ಈ ರೀತಿಯಲ್ಲಿ ಈ ಕೃಷ್ಣ ಮಾಡಿದ ಲೀಲೆಗಳೆಲ್ಲವೂ ಕೂಡ ಒಂದೇ ಎರಡೇ. ಆಮೇಲೆ ಎತ್ಕೊಂಡು ಹೋದಾಗ ಭಗವಂತ ಆಗ ಅಷ್ಟು ತಿಂದಿದ್ದಾನೆ, ಮಣ್ಣು ತಿಂದಿದ್ದಾನೆ, ಹೊಟ್ಟೆಯಲ್ಲಿ ಬ್ರಹ್ಮಾಂಡ ತೋರಿಸಿದ್ದಾನೆ. ಇಷ್ಟೆಲ್ಲ ಆದರೂ ಕೂಡ, ಇನ್ನೊಂದು ಲೀಲೆ ಹೇಳಿ ಮುಗಿಸ್ತೀನಿ. ಇಷ್ಟೆಲ್ಲ ಆದರೂ ಕೂಡ ಕೃಷ್ಣನಿಗೆ ಏನಾಯ್ತಂತೆ, ಪರಮಾತ್ಮನಿಗೆ ಅಮ್ಮ ಹೊಟ್ಟೆ ಹಸಿವು ಅಂತಂದ. ಹಸಿವಾಗ್ತಾ ಇದ್ದೇನೆ ಅಂತ. ಹಸಿವೆ ಆಗ್ತಿದೆ ಅಂದ್ರೆ ಆಯ್ತು ಕೃಷ್ಣ ಕೊಡ್ತೀನಿ ನಿನಗೆ ಅಂತ, ಹಾಲು ಕೊಡ್ತೇನೆ ಅಂತ. ಯಾನ್ ಹಾಲು? ನಾನು ಎದೆ ಹಾಲು ಕೊಡ್ತೇನೆ. ಪ್ರೀತಿ ಅವಳ ಬಗ್ಗೆ ಕೃಷ್ಣನಿಗೆ. ಅದಕ್ಕೆ ಪ್ರೀತಿಯಿಂದ ಗಟ್ಟಿ ಹಿಡ್ಕೊಂಡು ಎದೆ ಹಾಲನ್ನು ಕೊಡ್ತೇನೆ ಅಂತ ತೊಡೆಯ ಮೇಲೆ ಮಲಗಿಸಿಕೊಂಡು ಆ ಕೃಷ್ಣನನ್ನ ಹಾಲು ಉಣಿಸ್ತಾ ಇದ್ದಾಳಂತೆ. ಎಂಥ ಯೋಗ ನೋಡಿ ಅವಳಿಗೆ, ಎಂಥ ಯೋಗ! ಎಂಥ ಯೋಗ ಅಂದ್ರೆ ಆ ಮುಖವನ್ನೇ ನೋಡಿಕೊಂಡು ಕೃಷ್ಣ ಇವಳನ್ನು ನೋಡೋದು, ಕೃಷ್ಣನ ದೃಷ್ಟಿ ಇವಳ ಮೇಲೆ, ಆ ಕೃಷ್ಣನ ಮುಖಾರವಿಂದವನ್ನ ಇವಳು ನೋಡೋದಂತೆ. ಎಂಥ ಸೌಭಾಗ್ಯ ಇದು ಅಂತ ದಾಸರು ಹೇಳ್ತಾರೆ. ಏನು ಸುಕೃತವ ಮಾಡಿದಳು ತಾ ಯಶೋದೆ, ಗಾನಲೋಲನ ಮುಖವ ಮುದ್ದಿಸುವಳಂತೆ. ಅದನ್ನ ಮುದ್ದು ಮಾಡ್ತಾ ಹಾಲು ಉಣಿಸ್ತಾ ಇದ್ಲಲ್ಲ. ಎಂಥ ಯೋಗ! ಇಂಥ ಯೋಗವನ್ನು ಕೊಟ್ರೆ, ಬ್ರಹ್ಮಾದಿಗಳಿಗೆ ಸಿಗದೇ ಇರುವ ಯೋಗವನ್ನು ಕೊಟ್ರೆ ಕೃಷ್ಣ 2 ನಿಮಿಷದಲ್ಲಿ ಕೆಳಗಿಳಿಸಿದ್ಲು, ಒಳಗೂಡೋದ್ಲಂತೆ. ಏನು ಅಂದ್ರೆ 5 ಲೀಟರ್ ಹಾಲು ಇಟ್ಟಿದ್ಲು. ಆ ಹಾಲು ಉಕ್ಕಿ ಹೋಗ್ತಾ ಇದೆ, ಒಲೆ ಮೇಲೆ ಇಟ್ಟದ್ದು, ಅದು ಎಲ್ಲಿ ಹಾಳಾಗಿ ಬಿಡುತ್ತದೋ ಅಂತ ಇಳಿಸ್ತಿಕ್ಕೋದು. ಕೃಷ್ಣ ಅನ್ಕೊಂಡ, ಬ್ರಹ್ಮಾದಿಗಳಿಗೆ ಕೊಡದೇ ಇರುವ ಯೋಗ ನಿನಗ್ ಕೊಟ್ರೆ ನನ್ನನ್ನೇ ಕೆಳಗಿಟ್ಟು ಒಳಗ 5 ಲೀಟರ್ ಹಾಲು ಉಳಿಸ್ತೀಯಲ್ಲೇ ಗೋಪಿ, ನಿನ್ನ ಮನೆ 500 ಲೀಟರ್ ಹಾಲು ಖರ್ಚು ಮಾಡ್ತೀನಿ ನೋಡು ಅಂತಂದ ಕೃಷ್ಣ. ಅದಕ್ಕೆ ಮನೆಯಲ್ಲಿ 4 ಮೂಲೆಗಳಲ್ಲಿ ಗಡಿಗೆಯಲ್ಲಿ ಇಟ್ಟಿದ್ರಂತೆ 500 ಲೀಟರ್ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಎಲ್ಲ ಇಟ್ಟಿದ್ರು. ಒಂದು ದೊಣ್ಣೆ ಹಿಡ್ಕೊಂಡ ಕೃಷ್ಣ. ಇವಳೇನ್ ಮಾಡಿದ್ಲಂತೆ, ಕೃಷ್ಣನಿಗೋಸ್ಕರನೇ ಒಬ್ಬ ಕೆಲಸದೊಳನ್ನ ಇಟ್ಕೊಂಡಿದ್ಲಂತೆ. ಯಾಕೆಂದ್ರೆ ಕೃಷ್ಣನ್ ಹಿಡಿಲಿಕ್ಕಾಗಲ್ಲ ಅಂತ ಅವಳಿಗೆ ಔಟ್ ಹೌಸೇ ಕೊಟ್ಟಿದ್ಲಂತ. ಪಾಪ ನೀನ್ ಇಲ್ಲೇ ಇದ್ಬಿಡು, ಎಲ್ಲೂ ಹೋಗ್ಬೇಡ, ಕೃಷ್ಣನ್ ನೋಡ್ಕೊಳ್ಳೋದೇ ನಿನ್ ಕೆಲಸ. ಅವಳಿಗೆ ಪಾಪ ಏನಾಗಿತ್ತಂತೆ, ಅವತ್ತೇನೋ ಶುಕ್ರವಾರ ಇತ್ತು, ಯಾರೋ ಏನೋ ಅರ್ಶನಾ ಕುಂಕುಮಕ್ಕೆ ಹೇಳಿದ್ರು. ಪಾಪ ಅವಳು ಅರ್ಶನಾ ಕುಂಕುಮಕ್ಕೆ ಹೋಗ್ಬೇಕು ಅಂತ ಕನ್ನಡಿ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಿದ್ಲು. ಹಣೆ ಕುಂಕುಮ ಇಟ್ಕೊಂಡು ಮಾಡ್ಕೊಂಡು ಒಳ್ಳೆ ಬಾಚಣಿಗೆ ತಗೊಂಡು ಎಲ್ಲ ರೆಡಿ ಆಗ್ತಾ ಇದ್ಲು. ಪಾಪ ಎಲ್ಲ ಮಾಡ್ಕೊಳ್ತಾ ಇರುವಾಗ ಈ ಕೃಷ್ಣ ಏನ್ ಮಾಡ್ದ, ಕೋಲ್ ಹಿಡ್ಕೊಂಡ ಎಲ್ಲಾ ಮಡಿಕೆಗಳನ್ನು ಕೂಡ ಪಾಟ್ 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 ಅಂತ ಹೊಡಿತಾವ. ಇಡೀ ಮನೆ ತುಂಬ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ತೇಲಾಡ್ಲಿಕ್ಕೆ ಪಂಚಾಮೃತ ಮಾಡಿಟ್ಬಿಟ್ನಂತೆ. ಪಂಚಾಮೃತ ಸ್ವಿಮ್ಮಿಂಗ್ ಪೂಲ್, ಅದರಲ್ಲಿ ಮುಳುಗೋದು ಹೇಳೋದು ಕೃಷ್ಣ. ನನಗೆ ಯಾರೂ ಪಂಚಾಮೃತ ಮಾಡಿಲ್ಲ, ನಾನೇ ಮಾಡ್ಕೋತೀನಿ ಅಂತ ಅನ್ಬೇರೆ. ಮತ್ತೆ ಇಷ್ಟೆಲ್ಲ ಮಾಡಿದ ಕೃಷ್ಣ. ಆ ಹುಡುಗಿ ಕೇಳಿಸ್ತು ಧ್ವನಿ ಗೋಪಿಗೆ, ಅಯ್ಯೋ ಏನೋ ಮಾಡಿದ್ದಾನೆ ಕೃಷ್ಣ ಅಂತ. ಓಡಿ ಬರ್ತಾಳೆ, ನೋಡ್ತಾಳೆ ಇಡೀ ಮನೆ ತುಂಬ ಪಂಚಾಮೃತ. ಎಲ್ಲಿ ಹಿಡಿಬೇಕು ಕೃಷ್ಣನ್? ಆ ಕಡೆ ಹೋದ್ರೆ ಈ ಕಡೆ ಓಡ್ತಾನೆ, ಈ ಕಡೆ ಹೋದ್ರೆ ಆ ಕಡೆ ಓಡ್ತಾನೆ. ಕೃಷ್ಣ ಕೈಗೆ ಸಿಗುತ್ತಾ ಇಲ್ಲ ಕೃಷ್ಣ. ಎಂತ ಅದ್ಭುತವಾಗಿ ಮಾಡಿದ ಪರಮಾತ್ಮ. ನಕ್ಷತ್ರ ಸುತನನುಜನೊಂದು ದಿನ ನಕ್ಷತ್ರದೊಳಗಿದ್ದ ಬೆಣ್ಣೆಯನ್ನು ತನ್ನಕ್ಷತ್ರದಿಂದ ತನ್ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲು, ಆ ಸಪ್ಪಳಂ ನಕ್ಷತ್ರವಂ ಪಿಡಿದಿದ್ದ ನಕ್ಷತ್ರಾಖ್ಯ ನಕ್ಷತ್ರ ರಾಜಮುಖಿಯೋರ್ವಳು ನಕ್ಷತ್ರ ಶಯನಂ ಕರೆ, ನಕ್ಷತ್ರವಂ ಕೊಟ್ಟು ನಕ್ಷತ್ರವಂ ಕೊಡದೆ ಎಲ್ಲೆಡೆ ಎಲ್ಲೂ ತಿರುಗಿ ತನ್ನ ನಿಜ ಮಂದಿರದ ನಕ್ಷತ್ರದೊಳು ನಿಂದ ಶ್ರೀಕೃಷ್ಣ ರಕ್ಷಿಸಲಿ ಎಮ್ಮ ನನವರತ. ಯಥಾ ಸುಂದರ. ನಕ್ಷತ್ರ ಸುತನನುಜನೊಂದು ದಿನ, ನಕ್ಷತ್ರ ರೋಹಿಣಿ ನಕ್ಷತ್ರ, ಅವಳ ಸುತ ಬಲರಾಮ ದೇವರು, ಅವನ ಅನುಜ ಕೃಷ್ಣ ಪರಮಾತ್ಮನು ಒಂದು ದಿನ, ಯಾವತ್ತು ಯಶೋದೆ ಕೆಳಗಿಟ್ಲಲ್ಲ ಕೃಷ್ಣನ, ಆವತ್ತು ಏನ್ ಮಾಡಿದ ಕೃಷ್ಣ, ನಕ್ಷತ್ರದೊಳಗಿದ್ದ ಬೆಣ್ಣೆಯನ್ನು, ನಕ್ಷತ್ರ ಅಂದ್ರೆ ಮಖಾ ನಕ್ಷತ್ರ ಅಂದ್ರೆ ಮಹಾ ನಕ್ಷತ್ರ, ದೊಡ್ಡ ದೊಡ್ಡ ಗಡಿಗೆಯಲ್ಲಿದ್ದಂತ ಬೆಣ್ಣೆಯನ್ನ ತನ್ನಕ್ಷತ್ರದಿಂದ ಹಸ್ತ ನಕ್ಷತ್ರದಿಂದ ತನ್ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲು, ಚಿತ್ತಾ ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲು, ಎಲ್ಲಾ ಕಡೆ ಎರಚಾಡಿದ್ನಂತೆ. ಆ ಸಪ್ಪಳಂ, ಆ ಶಬ್ದ ಕೇಳಿದ್ಯಾರಿಗೆ? ನಕ್ಷತ್ರವಂ ಪಿಡಿದಿದ್ದ ನಕ್ಷತ್ರಾಖ್ಯ, ನಕ್ಷತ್ರವಂ ಪಿಡಿದಿದ್ದ. ಔಟ್ ಹೌಸ್ ಅಲ್ಲಿದ್ದ ಗೋಪಿ ಕೇಳಿಸ್ತು. ಅವಳೇನ್ ಮಾಡಿದ್ಲು? ಹಣೆ ಕುಂಕುಮ ಇಟ್ಟುಕೊಡ್ತಿದ್ಲು. ಅಂದ್ರೆ ಕೈಯಲ್ಲಿ ಏನಿತ್ತು? ಭರಣಿ ಇತ್ತು, ಕುಂಕುಮದ ಭರಣಿ ಅಂತ ಅರ್ಥ. ಭರಣಿ ನಕ್ಷತ್ರವಂ ಪಿಡಿದಿದ್ದ
ನಕ್ಷತ್ರಾಖ್ಯ, ಅವಳ ಹೆಸರೇನು? ಅನುರಾಧ ಅಂತ ಹೆಸರಂತೆ. ಅನುರಾಧ ನಕ್ಷತ್ರಾಖ್ಯ ನಕ್ಷತ್ರ ರಾಜಮುಖಿಯೋರ್ವಳು. ನಕ್ಷತ್ರಗಳ ರಾಜ ಅಂತ ಹೇಳಿದ್ರೆ ಚಂದ್ರ. ಆ ಚಂದ್ರನಂತ ಮುಖ, ಅಷ್ಟು ಸುಂದರವಾಗಿದ್ಲಂತೆ. ಅಂತ ಗೋಪಿ ಏನು ಮಾಡಿದ್ಲು? ನಕ್ಷತ್ರ ಶಯನಂ ಕರೆ. ನಕ್ಷತ್ರ ಶಯನ, ನಕ್ಷತ್ರ ಅಂದ್ರೆ ಆಶ್ಲೇಷ ನಕ್ಷತ್ರ, ಅಂದ್ರೆ ಆಶ್ಲೇಷ ಅಂದ್ರೆ ಶೇಷದೇವರು ಅಂತ. ಶೇಷಶಾಹಿಯಾದ ಕೃಷ್ಣನನ್ನ ಕೃಷ್ಣ ನಿಲ್ಲು ನಿಲ್ಲು ಅಂತ ಕರೆದ್ರೆ ನಕ್ಷತ್ರವಂ ಕೊಟ್ಟು ನಕ್ಷತ್ರವಂ ಕೊಡದೆ. ನಕ್ಷತ್ರವಂ ಕೊಟ್ಟು, ನಕ್ಷತ್ರ ಅಂದ್ರೆ ಶ್ರವಣ ನಕ್ಷತ್ರ, ಕಿವಿಯಿಂದ ಕೃಷ್ಣ ಅನ್ನೋ ಶಬ್ದ ಕೇಳಿಸ್ಕೊಂಡಿದ್ದಾನೆ. ಆದ್ರೆ ನಕ್ಷತ್ರವಂ ಕೊಡದೆ, ಉತ್ತರ ನಕ್ಷತ್ರ ಉತ್ತರವೇ ಕೊಡ್ಲಿಲ್ಲ, ಓಡೋಡಿ ಹೋಗ್ತಾ ಇದ್ದಂತೆ ಕೃಷ್ಣ. ಎಲ್ಲೆಡೆ ಎಲ್ಲೂ ತಿರುಗಿ, ಎಲ್ಲ ಕಡೆ ತಿರುಗಿದಾಗ ಆಗ ಅವಳಿಗೆ ಸುಸ್ತಾಗಿ ಒಂದ್ ಕಡೆ ನಿಂತ್ಲು ಗೋಪಿ. ಆಗ ತನ್ನ ನಿಜ ಮಂದಿರದ ನಕ್ಷತ್ರದೊಳು ನಿಂದ, ತನ್ನ ಮನೆಯ ನಕ್ಷತ್ರದಲ್ಲಿ ಅಂದ್ರೆ ಒಂದು ಮೂಲೆಯಲ್ಲಿ ಹೋಗಿ ನಿಂತ. ಮೂಲ ನಕ್ಷತ್ರದೊಳು ನಿಂದ ಶ್ರೀಕೃಷ್ಣ ರಕ್ಷಿಸಲಿ ಎಮ್ಮ ನನವರತ. ಭಗವಂತ ಇದನ್ನು ನಕ್ಷತ್ರ ಸುಳಾದಿ ಅಂತ ಹೇಳುತ್ತಾರೆ. ಹೀಗೆ ತೋರಿಸಿದಂತೆ ಲೀಲೆಯನ್ನ ಕಡೆಗೆ ಈ ಯಶೋದೆ ಏನ್ ಮಾಡಬೇಕು ಈ ಕೃಷ್ಣನ್ನ ಅಂತ ಕಡೆಗೆ ಹೋಗಿ ಅವನನ್ನ ಎಳ್ಕೊಂಡ್ಬಂದು ನಿನ್ನನ್ನು ಒರಳಕಲ್ಲಿ ಕಟ್ಟಿ ಹಾಕ್ತೀನಿ ಅಂತ. ಸಣ್ಣ ಹಗ್ಗಕ್ಕೆ ಸಿಗಲಿಲ್ಲ, ದೊಡ್ಡ ಹಗ್ಗ ತಂದು ಅದಕ್ಕೂ ಸಿಗಲಿಲ್ಲ. ಕಡೆಗೆ ಭಕ್ತಿಯಿಂದ ಕಟ್ಟುತ್ತೇನೆ ಎಂದಾಗ ಕಟ್ಟಿಸಿಕೊಂಡ ಭಗವಂತ ದಾಮೋದರ ಅಂತ ಕರೆಸಿಕೊಡುತ್ತಾನೆ. ಆಮೇಲೆ ಆ ಒರಳುಕಲ್ಲನ್ನೇ ಎಳ್ಕೊಂಡು ಹೋಗಿ ಅರ್ಜುನ ಅನ್ನುವ ವೃಕ್ಷವನ್ನ ಕೆಳಗೆ ಬೆಳೆಸಿದ. ನಲಕೂಬರ ಮಣಿಗ್ರೀವರನ್ನ ಉದ್ಧಾರ ಮಾಡಿದ. ದುನಿ ಮತ್ತು ಚಮು ಅನ್ನುವಂತ ರಾಕ್ಷಸರ ಸಂಹಾರವನ್ನ ಮಾಡಿದಂತ ವೃಕ್ಷದಲ್ಲಿದ್ರು, ಅವರ ಸಂಹಾರವನ್ನ ಮಾಡಿದ ಭಗವಂತ. ಇದೆಲ್ಲ ಆದ ನಂತರ ಪರಮಾತ್ಮ ಮುಂದೆ ಏನು ಮಾಡ್ತಾನಂತೆ ದೇವರು, ಈ ನಂದಗೋಕುಲ ಸಾಕು, ವೃಂದಾವನಕ್ಕೆ ಹೋಗೋಣ ಅಂತ ಎಲ್ರಿಗೂ ಹೇಳಿ ಗಂಟು ಮೂಟೆ ಕಟ್ಟಿಸಿ ಅಲ್ಲಿಂದ ವೃಂದಾವನಕ್ಕೆ ಹೋದ ಭಗವಂತ. ಒಂದ್ ದಿವಸ ಟೈಮ್ ತಗೊಂಡಂತೆ, ನಾವು ತಗೊಂಡು ನಾಳೆ ದಿವಸ ಏನು ಅಂತ ನೋಡೋಣ ಅಂತ. ಕೃಷ್ಣ ಅರ್ಪಣ.